ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಈ ಒಂದು ಮನುಸ್ಮೃತಿಯ ಬಗೆಗಿನ 4 ದಿವಸಗಳ ಪರಿಚಯ ಕಾರ್ಯಕ್ರಮಕ್ಕೆ ಎಲ್ಲರಿಗೆ ಆದರದ ಸ್ವಾಗತ. ತುಂಬ ಜನ ಮನುಸ್ಮೃತಿಯ ಬಗ್ಗೆ ಆಸಕ್ತಿ ಉಳ್ಳವರಿದ್ದಾರೆ ಅನ್ನೋದು ಸಂತೋಷದ ಸಂಗತಿ. ಹಾಗೆಯೇ ನಮ್ಮ ಪರಂಪರೆಯಲ್ಲಿ ಬಹಳ ವಿವಾದಾಸ್ಪದವಾದ ಗ್ರಂಥವು ಮನುಸ್ಮೃತಿಯೇ ಆಗಿದೆ. ಹಾಗಾಗಿ ಈ ದೃಷ್ಟಿಯಲ್ಲಿ ಇದಕ್ಕೆ ಒಂದು ಗಂಭೀರವಾದ ಚಿಂತನೆ, ಪುನರ್ವಿಮರ್ಶನ ಅವಶ್ಯಕವಾಗಿದೆ. ಅಷ್ಟು ವಿಸ್ತಾರಕ್ಕೆ ಅವಕಾಶ ಇವತ್ತು ಇಲ್ಲ ಅಂತ ಅನಿಸುತ್ತೆ. ಆದರೂ ಕೂಡಿದ ಮಟ್ಟಿಗೆ ಈ ಮನುಸ್ಮೃತಿಯಂತಹ ಮಹಾಗ್ರಂಥದ ಪರಿಚಯವನ್ನು ಮತ್ತು ಅದರ ಸಾರ್ವಕಾಲಿಕ ಮೌಲ್ಯಗಳ ಒಂದಿಷ್ಟು ಮೀಮಾಂಸೆಯನ್ನು ನಡೆಸಬಹುದು ಅಂತ ಅಂದುಕೊಂಡಿದ್ದೀನಿ. ಒಂದು ಮುಖ್ಯವಾಗಿ ಗಮನಿಸಬೇಕಾದ್ದು ಏನೆಂದರೆ, ನಮ್ಮ ಪರಂಪರೆಯಲ್ಲಿ ಎಷ್ಟೋ ಗ್ರಂಥಗಳನ್ನು ಓದದೆಯೇ ಜನ ಕಾಮೆಂಟ್ ಮಾಡೋದಾಗ್ಬಿಡುತ್ತೆ. ಆ ಒಂದು ಕಷ್ಟ ಮನುಸ್ಮೃತಿಗೂ ಬಂದಿದೆ. ಹಾಗಾಗಿ ತಾವು ಆಸಕ್ತರಾಗಿ ಬಂದಿರುವುದು ತುಂಬ ಸಂತೋಷ. ಇಲ್ಲಿ ಎಷ್ಟೋ ಜನ ಮನುಸ್ಮೃತಿಯನ್ನು ಓದಿರುವಂಥವರು ಇರಬೇಕು. ಅದರಿಂದ ಅವರಿಗೆ ಕೆಲವೊಮ್ಮೆ ನಾನು ಏನು ಸಾಮಾನ್ಯವಾದದ್ದು ಹೇಳ್ತಾ ಇದ್ದೀನಿ ಅಂತ ನಿರಾಶೆಯೂ ಆಗಬಹುದು ಏನೋ. ಇರಲಿ, ಎಲ್ಲರಿಗೂ ಒಂದು ಮಟ್ಟಕ್ಕೆ ಸರಿತೂಗುವಂಥ ರೀತಿಯ ಪ್ರಯತ್ನವನ್ನು ಮಾಡ್ತೀನಿ. ಅದನ್ನು ಯತ್ನಿಸ್ತೀನಿ. ಡಿ.ವಿ.ಜಿಯವರು ಮನುಸ್ಮೃತಿಯನ್ನು ತಮ್ಮ ಅತ್ಯಂತ ಪ್ರಿಯ ಗ್ರಂಥಗಳಲ್ಲಿ ಒಂದು ಅಂತ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಅವರ ಕಾಲದ ಬಳಿಕ ಒಂದು ಇಂಗ್ಲಿಷ್ ಲೇಖನ, ವಿಸ್ತಾರವಾದ ಅವರ ಮನುಸ್ಮೃತಿಯ ಬಗೆಗಿನ ಲೇಖನ ಕೂಡ ಅಚ್ಚಾಯಿತು, ಕೋಡ್ ಆಫ್ ಮನು ಅಂತ. ಅದು ವರ್ಲ್ಡ್ ಕಲ್ಚರ್ ಇನ್ಸ್ಟಿಟ್ಯೂಟ್ನಲ್ಲಿ ಒಂದು ಭಾಷಣ ರೂಪದಲ್ಲಿ ಕೂಡ ಬಂದದ್ದು. ಅಂಥವನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಮನುಸ್ಮೃತಿಯ ಪ್ರಾಶಸ್ತ್ಯ ಏನು, ವೈಶಿಷ್ಟ್ಯ ಏನು ಅಂತ. ಇರಲಿ, ನೇರವಾಗಿ ವಿಷಯಕ್ಕೆ ನಾವು ಬರಬಹುದು. ಈ ಹೊತ್ತು ಮನುಸ್ಮೃತಿ ಅನ್ನುವ ಒಂದು ಪದ ಇಟ್ಕೊಳ್ಳೋಕ್ಕಿಂತ ಮುಂಚೆ ಸ್ಮೃತಿ ಅನ್ನುವ ಪದವನ್ನು ಗಮನಿಸಬೇಕು. ಸ್ಮೃತಿ ಅಂದರೆ ನೆನಪು. ನೆನಪಂದರೆ ಯಾವ ರೀತಿಯಾದ ನೆನಪು? ಮನುವಿನ ನೆನಪು. ಮನು ಅನ್ನೋನೊಬ್ಬ ವ್ಯಕ್ತಿ, ಅವನ ನೆನಪು ಅಂತ ಆ ಅನುವಾದವ ಅಂದರೆ ಅದಷ್ಟೇ ಅಲ್ಲ, ಅದು ಹೌದು. ವೇದಗಳು ಶ್ರುತಿಯಾದರೆ ಇನ್ನು ಕೆಲವು ಗ್ರಂಥಗಳು ಸ್ಮೃತಿಗಳು. ವೇದ ಕಿವಿಯಿಂದ ಕಿವಿಗೆ ಬಂದದ್ದು, ಹಾಗಾಗಿ ಶ್ರುತಿ. ಆದರೆ ವೇದದ ತತ್ವವನ್ನು ನೆನಪು ಮಾಡಿಕೊಂಡು ಮಾಡಿದ ಆಚರಣೆಯ ದಾಖಲೆ ಸ್ಮೃತಿ ಅಂತ. ಕಿವಿಯಿಂದ ಕೇಳಿದ್ದು ಒಂದು ದಾಖಲೆ ಆದರೆ, ಕೇಳಿದ್ದರ ನೆನಪಿನಿಂದ ನಾವು ಮಾಡುವ ಆಚರಣೆಯ ದಾಖಲೆ ಅದು ಸ್ಮೃತಿ ಅಂತ. ಹಾಗಾಗಿ ವೇದದ ಆಚರಣೆಯ ರೂಪ ಸ್ಮೃತಿಯಲ್ಲಿ ಕಾಣಿಸುತ್ತೆ. ಅದರಿಂದಲೇ ಡಿ.ವಿ.ಜಿಯವರು ನಾನು ಹೇಳಿದ ಪೂರ್ವೋಕ್ತ ಲೇಖನದಲ್ಲಿ, ಪುಸ್ತಿಕೆಯಲ್ಲಿ ಅವರು ತಿಳಿಸ್ತಾರೆ, ವೇದ ಮತ್ತು ಸ್ಮೃತಿ ಇವೆರಡು ಬೇರೆ ಅಲ್ಲ ಅಂತ. ಅಂದರೆ ಒಂದರ ವಿನಿಯೋಗ ಮತ್ತೊಂದರೊಳಗೆ ಕಾಣಿಸುತ್ತೆ ಅಂತ. ಈ ಸ್ಮೃತಿಗಳು ಅಂತಹ ಒಂದು ಪ್ರಶಸ್ತವಾದ ಕೆಲಸ ಮಾಡಿವೆ. ಜೊತೆಗೆ ಸ್ಮೃತಿ ಈ ನೆನಪು ಅಂತ ಅಷ್ಟೇ ಹೇಳಿದನಲ್ಲ, ನೆನಪಿನಲ್ಲಿ ಕೇವಲ ಅಧಿಕಾರ ಇಲ್ಲದ ನೆನಪು ಅಂತಲ್ಲ, ಅಧಿಕಾರ ಇರುವ ನೆನಪು. ಅಧಿಕಾರ ಅಂದರೆ ಅಥಾರಿಟಿ ಟು ಎಕ್ಸಿಕ್ಯೂಟ್ ಅಂತೀವಲ್ಲ, ಅದು ಅನ್ನುವ ಅರ್ಥದಲ್ಲಿ ನಾನು ಹೇಳಿದ್ದು. ಸ್ಮೃತಿಗಳು ಆ ರೀತಿಯಾದವು. ಅಂದರೆ ಆಧುನಿಕ ಅರ್ಥದಲ್ಲಿ ಒಂದು ಬಗೆಯ ಸಂವಿಧಾನಗಳು, ಕಾನ್ಸ್ಟಿಟ್ಯೂಷನ್ಸ್ ಅಂತ ಹೇಳಬೇಕು. ನಮ್ಮ ಪರಂಪರೆಯಲ್ಲಿ ಮನುಸ್ಮೃತಿಗೆ ಪ್ರಥಮ ಪ್ರಾಶಸ್ತ್ಯ ಅಂತ ಅಂದ್ವಿ. ಹಾಗಲ್ಲದೆ ಬೇರೆ ಸ್ಮೃತಿಗಳು ಉಂಟು. ಅಷ್ಟು ಮಾತ್ರವಲ್ಲ, ಸ್ಮೃತಿಗಳ ಒಂದು ಅನೇಕ ರೂಪಾಂತರಗಳು ಉಂಟು. ಈಗ ಉದಾಹರಣೆಗೆ ಮನುಸ್ಮೃತಿ ಅಂತ ಹೇಳಿದಂತೆ ವೃದ್ಧಮನು, ಬೃಹದ್ಮನು, ಯಾಜ್ಞವಲ್ಕ್ಯ ಸ್ಮೃತಿಯಂತೆ ಯೋಗಿ ಯಾಜ್ಞವಲ್ಕ್ಯ ಸ್ಮೃತಿ, ಈ ಥರದ್ದೆಲ್ಲ ಬೇಕಾದಷ್ಟು. ಪರಾಶರ ಸ್ಮೃತಿಗೆ ವೃದ್ಧ ಪರಾಶರ ಸ್ಮೃತಿ, ಹೀಗೆಲ್ಲ ಬೇಕಾದಷ್ಟು ಉಂಟು. ವಿಷ್ಣು ಸ್ಮೃತಿಗೆ ನಾರದೀಯ ವಿಷ್ಣು ಸ್ಮೃತಿ, ಈ ಥರದ್ದೆಲ್ಲ ಬೇರೆ ಬೇರೆ ವಿಸ್ತೃತವಾದ ಸಂಕ್ಷಿಪ್ತವಾದ ರೂಪಾಂತರಗಳು ಉಂಟು. ಇವೆಲ್ಲ ಸೇರಿಸಿದ್ರೆ ಕಡಿಮೆ ಅಂತಂದರೆ ಒಂದು 40ಕ್ಕೂ ಹೆಚ್ಚು ಸ್ಮೃತಿಗಳು ನಮಗೆ ಸಿಗುತ್ತವೆ. ಅಂದರೆ ಭಾರತೀಯ ಪರಂಪರೆ ಸುಮಾರು 7-8 ಸಾವಿರ ವರ್ಷಗಳಿಂದ ಬೆಳೆಸಿಕೊಂಡು ಬಂದಂತಹ ಈ
ಒಂದು ವೇದ ಸಂದೇಶದ ಅನುಷ್ಠಾನಾತ್ಮಕವಾದ ರೀತಿ ಅಷ್ಟು ಮುಖದ್ದು ಅಂತ ಗೊತ್ತಾಗುತ್ತೆ. ಅದೇನು ತೋರಿಸುತ್ತೆ? ಜನಜೀವನ ವಿಧಾನ, ಜನ ನಿರ್ವಾಹ ವಿಧಾನ, ಜನ ಸಂಘಟನ ವಿಧಾನ ಮತ್ತು ಜನರನ್ನ ರಾಜತಂತ್ರಾತ್ಮಕವಾಗಿ ಒಗ್ಗಿಸುವಂತಹದ್ದು, ಅಡ್ಮಿನಿಸ್ಟ್ರೇಷನ್ಗೆ ಒಳಪಡಿಸುವಂತಹ ವಿಧಾನಗಳು ಅನೇಕ ಪ್ರಕಾರದವು. ಅವನ್ನೆಲ್ಲ ಮಾಡೋಕ್ಕೆ ಹೋದದ್ದು ಈ ಸ್ಮೃತಿಗಳ ಹೆಗ್ಗಳಿಕೆ. ಅವುಗಳ ಸಂಖ್ಯೆ ಅಪಾರ. ಅದರಿಂದಲೇ ಗೊತ್ತಾಗುತ್ತೆ ಕಾಲ ಕಾಲಕ್ಕೆ ಹೊಸ ಹೊಸ ಸಂವಿಧಾನಗಳು ಬರ್ತಾ ಇದ್ವು ಅಂತ. ಇವತ್ತು ನಾವು ನಮ್ಮ ಸಂವಿಧಾನ ತುಂಬ ದೊಡ್ಡದು ಅಂತ ಭಾವಿಸ್ತೀವಿ. ಅದಕ್ಕೆ 100ಕ್ಕೂ ಹೆಚ್ಚು ಅಮೆಂಡ್ಮೆಂಟ್ಗಳಾಗಿವೆ, ಅಂದರೆ ತಿದ್ದುಪಡಿಗಳು. ಅದೇ ತರಹ ನಮ್ಮ ಪರಂಪರೆಯಲ್ಲಿಯೂ ಅನೇಕ ಅಮೆಂಡ್ಮೆಂಟ್ಸ್, ತಿದ್ದುಪಡಿಗಳು ಆಗಿ ಸ್ಮೃತಿಗಳು ನಿರ್ಮಾಣವಾಗಿವೆ. ಮತ್ತು ಒಂದೇ ಸ್ಮೃತಿಯಲ್ಲಿ ಕೆಲವೊಮ್ಮೆ ಕೆಲವು ಶ್ಲೋಕಗಳು ಲೋಪವಾಗುವುದು, ಕೆಲವೊಂದು ಶ್ಲೋಕಗಳು ಪ್ರಕ್ಷೇಪವಾಗುವಂಥವು ಹೀಗೂ ಕೂಡ ಕಾಣಿಸುತ್ತವೆ. ಇದೆಲ್ಲ ಏನು ತೋರಿಸುತ್ತೆ? ತುಂಬ ಜನ ಭಾರತೀಯರಿಗೆ ಟೆಕ್ಸ್ಚುಯಲ್ ಕ್ರಿಟಿಸಿಸಮ್ ಜ್ಞಾನ ಇಲ್ಲ, ಟೆಕ್ಸ್ಚುಯಲ್ ಪ್ಯೂರಿಟಿಯ ಜ್ಞಾನ ಇಲ್ಲ, ಒಂದು ಗ್ರಂಥವನ್ನು ಶುದ್ಧವಾಗಿ ಕಾಪಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಲ್ಲ, ಅದು ಒಂದು ಆಂಶಿಕವಾದ ಸತ್ಯ ಅಷ್ಟೆ. ಒಂದು ಗ್ರಂಥ ನಮಗೆ ಜೀವಂತವಾಗಿದೆ ಅಂತಂದರೆ ಅದರೊಳಗೆ ದಿನನಿತ್ಯ ಸೇರ್ಪಡೆಗಳು ಬೇರ್ಪಡೆಗಳು ಆಗ್ತಾನೇ ಇರುತ್ತೆ ಅಲ್ವಾ? ಈಗ ನೋಡಿ, ಒಬ್ಬ ಮನುಷ್ಯ ಬದುಕಿದ್ದಾನೆ ಅಂದರೆ ಹೇರ್ ಕಟ್ ಮಾಡಿಸ್ಕೊಳ್ಬೇಕಾಗುತ್ತೆ, ಶೇವ್ ಮಾಡ್ಕೋಬೇಕಾಗುತ್ತೆ. ಹಾಗೆ ದಪ್ಪ ಆದರೆ ಅವನು ದೊಡ್ಡದಾಗಿ ಶರ್ಟ್ ಹೊಲಿಸ್ಕೊಳ್ಬೇಕು, ಸಣ್ಣ ಆದರೆ ಬೆಲ್ಟ್ಗೆ 2 ತೂತು ಮಾಡ್ಕೊಳ್ಬೇಕು. ಇವೆಲ್ಲ ಕಾಣಿಸುತ್ತವೆ. ಇದು ಜೀವಂತಿಕೆಯ ಲಕ್ಷಣ. ಅಡಿಷನ್ಸ್ ಅಂಡ್ ಡಿಲಿಷನ್ಸ್ ಅನ್ನುವಂಥದ್ದು ಜೀವಂತಿಕೆಯ ಲಕ್ಷಣ. ಈ ಸ್ಮೃತಿಗಳಾದರೂ ಅದೇ ರೀತಿ ಪ್ರಕ್ಷೇಪಗಳಿಗೆ ಒಳಗಾಗಿವೆ, ಬದಲಾವಣೆಗಳಿಗೆ ಒಳಗಾಗಿವೆ ಅಂತಂದರೆ ಸಮಾಜದ ವ್ಯತ್ಯಾಸಗಳಿಗೆ, ಬೇಕು ಬೇಡಗಳಿಗೆ ತಕ್ಕಂತೆ ಇವು ಸ್ಪಂದಿಸಿವೆ ಅಂತ ಗೊತ್ತಾಗುತ್ತೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಅದು ಬದಲಾಗಿದೆ, ಕೆಲವೊಮ್ಮೆ ತಿದ್ದುಪಡಿಗಳಾಗಿವೆ ಅಂತಂದರೆ ಅದಕ್ಕೆ ಸತ್ವ ಇಲ್ಲ, ಅದು ಶಕ್ತಿಹೀನ, ಹಾಗೆ ಹೀಗೆ ಅಂತ ನಾವು ಮೂದಲೆ ಮಾಡ್ತೀವ. ಅದಕ್ಕೆ ಸಲ್ಲುವ ನ್ಯಾಯ ಬೇರೆ, ಇದಕ್ಕೆ ಸಲ್ಲುವ ನ್ಯಾಯ ಬೇರೆ ಅಂತಂದರೆ ಎಂಥ ಅವಿವೇಕ! ಈ ದೃಷ್ಟಿಯಿಂದ ನೋಡಬೇಕು. ಅಷ್ಟು ಮಾತ್ರವಲ್ಲ, ನಮ್ಮಲ್ಲಿ ಒಂದು ಗ್ರಂಥವನ್ನು ಅತ್ಯಂತ ಶುದ್ಧವಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಹಾಗೆ ಚತು ತಪ್ಪದಂತೆ ಉಳಿಸಿಕೊಂಡಂಥದ್ದು ಇದೆ. ಉದಾಹರಣೆಗೆ ವೇದವಾಂಗ್ಮಯವೇ ಸರಿ. 4 ವೇದಗಳನ್ನು ಸೇರಿಸಿದ್ರೆ ಹತ್ತತ್ರ 20,000 ಮಂತ್ರಗಳಷ್ಟಾಗುತ್ತೆ ಸಂಹಿತಾ ಭಾಗವೇ. ಇನ್ನು ಆರಣ್ಯಕ ಮತ್ತು ಬ್ರಾಹ್ಮಣಗಳು ಎಲ್ಲ ಸೇರಿಸಿದ್ರೆ ಕಡಿಮೆ ಅಂತಂದ್ರೆ ಸುಮಾರು 60,000 ಗ್ರಂಥ ಪ್ರಮಾಣದ್ದಾಗುತ್ತೆ. ಗ್ರಂಥ ಅಂದರೆ 16 ಅಕ್ಷರದಷ್ಟು ಒಂದು ಸಾಹಿತ್ಯ ಅಂತ, 32 ಅಕ್ಷರದಷ್ಟು ಒಂದು ಸಾಹಿತ್ಯ ಅಂತ, ಒಂದು ಅನುಷ್ಠುಪ್ ಶ್ಲೋಕದ ಗಾತ್ರಕ್ಕೆ ಗ್ರಂಥ ಅಂತಲೂ ಹೇಳ್ತಾರೆ. ಅಷ್ಟು ದೊಡ್ಡ ವಾಂಗ್ಮಯವನ್ನ ಟೇಪ್ ರೆಕಾರ್ಡರ್ ಇಲ್ಲದೆ ಇದ್ದಾಗ, ಪ್ರಿಂಟಿಂಗ್ ಇಲ್ಲದೆ ಇದ್ದಾಗ ಒಂದು ಸ್ವರವೂ ವ್ಯತ್ಯಾಸವಾಗದಂತೆ ಉಳಿಸಿಕೊಂಡು ಬಂದಿದ್ದಾರೆ ಅಂದರೆ ಟೆಕ್ಸ್ಚುಯಲ್ ಪ್ಯೂರಿಟಿ ಅಂತನ್ನುವುದರ ಕಾನ್ಸೆಪ್ಟ್ ಇರಲಿಲ್ಲ ಅಂತಲೂ ಏನಲ್ಲ. ಹಾಗೆಯೇ ನಮ್ಮ ವ್ಯಾಖ್ಯಾನಕಾರರು ಕಾಳಿದಾಸಾದಿಗಳನ್ನು ವ್ಯಾಖ್ಯಾನ ಮಾಡುವಾಗ ಅತ್ರ ಪ್ರಕ್ಷೇಪ, ಅತ್ರ ಪಾಠಾಂತರ ಅಂಥೇಳಿ ಇಲ್ಲಿ ಪಾಠಾಂತರ ಟೆಕ್ಸ್ಚುಯಲ್ ವೇರಿಯಂಟ್ ಇದೆ ಮತ್ತು ಇಲ್ಲಿ ಪ್ರಕ್ಷೇಪ ಇಂಟರ್ಪೋಲೇಷನ್ ಇದೆ ಅಂತ ತೋರಿಸಿ ಹೇಳುವಂಥದ್ದು ಕಾಣುತ್ತೆ. ಅಂದರೆ ಆ ರೀತಿಯಾದ ದೃಷ್ಟಿಕೋನವೂ ಇತ್ತು. ಪಾಠ ಶುದ್ಧಿಯ ಬಗ್ಗೆ ಹೇಗೋ ಹಾಗೆ ಪಾಠ ಬಹುಪ್ಲುತತೆ ಅಂದರೆ ಅನೇಕ ಪಾಠಗಳು ಪರಿಪ್ಲುತವಾಗಿ ಬಂದು ಹೋಗುವಂಥದ್ದಕ್ಕೂ ಅವಕಾಶ ಕೊಟ್ಟಿದ್ರು ಅಂತ ಗೊತ್ತಾಗುತ್ತೆ. ಕಾರಣ ಸ್ಮೃತಿಗಳು ಬದುಕನ್ನು ಪ್ರತಿನಿಧಿಸಬೇಕಾದವು ಅಂತ. ಆದರೆ ಇವೆಲ್ಲ ಪ್ರಾಯಶಃ 12-13ನೇ ಶತಮಾನದಿಂದ ಈಚೆಗೆ ನಿಂತು ಹೋಗ್ಬಿಟ್ಟು ಆಮೇಲೆ ಒಂದು ನಿಂತ ನೀರಿನಂತೆ ಆಯಿತು. ಆದರೆ ವ್ಯಾಖ್ಯಾನಗಳು ಬರೋದಕ್ಕೆ ಶುರುವಾದವು 9ನೇ ಶತಮಾನದಿಂದ ಈಚೆಗೆ ನಾವು ಅನೇಕ ವ್ಯಾಖ್ಯಾನಗಳು ನೋಡ್ತೀವಿ. ಸ್ಮೃತಿ ಪರಂಪರೆಯಲ್ಲಿಯೇ ಅತ್ಯಂತ ಪ್ರಾಚೀನ ವ್ಯಾಖ್ಯಾನ ಅಂದರೆ ಯಾಜ್ಞವಲ್ಕ್ಯ ಸ್ಮೃತಿಯ ಮೇಲೆ ವಿಶ್ವರೂಪಾಚಾರ್ಯ, ಆತ ಶಂಕರರ ಶಿಷ್ಯರಾದ ಸುರೇಶ್ವರರ ಪೂರ್ವಾಶ್ರಮದ ನಾಮಧೇಯ ಅಂತಲೂ ಹೇಳ್ತಾರೆ. ಆತನ ಬಾಲಕ್ರೀಡಾ ವ್ಯಾಖ್ಯಾನ ಯಾಜ್ಞವಲ್ಕ್ಯ ಸ್ಮೃತಿಗೆ ಅತ್ಯಂತ ಪ್ರಾಚೀನ ವ್ಯಾಖ್ಯಾನ. ಇಡೀ ಸ್ಮೃತಿ ಸಾಹಿತ್ಯದಲ್ಲಿಯೇ ಶಂಕರರ ಕಾಲ 7ನೇ ಶತಮಾನದ ಮಧ್ಯಭಾಗ ಅಂತಿಟ್ಟುಕೊಂಡ್ರೆ ಅಲ್ಲಿಂದ ಮನುವಿಗೆ ಅತ್ಯಂತ ಪ್ರಾಚೀನ ವ್ಯಾಖ್ಯಾತರು ಮೇಧಾತಿಥಿ 9ನೇ ಶತಮಾನದವನು ಅಂತಾರೆ. ಅಲ್ಲಿಂದ ಈಚೆಗೆ ವ್ಯಾಖ್ಯಾನಕಾರರು ಅದನ್ನು ವಿಸ್ತರಿಸಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ ಎನ್ನುವ ರೀತಿ ಗೊತ್ತಾಗುತ್ತೆ. ಅಂದರೆ ಅಪ್ಡೇಷನ್ ಅನ್ನುವಂಥದ್ದು ಮೂಲ ಗ್ರಂಥದಲ್ಲಿ ಆವರೆಗೆ ನಡೀತಾ ಇತ್ತು, ಈಗ ವ್ಯಾಖ್ಯಾನ ರೂಪದಲ್ಲಿ ಕಾಮೆಂಟ್ ಮಾಡಿ ಅದಕ್ಕೆ ವಿವರಣೆ ಕೊಟ್ಟು ಮಾಡುವಂಥದ್ದಾಯಿತು. ಗ್ಲಾಸ್ ಅಂತ ಏನು ಹೇಳ್ತೀವಿ ಹಾಗೆ ಬರೆಯುವಂಥದ್ದು. ಅದಾದ ಮೇಲೆ ನಿಬಂಧ ಗ್ರಂಥಗಳು ಅಂತ ಹೊಸ ರೀತಿಯ ಕಂಪೈಲೇಷನ್ಸ್, ಡಿಜೆಸ್ ಹ್ಯಾಂಡ್ ಬುಕ್ಸ್ ಅಂತ ಏನು ಕರೀತಾರೆ ಆ ರೀತಿಯಾಗಿ ಕಮಲಾಕರ ಇರಬಹುದು, ಮಿತ್ರಮಿಶ್ರ ಇರಬಹುದು, ದೇವಣ್ಣ ಭಟ್ಟ ಇರಬಹುದು,
ಆಮೇಲಿಂದ ಹೇಮಾದ್ರಿ ಇರಬಹುದು, ಈ ಥರ ಅನೇಕ ಜನ ಬಂದರು. ನಂದ ಪಂಡಿತ ಇರಬಹುದು, ಈ ಥರದವರು ಬಹಳಷ್ಟು ಜನ ಬಂದರು. ಹಾಗಾಗಿ ಈ ಸ್ಮೃತಿಶಾಸ್ತ್ರ ಪರಂಪರೆ ಬಹಳ ವಿಸ್ತಾರವಾಗಿ ಹೋಯಿತು. ಈ ಸ್ಮೃತಿಗೆ ವೇದ ಮೂಲ ಅಂದೆ. ವೇದ ನೇರವಾಗಿ ಅಲ್ಲ, ವೇದಕ್ಕೂ ಸ್ಮೃತಿಗೂ ಮಧ್ಯೆ ಒಂದು ಕೊಂಡಿ ಇದೆ, ಅದು ಸೂತ್ರ. ವೇದಗಳ ಅಂಗಗಳು 6, ಷಡಂಗ ಅಂತ ಹೇಳ್ತೀವಿ. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಕಲ್ಪ, ಜ್ಯೋತಿಷ. ಅಲ್ಲಿ ಕಲ್ಪ, ಕಲ್ಪಂತೆ ವೇದಾಹ ಏತೈಹಿ ಇತಿ ಕಲ್ಪಃ ಅಂತ. ವೇದಗಳು ಇವುಗಳಿಂದ ಕ್ರಿಯಾತ್ಮಕವಾಗುತ್ತವೆ. ವೇದಗಳು ಪ್ರಯೋಜನಕ್ಕೆ ಬರುತ್ತವೆ, ಕೆಲಸಕ್ಕೆ ಬರೋದು ಇವುಗಳಿಂದ. ವೇದಗಳ ಎಕ್ಸಿಕ್ಯೂಷನ್ ಇವುಗಳಿಂದ ಅಂತ ಹೇಳಿ ಕಲ್ಪ ಅಂತ ಕರೆದ್ರು. ಕಲ್ಪ 4 ಬಗೆಯದು: ಧರ್ಮಸೂತ್ರ, ಗೃಹ್ಯಸೂತ್ರ, ಶ್ರೌತಸೂತ್ರ, ಶುಲ್ಬಸೂತ್ರ ಅಂತ. ಈ ಧರ್ಮಸೂತ್ರ ಮತ್ತು ಗೃಹ್ಯಸೂತ್ರ ಅನ್ನುವ 2 ಭಾಗಗಳು ಏನಿವೆ, ಅವು ಸ್ಮೃತಿಗಳಿಗೆ ಮಾತೃಕೆಗಳು, ಸ್ಮೃತಿಗಳ ತಾಯಿಗಳು ಅಂತ ಹೇಳಬಹುದು. ತಾಯಂದಿರು ಈ ಗೃಹ್ಯ ಮತ್ತು ಧರ್ಮಸೂತ್ರಗಳು. ಅಂದರೆ ವೇದಕ್ಕೆ ಇರುವಂತಹ ಇಂಪ್ಲಿಕೇಶನ್ಸ್ ಅನ್ನು ನೆನಪಿನಲ್ಲಿಟ್ಟು ಮಾಡಿದ್ದು ಅಂದರೆ ವೇದಾಂಗದ ಮೂಲಕವಾಗಿ ಬಂದದ್ದು ಅಂತ. ವೇದದ 6 ಅಂಗಗಳಲ್ಲಿ ಕಲ್ಪಗಳನ್ನ ಕೈಗಳು ಅಂತ ಕರೆದು, ವೇದದ ಕೈಗಳು. ವೇದಗಳು ಏನಾದರೂ ಮಾಡಬೇಕಾದ್ರೆ ಕಲ್ಪಸೂತ್ರಗಳ ಮೂಲಕವೇ ಮಾಡಬೇಕು ಅಂತ. ಆ ಕಲ್ಪಸೂತ್ರಗಳು ಮತ್ತಷ್ಟು ಪರಿಷ್ಕೃತವಾಗಿ, ಅಂದರೆ ಕಲ್ಪಸೂತ್ರಗಳ 2 ಭಾಗಗಳು ಗೃಹ್ಯ ಮತ್ತು ಧರ್ಮಸೂತ್ರಗಳು ಸ್ಮೃತಿಗಳ ರೂಪ ತಾಳಿದವು. ಈ ಸೂತ್ರಗಳು ಗದ್ಯ ರೂಪದ್ದು, ಸ್ಮೃತಿಗಳು ಶ್ಲೋಕ ರೂಪದ್ದು, ಪದ್ಯ ರೂಪದ್ದು. ಹಾಗಾಗಿ ನೆನಪಿಗೆ ಸುಲಭ, ವಿವರಣೆಗೆ ಬೇಗ ದಾಖಲೆಯಾಗುವಂತೆ ಬರುವಂಥವು ಅಂತ ಇರಲಿ. ಹೀಗೆ ಬೆಳೆದು ಬಂದಿದ್ದು ಸ್ಮೃತಿ ಸಾಹಿತ್ಯ. ಆ ಸ್ಮೃತಿ ಸಾಹಿತ್ಯದಲ್ಲಿ ಮನುವಿಗೆ ತುಂಬ ಪ್ರಾಶಸ್ತ್ಯ. ಕೆಲವರು ಹೇಳೋದುಂಟು, ಮನುವಿಗೇನಂತ ಪ್ರಾಶಸ್ತ್ಯ ಇರಲಿಲ್ಲ, ಮೊದಲು ಯಾಜ್ಞವಲ್ಕ್ಯ ಸ್ಮೃತಿಯೇ ತುಂಬ ವ್ಯಾಪಕವಾಗಿತ್ತು, ಮನುವಿಗೆ ಆಮೇಲೆ ಕೊಡ್ತಾ ಇರತಕ್ಕಂಥ ಇಂಪಾರ್ಟೆನ್ಸ್ ಅಷ್ಟೇ ಬ್ರಿಟಿಷರ್ಸ್ ಬಂದ ಮೇಲೆ ಅಂತ. ಹಾಗೇನು ಭಾವಿಸಬೇಕಿಲ್ಲ ನಾವು. ಯಾಜ್ಞವಲ್ಕ್ಯ ಸ್ಮೃತಿ ಪರಮ ಪ್ರಶಸ್ತ ಅಂತ ಅನಿಸಿಕೊಂಡಿದ್ದು ಅದರ ವ್ಯಾಖ್ಯಾನವಾದ ಮಿತಾಕ್ಷರ ಅನ್ನುವುದರ ಕಾರಣ. ವಿಜ್ಞಾನೇಶ್ವರ ಅಂತ ಕನ್ನಡಿಗ ಸುಮಾರು 11-12ನೇ ಶತಾಬ್ದಿಯಲ್ಲಿ ಬರೆದಂತಹ ತನ್ನ ಮಿತಾಕ್ಷರ ಅನ್ನುವ ವ್ಯಾಖ್ಯಾನದ ಮೂಲಕ ಆ ಕಾಲಕ್ಕೆ ಭಾರತಕ್ಕೆ ಬೇಕಾಗಿರುವಂಥ ಎಲ್ಲ ಆಚಾರ, ವ್ಯವಹಾರ, ಪ್ರಾಯಶ್ಚಿತ್ತ, ದಂಡ ಅನ್ನುವ 4 ಪಾದಗಳ ಧರ್ಮದ ವಿವರಣೆ ಎಲ್ಲ ಕೊಟ್ಟ ಕಾರಣ ಅದು ಜನಪ್ರಿಯವಾಯಿತು. ಅದೊಂದು ಡಿಜೆಸ್ಟ್ ತರಹ ಆಯಿತು, ನಾನು ಹೇಳಿದನಲ್ಲ ಮೊದಲು. ಆಮೇಲೆ ನಮ್ಮ ಭಾರತದಲ್ಲಿ ಮುಸಲ್ಮಾನರ ಆಕ್ರಮಣ ಬಂದು ಧರ್ಮದ ಎಲ್ಲ ಅಂಗಗಳನ್ನು ನಿರ್ವಾಹ ಮಾಡೋದು ಕಷ್ಟವಾದಂತೆ ಸ್ಮೃತಿಗಳಿಗೆ ಅರಸೊತ್ತಿಗೆಯಲ್ಲಿ ಪ್ರಾಶಸ್ತ್ಯ ಕಡಿಮೆ ಆದವು. ಯಾವತ್ತೂ ಲಾ ವೆನ್ ಇಟ್ ಲೂಸಸ್ ಹೋಲ್ಡ್ ಇನ್ ಗವರ್ನಮೆಂಟ್, ವಾಟ್ ಹ್ಯಾಪನ್ಸ್? ಸರ್ಕಾರದಲ್ಲಿ ಕಾನೂನಿನ ಹತೋಟಿ ಇಲ್ಲ ಅಂದರೆ ಇವತ್ತಾಗ್ತಾ ಇರೋದೆ. ಅದರಿಂದ ಈ ಸ್ಮೃತಿ ಸಾಹಿತ್ಯ ಸರ್ಕಾರಕ್ಕೆ ಗೌರವನೀಯವಲ್ಲ ಅನಿಸಿದಾಗ ಬಿದ್ದೋಯ್ತು. ಆದರೆ ವಿಜಯನಗರದಲ್ಲಿ ದೊಡ್ಡ ರಿನೈಸಾನ್ಸ್ ಕಂಡ್ವಿ. ನಾನು ಕಳೆದ ಉಪನ್ಯಾಸಗಳಲ್ಲಿ ಹೇಳಿದ್ದೆ ಅದನ್ನ. ವಿದ್ಯಾರಣ್ಯರ ಪರಾಶರ ಮಾಧವೀಯ ಅಂತ. ಪರಾಶರ ಸ್ಮೃತಿ ಸಂಕ್ಷಿಪ್ತವಾದದ್ದು, ಹೆಚ್ಚು ಸರಳವಾದದ್ದು, ಹಗುರವಾದದ್ದು. ಅದರಿಂದಾಗಿ ಅದರ ಮೇಲೆ ವಿವರಣೆ ಬರೆದು ಅದನ್ನು ಜೀವನಕ್ಕೆ ಅಳವಡಿಸಿದ್ರೆ ಒಳ್ಳೆಯದು ಅನ್ನುವ ಭಾವನೆ ಇಟ್ಟುಕೊಂಡು ಮಾಡಿದ್ರು ಅಂತ ಹೇಳ್ಬಿಟ್ಟು. ಹೀಗಾಗಿ ಮನುಸ್ಮೃತಿಯ ಪ್ರಾಶಸ್ತ್ಯೇನು ಕಡಿಮೆ ಆಗಲಿಲ್ಲ. ಬ್ಯೂಲರ್ ಅಂತವರು ಸೇಕ್ರೆಡ್ ಬುಕ್ಸ್ ಆಫ್ ದಿ ಈಸ್ಟ್ ಸೀರೀಸ್ ಅಲ್ಲಿ ಮ್ಯಾಕ್ಸ್ ಮಿಲ್ಲರ್ನ ಸಂಪಾದಕತ್ವದಲ್ಲಿ ಬಂದಿದ್ದೊಳಗೆ ಇದರ ಅನುವಾದವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಅವರಿಗೆ ಇದರ ಹೃದಯ ಅರ್ಥವಾಗಿಲ್ಲ, ಇದರ ಶರೀರ ಅರ್ಥವಾಗಿದೆ. ಆ ಸಮಸ್ಯೆ ಪಾಶ್ಚಾತ್ಯರ ಅನೇಕರು ವಿದ್ವಾಂಸರುಗಳಲ್ಲಿ ಕಾಣುತ್ತೇ ಇರಲಿ. ಆಮೇಲೆ ಕಾಣೆಯವರ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರದಲ್ಲಿ ಮನುಸ್ಮೃತಿಗೆ ತಕ್ಕ ಮಟ್ಟಿಗೆ ಗೌರವ ಪ್ರಾಶಸ್ತ್ಯಗಳು ಸರಿಯಾಗಿ ಸಂದಿವೆ. ಇರಲಿ, ಆ ಸೆಕೆಂಡರಿ ಸೋರ್ಸಸ್ ಅಂತ ಏನು ಹೇಳ್ತಾರೆ ಅವುಗಳ ಬಗ್ಗೆ ನಾನು ಹೆಚ್ಚಾಗಿ ಹೋಗುವಂಥದ್ದಲ್ಲ. ನಮಗಿರುವ ಸಮಯವೆಲ್ಲ ಮನುಸ್ಮೃತಿಯ ಪರಿಚಯ ಮಾಡಿಕೊಳ್ಳೋದು, ಅದರ ಒಂದು ವೈಶಿಷ್ಟ್ಯಗಳನ್ನು, ಅದರ ಇತಿಮಿತಿಗಳನ್ನು, ನಮ್ಮ ಕಾಲದ ಸಂವೇದನೆಯನ್ನ ಅರಿಯುವಂಥದ್ದಾಗಿದೆ. ಮೊದಲಿಗೆ ಮನು ಯಾರು ಅಂತನ್ನೋದನ್ನು ನೋಡೋಣ. ಸ್ಮೃತಿ ಅನ್ನೋದಕ್ಕೆ ಅರ್ಥ ಹೇಳಿ ಆಯಿತು. ಮನು ಯಾರು? ಮನು ಜ್ಞಾನೇ, ಮನು ಅವಬೋಧನೆ ಅಂತ 2 ಧಾತುಗಳು ಬರ್ತವೆ. ಮನು ಜ್ಞಾನೇ, ಜ್ಞಾನ ಅನ್ನೋದರ ಒಂದರ್ಥ. ಮನು ಅವಬೋಧನೆ, ತಿಳುವಳಿಕೆ, ತಿಳಿಸಿ ಕೊಡುವುದು ಅನ್ನುವ ಅರ್ಥ. 2 ಒಂದಕ್ಕೆ ಬರುತ್ತೆ. ಅಂದರೆ ಜ್ಞಾನ, ತಿಳುವಳಿಕೆ ಅನ್ನೋದು ಮನು ಶಬ್ದದ ಅರ್ಥ.
ಆ ಮನುವಿಗೆ ಸಂಬಂಧಪಟ್ಟವನು ಮಾನವ ಅಂತ. ಅಂದರೆ ಯಾವುದೋ ಒಬ್ಬ ವಿವೇಕಿಯಾದಂತಹ ಮನುಷ್ಯನ ನಿರ್ಮಾಣ, ಅವನ ನಿರ್ಮಾಣವನ್ನು ಒಪ್ಪಿಕೊಂಡವರೆಲ್ಲ ಮಾನವರು ಅಂತ. ಅಂದರೆ ವಿವೇಕ ಇರತಕ್ಕಂತಹ ನಿರ್ಮಾಣವನ್ನ ಒಪ್ಪಿ ನಡೆಯುವವರು ಮಾನವರು ಅಂತ. ದಟ್ ವಿಚ್ ಹ್ಯಾಸ್ ಎ ಲಾಜಿಕಲ್ ಎಕ್ಸಿಕ್ಯೂಷನ್, ದಟ್ ವಿಚ್ ಹ್ಯಾಸ್ ಎ ಮೀನಿಂಗ್ಫುಲ್ ಎಕ್ಸಿಕ್ಯೂಷನ್, ಅದನ್ನ ಒಪ್ಪಿಕೊಂಡು ಅಂಡ್ ದಟ್ ಈಸ್ ಎಂಡಾರ್ಸ್ಡ್ ಅಂಡ್ ಫಾಲೋಡ್ ಬೈ ಅದರ್ಸ್, ದೇ ಬಿಕಮ್ ಮಾನವಾಸ್, ಅವರು ಮಾನವರಾಗ್ತಾರೆ ಅಂತ. ಈ ದೃಷ್ಟಿಯಿಂದ ಚಿಂತನಶೀಲನಾದ ಮಾನವನಿಂದ ಇವೆಲ್ಲ ಆರಂಭವಾದದ್ದು, ಮನುಷ್ಯನಿಂದ ಆರಂಭವಾಗಿತ್ತು. ಸಂಸ್ಕೃತದಲ್ಲಿ ಮನುಷ್ಯ, ಮಾನವ ಅಂತೆಲ್ಲ ಇರುವಂತಹ ಶಬ್ದಗಳು ಮನು ಅಂದರೆ ಮ್ಯಾನ್ ಇಸ್ ಎ ಥಿಂಕಿಂಗ್ ಅನಿಮಲ್ ಅಂತ ಹೇಳ್ತೀವಲ್ಲ, ಆ ಅರ್ಥದಲ್ಲಿಯೇ ಬಂದದ್ದು. ಈ ಸ್ಮೃತಿಗಳೆಲ್ಲ ಬಂದಿದ್ದು ಅದಕ್ಕಾಗಿಯೇ ತಾನೆ. ಪ್ರಾಣಿ ಮಾತ್ರವಾಗಿ ಬದುಕಬಹುದಾದ ಮನುಷ್ಯ ಆಹಾರ, ನಿದ್ರಾ, ಭಯ, ಮೈಥುನಗಳೆಂಬ ಇಷ್ಟೇ ಅಂಶಗಳಿಗೆ ಪಕ್ಕಾಗಿ ಬಾಳಬೇಕಾದ ಮಾನವ ಅದಲ್ಲದೆಯೂ ಒಂದು ಉಂಟು ಅಂತ ಅಂದುಕೊಂಡಾಗ ತುಂಬ ಸ್ವಾರಸ್ಯ ಬರುತ್ತೆ. ಈಗಷ್ಟೇ ನಮ್ಮ ಸ್ನೇಹಿತರಾದ ಸೂರ್ಯಪ್ರಕಾಶ್ ಅವರ ಭಾಷಣ ಕೇಳಿಕೊಂಡು ಬಂದೆ. ತುಂಬ ಸೊಗಸಾದ ಭಾರತೀಯ ಸಂಸ್ಕೃತಿಯ ಬಗೆಗಿನ ಭಾಷಣ. ಅಲ್ಲಿ DVG ಅವರ ಒಂದು ವಾಕ್ಯದ ಉದ್ಧರಣವಾಯಿತು, ಬಹಳ ಸೊಗಸಾದದ್ದು ಆ ವಾಕ್ಯ ಕೂಡ. ಪ್ರಣಯ ಪ್ರಕೃತಿ, ದಾಂಪತ್ಯ ಸಂಸ್ಕೃತಿ ಅಂತ. ಅದನ್ನು ಅವರು ಹಲವು ಕೃತಿಗಳಲ್ಲಿ ಹೇಳ್ತಾರೆ. ಶೃಂಗಾರ ಮಂಗಳದಲ್ಲಿ ಹೇಳ್ತಾರೆ, ಮತ್ತೆ ಈಗ ಸಂಸ್ಕೃತಿಯಲ್ಲಿ ಹೇಳ್ತಾರೆ. ಹೀಗೆಲ್ಲ ಅಂತಃಪುರ ಗೀತೆಗಳಲ್ಲಿ ಮತ್ತು ಉಮರ್ನ ಹೊಸಗೆ ಇಂಥದ್ರೊಳಗೆಲ್ಲ ಈ ಒಂದು ತುಡಿತ ಕಾಣುತ್ತೆ. ಏನದ ಅರ್ಥ? ಗಂಡು ಹೆಣ್ಣಿನ ಆಕರ್ಷಣೆ ನೇಚರ್, ಇಟ್ಸ್ ಬಟ್ ನ್ಯಾಚುರಲ್ ಟು ಬಿ ಅಟ್ರಾಕ್ಟೆಡ್ ಬೈ ಡಿಫರೆಂಟ್ ಜೆಂಡರ್ಸ್ ಅಂತ ಹೇಳುವುದು ಬಹಳ ದೊಡ್ಡ ಸಂಶೋಧನೆ ಅಂತ ಆಡ್ತಾರೆ ಆಧುನಿಕರು. ಆದರೆ ನ್ಯಾಚುರಲ್ ಆಗಿರೋದೆಲ್ಲನೂ ಸರಿಯಾಗಿರುತ್ತೆ ಅಂತ ಹೇಳೋದು ಹೇಗೆ? ಸಹಜವೆಲ್ಲ ಸರಿಯಲ್ಲ, ಸವಿಯೂ ಅಲ್ಲ ಎಷ್ಟೋ ಬಾರಿ. ಹಾಗಾಗಿ ಸಹಜ ಅಂತ ಅನ್ನೋದು ತಪ್ಪು. ಒಮ್ಮೆ ಅದೇ ನನ್ನ ಸ್ನೇಹಿತ ಸೂರ್ಯಪ್ರಕಾಶ ಗಡ್ಡ ಬೆಳೆಸ್ಕೊಂಡಿದ್ದ. DVG ಅವರ ಪ್ರಿಯಶಿಷ್ಯರು ಆಗಿದ್ದಂತಹ ಆದರಣೀಯರು ಪದ್ಮನಾಭನ್ ಅವರು, ಏನಪ್ಪ ಗಡ್ಡ ಬೆಳೆಸಿಬಿಟ್ಟಿದ್ಯಲ್ಲ ಅಂತಂದ್ರೆ ವಿನೋದವಾಗಿತ ಸಹಜ ನಖದಾಡಿಗಳು ಅಂತ ಕಗ್ಗದ ಒಂದು ತುಂಡನ್ನು ಕೋಟ್ ಮಾಡ್ದ. ಈ ಉಗುರು ಗಡ್ಡ ಎಲ್ಲ ನಮಗೆ ಸಹಜ ಅಂತ. ಅಷ್ಟಕ್ಕೆ ಅಲ್ಲ, ಸಹಜ ನಗ್ನತೆ ನಮಗೆ ಅಂತಲೂ DVG ಹೇಳಿದ್ದಾರೆ, ಅದಕ್ಕೇನು ಮಾಡ್ತೀರಾ ಅಂತಂದ್ರು. ಹೀಗಾಗಿ ಸಹಜವನ್ನು ನಾವು ಸರಿ ಅಂತ ಅಂದುಕೊಳ್ಳೋದು ಡೇಂಜರ್ ಅಂತ. ಹಾಗೆ ಆ ರೀತಿಯಲ್ಲಿಯೇ ಈ ಪ್ರಣಯ ಸಹಜ ಅಂತ ಆದರೆ ದಾಂಪತ್ಯ ಅಸಹಜ ಅಲ್ಲ, ಅದು ವಿಕೃತಿ ಅಲ್ಲ, ಸಂಸ್ಕೃತಿ ಅಂತ. ಸ್ಮೃತಿಗಳಾದರೂ ಹಾಗೆ ಬಂದದ್ದು. ಮನು ಅಂತಂದ್ರೆ ಯಾವನು ಹೋಮೋಸೆಪಿಯನ್ ಅಂತ ಒಂದು ಸ್ಪೀಶೀಸ್ ಆಗಿದ್ದವನು ಬುದ್ಧಿವಂತ ವಿವೇಕಿ ಅಂತ ಅನಿಸಿಕೊಂಡು ಆವಾಗ ಮನು ಆದ ಅಂತ. ನರ ಆದವನು ಮಾನವ ಆಗುವುದಿದೆಯಲ್ಲ, ಅದು ದೊಡ್ಡ ವ್ಯತ್ಯಾಸ. ನರ ಅಂತಂದ್ರೆ ಸಾಮಾನ್ಯವಾದಂತಹ ಒಂದು ಪ್ರಾಣಿ ವರ್ಗ, ಕಪಿಯಲ್ಲದ್ದು, ಕಪಿಯಿಂದ ವಿಕಸಿತವಾದ ರೂಪ. ವಾನರನಲ್ಲ ಉದ್ದವನು ನರ. ಆದರೆ ಮಾನವ ಆಗಬೇಕು ಅಂತಂದರೆ ಮನು ಅನ್ನುವ ಜ್ಞಾನೇ ಮತ್ತು ಅವಬೋಧನೆ ಅನ್ನುವ ಸಂಸ್ಕಾರ ಇರಬೇಕು ಅಂತ. ಇಂಥದ್ದನ್ನು ಮೊದಲಿಗೆ ಮಾಡಿಕೊಟ್ಟಂಥವನು ಯಾವನಿದ್ರೆ ಅವನು ಮನು. ಅಂದರೆ ಮಾನವರು ತಮ್ಮ ಜೀವನ ವಿಧಾನಗಳನ್ನ ರೂಪಿಸಿಕೊಂಡ್ರಲ್ಲ, ಆ ಆದಿಮೂಲದ ರೂಪ ಕಾರಣಕರ್ತನಾದಂಥ ಮಹನೀಯ ಮನು ಅಂತ. ಋಗ್ವೇದದಲ್ಲಿಯೇ 3 ಬಾರಿ ಮನು ಅನ್ನುವ ಶಬ್ದದ ಮನುವಿನ ರೆಫರೆನ್ಸ್ ಬರುತ್ತೆ. ಮನುತೇ ಇತಿ ಮನುಹು ಅನ್ನುವುದು ನಿರುಕ್ತದ ನಿರ್ವಚನವೇ ಆಗುತ್ತೆ. ಮತ್ತೆ ಈ ಋಗ್ವೇದದ 8ನೇ ಮಂಡಲದಲ್ಲಿ ಒಂದು ಕಡೆ ಮಾನಃ ಪತಃ ಪಿತ್ರ್ಯಾನ್ ಮಾನವಾದಧಿದೂರಂ ನೈಷ್ಠ ಪರಾವತಃ ಅಂತ ಬರುತ್ತೆ. ನಾವು ನಮ್ಮ ಪೂರ್ವಿಕರು ಹಾಕಿಕೊಟ್ಟಂತಹ ಮನುವಿನ ಮಾರ್ಗವನ್ನು ಬಿಟ್ಟು ಹೋಗೋದು ಬೇಡ ಅಂತ. ಅಂದರೆ ಋಗ್ವೇದ ಕಾಲಕ್ಕಾಗಿಯೇ ಮನು ಅನ್ನುವುದು ಪ್ರಸಿದ್ಧವಾಗಿತ್ತು. ಈ ಹೊತ್ತು ನಮಗೆ ಕಾಣುವ ಮನುಸ್ಮೃತಿ ಆ ಕಾಲದ ಅಲ್ಲ ಅಂತ ಅಂದರೂ ಕೂಡ ಇದರಲ್ಲಿ ಇರುವುದು ಆ ಕಾಲದ ಥಾಟ್ ಕೂಡ ಹೌದು ಅಂತ ಹೇಳ್ಬೋದು. ರಾಮ ಸೀತಾ ಲಕ್ಷ್ಮಣರ ಜೊತೆಗೆ ದಾಟಿದ ಗಂಗಾ ನದಿ ಈಗಿರುವ ಗಂಗಾ ನದಿ ಅಲ್ವೋ? ಅಲ್ಲ ಅಂತಂದ್ರೆ ಆ ನದಿ ನೀರಲ್ಲ ಅಂತಂದ್ರೆ ಅರೆ ನದಿ ಅದೇ ಅಲ್ವೇ? ಹಾಗಾಗಿ ಅದು ಗಂಗಾ ನದಿಯೇ, ನೀರದಲ್ಲದೆ ಇರಬಹುದು. ಇವತ್ತು ಮನುಸ್ಮೃತಿಯಲ್ಲಿ ಕಾಣುವಂತಹ ಶ್ಲೋಕಗಳು, ಆ ಶ್ಲೋಕದ ರಚನಾ ವಿಧಾನ, ಆ ಭಾಷೆ ವೈದಿಕ ಭಾಷೆಗಿಂತ ಅರ್ವಾಚೀನ ಇರಬಹುದು. ಆದರೆ ಅಲ್ಲಿರುವಂಥ ಎಷ್ಟೋ ವಿಚಾರಗಳು
ಮತ್ತು ಅದರ ಒಬ್ಬ ಗ್ರಂಥಕರ್ತನೇ ಮನು ಅನ್ನುವನು ವೇದದಲ್ಲಿ ಉಲ್ಲೇಖಗೊಂಡವನು. ಹೇಳ್ಬೋದು ಮನು ಅನ್ನೋನೊಬ್ಬ ಗ್ರಂಥಕರ್ತ ಆ ಕಾಲದಿರ್ಬೋದು, ಇನ್ಯಾರೋ ಬರೆದ್ಬಿಟ್ಟು ಮನುವಿನ ಹೆಸರಿಟ್ಟಿರಬಹುದು ಅಂತ. ಇದೆಲ್ಲ ಒಬ್ರಿಬ್ರು ಮಾಡಿದ್ರೆ ಒಂದೆರಡು ವರ್ಷ ಕಾಲ ಒಪ್ಪಬಹುದು, ತಲೆಮೊರೆಗಳಿಂದ ಮಾಡೋಕ್ಕಾಗೋಲ್ಲ. ಮಾತ್ರವಲ್ಲ, ಮನುಸ್ಮೃತಿಗೂ ಸೂತ್ರಗಳಿಗೂ ಅಂದರೆ ವೇದಾಂಗಗಳು ಅಂತ ಅನಿಸಿಕೊಂಡ ಧರ್ಮ ಮತ್ತು ಗೃಹ್ಯ ಸೂತ್ರಗಳು ಕಲ್ಪಸೂತ್ರಗಳಲ್ಲಿ ಬರುತ್ತವಲ್ಲ, ಅವುಗಳಿಗೂ ಇರುವ ನೈಕಟ್ಯ ತುಂಬಾ ಗಮನಾರ್ಹವಾದಂಥದ್ದು. ವಿಶೇಷವಾಗಿ ಗೌತಮ ಧರ್ಮಸೂತ್ರ, ಆಪಸ್ತಂಭ ಧರ್ಮಸೂತ್ರ ಮತ್ತು ಬೋಧಾಯನ ಧರ್ಮಸೂತ್ರಗಳು, ಈ 3 ಧರ್ಮಸೂತ್ರಗಳು ತುಂಬಾ ನಿಕಟವಾಗಿ ಮನುಸ್ಮೃತಿಯ ಜೊತೆಗೆ ತೋರುತ್ತವೆ. ಹಾಗಾಗಿ ಮನುಸ್ಮೃತಿ ಇದರಿಂದ ಬಹಳ ತೆಗೆದುಕೊಂಡಿದೆ. ಈ 3 ಧರ್ಮಸೂತ್ರಗಳೇ ಅತ್ಯಂತ ಪ್ರಾಚೀನ ಧರ್ಮಸೂತ್ರಗಳಾಗಿ ನಮಗೆ ಪ್ರಸಿದ್ಧಿ. ಹಾಗೆ ಗೃಹ್ಯಸೂತ್ರಗಳಲ್ಲಿ ಆಶ್ವಲಾಯನ ಗೃಹ್ಯಸೂತ್ರ, ಆಪಸ್ತಂಭ ಗೃಹ್ಯಸೂತ್ರ, ಬೋಧಾಯನ ಗೃಹ್ಯಸೂತ್ರ, ಪಾರಸ್ಕರ ಅಥವಾ ಕಾತ್ಯಾಯನ ಗೃಹ್ಯಸೂತ್ರ, ಮತ್ತೆ ಖಾದಿರ ಅಥವಾ ದ್ರಾಹ್ಯಾಯಣ ಗೃಹ್ಯಸೂಕ್ತ, ಮತ್ತೆ ತಿರ್ಗ ಜೈಮಿನೀಯ, ಈ ರೀತಿಯಾದ ಕೆಲವೊಂದು ಗೃಹ್ಯಸೂತ್ರಗಳ ವಿಶೇಷವಾಗಿ ಪ್ರಭಾವ ಕೂಡ ಇದರ ಮೇಲೆ ಇದೆ. ಅಂದರೆ ಮುಂದೆ ಬಂದ ಸ್ಮೃತಿಗಳಿಗಿಂತ ಹಳತು, ಹಿಂದೆ ಬಂದ ಸೂತ್ರಗಳಿಗಿಂತ ಹೊಸತು ಅಂತಂದ್ರೆ ಇದು ಮೊದಲ ಸ್ಮೃತಿ ಅಂತ ತಾನಾಗಿ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಮನುಸ್ಮೃತಿಯಲ್ಲಿಯೇನೆ ಈ ಒಂದು ಅಂತರ ಕಾಣುತ್ತೆ. ಅಂದರೆ ಒಂದೊಂದು ಕಾಲಕ್ಕೆ ಒಂದೊಂದು ರೀತಿಯಾದಂತಹ ಸ್ಮೃತಿಗಳು ಬೇಕಾಗುತ್ತವೆ, ಒಂದೊಂದು ರೀತಿಯಾದ ರೀತಿ ನೀತಿಗಳು ಬೇಕಾಗುತ್ತವೆ, ಅವುಗಳಿಗೆ ತಕ್ಕಂತೆ ನಾವು ವರ್ತಿಸಬೇಕಾಗುತ್ತವೆ. ಅದನ್ನು ಬಿಟ್ಟು ಬೇರೆ ಬೇರೆ ರೀತಿಯಾಗಿ ಬದಲಾವಣೆ ಮಾಡಿಕೊಂಡು ಹೋಗುವಂಥದ್ದು ಸರಿಯಾಗೋದಿಲ್ಲ ಅಂತ ಹೇಳಿಬಿಟ್ಟು ಮನುವಿನ ಮೊದಲನೆಯ ಅಧ್ಯಾಯದಲ್ಲಿಯೇ ಬರುತ್ತೆ, ಅನ್ಯೇ ಕೃತಯುಗೇ ಧರ್ಮಾಸ್ತ್ರೇತಾಯಾಮ್ ದ್ವಾಪರೇ ಪರೆ ಅನ್ಯೇ ಕಲಿಯುಗೇ ನೃಣಾಂ ಯುಗಹ್ರಾಸಾನುರೂಪತಃ ಅಂತ. ಒಂದೊಂದು ಯುಗಕ್ಕೂ ಕೂಡ ಒಂದೊಂದು ರೀತಿಯಾಗಿ ಧರ್ಮಗಳು ಇದ್ದುವು ಅಂತ. ಧರ್ಮ ಅಂತಂದ್ರೆ ಪರಮಧರ್ಮ ಅನ್ನುವ ಅರ್ಥ ಅಲ್ಲ, ಸಾಪೇಕ್ಷ ಧರ್ಮಗಳು. ಮುಂದೆ ಆ ವಿಷಯವನ್ನ ನಾನು ತೆಗೆದುಕೊಳ್ತೀನಿ. ಒಂದೊಂದು ಕಾಲಕ್ಕೆ ಒಂದೊಂದು ರೀತಿಯಾಗಿ ಇದ್ದುವು ಅಂತ. ಅದನ್ನು ಮೇಧಾತಿಥಿ ಬಹಳ ಚೆನ್ನಾಗಿ ಹೇಳ್ತಾನೆ. ಉಕ್ತಸ್ಯ ಕಾಲಭೇದೇನ ಭೇದೇನ ಪದಾರ್ಥ ಸ್ವಭಾವ ಭೇದಸ್ಯ ಉಪಸಂಹಾರ ಧರ್ಮಶಬ್ದೋ ನ ಯಾಗಾದಿ ವಚನ ಏವ ಕಿಂ ತರ್ಹಿ ಪದಾರ್ಥ ಗುಣಮಾತ್ರೇ ವರ್ತತೆ. ಅನ್ಯೇ ಪದಾರ್ಥಾನಾಂ ಧರ್ಮಾಃ ಪ್ರತಿಯುಗಂ ಭವಂತಿ ಯಥಾ ಪ್ರಾಕ್ ಪ್ರದರ್ಶಿತಂ ಯಥಾ ವಸಂತೇಭ್ಯಃ ಪದಾರ್ಥಾನಾಂ ಸ್ವಭಾವೋನ್ಯೋ ಗ್ರೀಷ್ಮೋನ್ಯ ಏವ ವರ್ಷಸ್ವೇವಂ ಯುಗೇಶ್ವಪಿ ಅಂತ್ಯತ್ವಂ ಚ ಅತ್ರ ನ ಕಾರಣಾನಾಂ ದೃಷ್ಟ ಕಾರ್ಯತ್ಯಾಗೇನ ಕಾರ್ಯಾಂತರ ಜನಕತ್ವಂ ಅಪಿ ತ್ವಪರಿಪೂರ್ಣಸ್ಯ ಕಾರ್ಯಸ್ಯೋತ್ಪತ್ತೇಃ ಶಕ್ತೇರಪಚಯಾತ್ ತದಾಹ ಯುಗಹ್ರಾಸಾನುರೂಪತಃ ಇತಿ ಹ್ರಾಸೋ ನ್ಯೂನತ ಅನ್ನುವ ಮಾತನ್ನು ಹೇಳ್ತಾನೆ. ಅಂದರೆ ಏನು ಇದರ ತಾತ್ಪರ್ಯ? ಇಷ್ಟುದ್ದ ಓದ್ಬಿಟ್ನಲ್ಲ ನಾನು ಸಂಸ್ಕೃತದ ವಾಕ್ಯಗಳನ್ನ ಮೇಧಾತಿಥಿಯಿಂದ. ಏನು ಅದರ ತಾತ್ಪರ್ಯ? ಒಂದೇ ಪದಾರ್ಥ ವಸಂತ ಋತುವಿನಲ್ಲಿ ಒಂದು ರೀತಿ ಇರುತ್ತೆ, ಗ್ರೀಷ್ಮ ಋತುವಿನಲ್ಲಿ ಒಂದು ರೀತಿ ಇರುತ್ತೆ, ವರ್ಷಾ ಋತುವಿನಲ್ಲಿ ಒಂದು ರೀತಿ ಇರುತ್ತೆ. ಹಾಗೆ ಧರ್ಮ ಅನ್ನೋದು ಏಕಮೇವಾದ್ವಿತೀಯವಾಗಿ ಇದ್ದರೂ ಕೂಡ ಮಲ್ಲಿಗೆ ಗಿಡ ಅಂದ್ರೆ ಮಲ್ಲಿಗೆ ಗಿಡವಾದರೂ ಅದು ಒಂದೊಂದು ಸೀಸನ್ ಅಲ್ಲಿ ಒಂದೊಂದು ತರಹ ಆಗಿರುತ್ತೆ. ಶಿಶಿರದಲ್ಲಿ ಪೂರ್ತಿ ಬೋಳಾಗ್ಬಿಟ್ಟಿರುತ್ತೆ, ವಸಂತದಲ್ಲಿ ಚಿಗುರಿರುತ್ತೆ, ಗ್ರೀಷ್ಮದಲ್ಲಿ ಹೂವು ಬಿಟ್ಟಿರುತ್ತೆ. ಹೀಗೆಲ್ಲ ಉಂಟು. ಅಂಥ ಒಂದು ಬೇರೆ ಬೇರೆ ಆಗುವಂಥ ಸಮಾಜ ಉಂಟು. ಹಾಗಾಗಿ ಆಯಾ ಹೊತ್ತಿನ ಧರ್ಮಗಳು ಹಾಗೆ ಇರಬೇಕು. ಮಳೆಗಾಲದಲ್ಲಿ ಮಲ್ಲಿಗೆಗೆ ನೀರು ಹಾಕಬೇಕಾಗಿಲ್ಲ, ಬೇಸಿಗೆ ಕಾಲದಲ್ಲಿ ಹಾಕದೆ ಇರೋಕ್ಕಾಗೋಲ್ಲ. ಇವೆಲ್ಲ ಕಾಣುವಂಥ ವ್ಯಾವಹಾರಿಕವಾದಂಥ ವ್ಯತ್ಯಾಸಗಳು ಅಂತ. ಅಂದರೆ ಸ್ಮೃತಿಕಾರರಿಗೆ ತಮ್ಮ ಮಾತು ಪರಮ ಪ್ರಮಾಣ ಎಲ್ಲಾ ಕಾಲಕ್ಕೂ ಇದೆ ಎನ್ನುವ ಹಠ ಇರಲಿಲ್ಲ. ಹಾಗಂತ ಏನು ಹೇಗೂ ಇರಲಿ ಎನ್ನುವ ಅನಾರ್ಕಿ, ಅರಾಜಕತೆಯ ಅದೂ ಅಲ್ಲ. ಅಲ್ಲಿ ಯಾವುದನ್ನು ಅವರು ಬಯಸಿದ್ದು ಅಂದರೆ ಕೆಲವು ನಿರಂತರವಾಗಿ ಸದಾಕಾಲ ಅವಿಕಾರಿಯಾಗಿ ಅವಿನಾಶಿಯಾಗಿ ಉಳಿಯುತ್ತವೆ, ಇನ್ನು ಕೆಲವು ಸಾಪೇಕ್ಷವಾಗಿ ಬದಲಾಗ್ತಾ ಇರ್ತವೆ ಅಂತ. ಅದನ್ನೇ ಸಾಮಾನ್ಯ ಧರ್ಮ, ವಿಶೇಷ ಧರ್ಮ ಅಂತ ಹೇಳಿದ್ದು. ಆ ಬಗ್ಗೆ ನಾವು ಮುಂದೆ ನೋಡೋಣ. ಯಾತಕ್ಕಿಷ್ಟೆಲ್ಲ ಹೇಳ್ತಾ ಬಂದೆ, ಮನುಸ್ಮೃತಿಯಲ್ಲಿ ಈ ಎಲ್ಲವನ್ನೂ ನಾವು ಕಾಣ್ತೀವಿ. ಸಾಮಾನ್ಯ ಧರ್ಮ, ವಿಶೇಷ ಧರ್ಮ ಎರಡನ್ನೂ ಕಾಣ್ತೀವಿ. ಅದು ಮಾತ್ರವಲ್ಲ, ಮುಂದಿನ ಎಲ್ಲದಕ್ಕೂ ಬೇಕಾದ ವಿಚಾರಗಳ ಮೂಲ ಸಾಮಗ್ರಿ, ಹಿಂದಿನ ವಿಚಾರಗಳೆಲ್ಲದರ ಕ್ರೋಢೀಕರಣ. ಇಟ್ ಇಸ್ ದಿ ಕಲ್ಮಿನೇಷನ್ ಆಫ್ ಅರ್ಲಿಯರ್ ಡಿಸ್ಕಷನ್ಸ್ ಅಂಡ್ ಫೌಂಟೇನ್ ಹೆಡ್ ಆಫ್ ಫ್ಯೂಚರ್ ಡಿಸ್ಕೋರ್ಸಸ್ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಕಾಣಬಹುದು ಅಂತ. ಮತ್ತು ನಮ್ಮ ಪುರಾಣಗಳಲ್ಲಿ ಮನುವಿನ ಬಗ್ಗೆ ಸ್ವಾರಸ್ಯಕರವಾದ ಉಲ್ಲೇಖ ಇವೆ. ಮಾನವ ಜನಾಂಗದ ಒಳಿತಿನ ಪ್ರವರ್ತಕ ಮನು ಅಂತ ಹೇಳ್ತಾ
14 ಜನ ಮನುಗಳು ಆಗಿ ಹೋದರು. ಸ್ವಾರೋಚಿ, ಸ್ವಯಂಭುವ, ಸ್ವಾರೋಚಿಷ, ಚಾಕ್ಷುಷ, ರೈವತ, ಔತ್ತಮ, ತಾಮಸ, ತ್ರೈವತ, ಚಾಕ್ಷುಷ, ಈಗ ವೈವಸ್ವತ, ಆಮೇಲೆ ಸಾವರ್ಣಿ, ದಕ್ಷ ಸಾವರ್ಣಿ, ರುದ್ರ ಸಾವರ್ಣಿ, ಇಂದ್ರ ಸಾವರ್ಣಿ ಅಂತ ಅನೇಕ ಜನ 14 ಜನ ಮನುಗಳನ್ನು ಉಲ್ಲೇಖ ಮಾಡುವುದುಂಟು. ಅದರಲ್ಲಿ ಈಗ 7ನೇಯವನಾದ ವೈವಸ್ವತ ಮನು ಇರುವುದು ಅಂತ. ಒಂದೊಂದು ಮನುವಿನ ಕಾಲದಲ್ಲಿಯೂ ಮನ್ವಂತರ ಅಂತ ಕರಿತೀವಿ. ಒಂದೊಂದು ಮನುವಿನ ಕಾಲಕ್ಕೆ 72 ಮಹಾಯುಗಗಳು ಆಗುತ್ತವೆ ಅಂತ ಹೀಗೆಲ್ಲ ಲೆಕ್ಕವನ್ನು ಇಟ್ಟಿದ್ದಾರೆ. ಇರಲಿ, ಅಗಾಧವಾದ ಕಾಲ ಶ್ರೇಣಿಗೆ ಅವರು ನೀತಿ, ನಡೆ, ನಿಯಮಗಳನ್ನು ವಿಧಾಯಕ ಮಾಡಿಕೊಡುವಂಥವರು ಅಂತ. ವೇದದಲ್ಲಿಯೇ ಬರುತ್ತೆ, ಯದ್ವೈಕಿಂಚ ಮನುರವಧತ್ತದ್ ಭೇಷಜಂ, ತೈತ್ರಿಯ ಸಂಹಿತೆಯಲ್ಲಿ ಬರುತ್ತೆ. ಮನು ಹೇಳಿದ್ದೇ ಪಥ್ಯ ಅನ್ನುವಂಥದ್ದು. ಮತ್ತೆ ಋಗ್ವೇದ 10ನೇ ಮಂಡಲದಲ್ಲಿ ಒಂದು ಕಡೆ ಬರುತ್ತೆ, ಮನುವೇ ಮೊದಲಿಗೆ ಯಜ್ಞ ಮಾಡಿದವನು ಅಂತ. ಯಜ್ಞ ಅಂದ್ರೆ ಹಂಚಿಕೊಂಡು ಬಾಳುವುದು ಅಂತ. ಪದೇ ಪದೇ ನಾನು ಈ ವೇದಿಕೆಯಲ್ಲಿ ಬೇರೆ ಕಡೆಯೂ ಹೇಳಿದ್ದೀನಿ. ಈ ಹಂಚಿಕೊಂಡು ಬಾಳುವ ವ್ಯವಸ್ಥೆಯ ಬದುಕನ್ನ ನಿರೂಪಣೆ ಮಾಡಿದವನೇ ಮನು ಅಂತ. ಮತ್ತು ವೈವಸ್ವತ ಮನು ಅಂದ್ರೆ ವಿವಸ್ವಾನ್ ಸೂರ್ಯ, ಅವನಿಂದ ಬಂದವನು ವೈವಸ್ವತ ಮನು. ಸ್ವಯಂಭೂ ಪರಮಾತ್ಮ, ಅವನಿಂದ ಬಂದವನು ಸ್ವಯಂಭುವ ಅಂತ. ಹೀಗಾಗಿ ಪರಮಾತ್ಮನ ಮೊದಲ ವರ್ಗದ ಸೃಷ್ಟಿಯಲ್ಲಿಯೇ ಮನು ಅನ್ನುವನು ಬಂದ ಅಂತ. ಮತ್ತೆ ಮಹಾಭಾರತದ ಶಾಂತಿ ಪರ್ವಾದಿ ಗ್ರಂಥಗಳಲ್ಲಿ ಈ ಮನುಸ್ಮೃತಿ ಮೊದಲಿಗೆ 1,00,000 ಗ್ರಂಥಾತ್ಮಕವಾಗಿತ್ತು. ಆಮೇಲೆ 10,000, 5,000, 3,000 ಹೀಗೆ ಇಳಿದು ಬಂದು ಈ ಹೊತ್ತಿಗೆ 2,694, ಕೆಲವರು 84 ಅಂತಲೂ ಹೇಳ್ತಾರೆ. ಇಷ್ಟು ಶ್ಲೋಕಗಳು ಇವೆ ಅಂತ. 2,694 ಅಥವಾ 2,684 ಶ್ಲೋಕಗಳು ಮನುಸ್ಮೃತಿಯಲ್ಲಿ ಸಿಗುತ್ತವೆ ಅಂತ. ಅಂದರೆ ಎಷ್ಟೋ ಲುಪ್ತವಾಯಿತು ಅಂತ. ಈ 1,00,000 ಮೊದಲಾದ ಸಂಖ್ಯೆಗಳು ಬಹಳ ಅತಿಶಯೋಕ್ತಿಯ ಕಲ್ಪನೆಗಳಷ್ಟೇ ಅಂತ ಹೇಳಿದ್ರು. ಮೊದಲು ಎಷ್ಟೋ ನಿಯಮ ಮಾಡಿರ್ತೀವಿ, ಆಮೇಲೆ ಈ ಕಾಲಕ್ಕೆ ಈ ನಿಯಮ ಬೇಡ ಅಂತ ಕಿತ್ತಾಕ್ಬಿಡ್ತೀವಿ. ಹೊಸ ಕಾಲದ ನಿಯಮ ಇನ್ನು ಬರೆದಿರೋಲ್ಲ ಯಾರು, ಹೀಗಾಗಿ ಕಡಿಮೆ ಆಗಿರಬಹುದು. ಇಂಥದ್ದೆಲ್ಲ ಇರುತ್ತೆ. ಇದು ಹೀಗೆ ಮನುಸ್ಮೃತಿ ವಿಸ್ತರಿಸಿಕೊಂಡು ಬಂತು ಅಂತ. ಈ ಹೊತ್ತಂತೂ ಸನಾತನ ಧರ್ಮವನ್ನು ದೂರೋದಕ್ಕೆ ಬಳಸ್ಕೊಳ್ಳೋ ಒಂದು ಶಬ್ದ ಮನುವಾದಿಗಳು ಅಂತ. ಮನುವಾದಿಗಳೇ ದೇಶ ಬಿಟ್ಟು ತೊಲಗಿ ಅಂತ ದಲಿತ, ಬಂಡಾಯ ಇತ್ಯಾದಿಗಳೆಲ್ಲ ಇದು ಮಾಡ್ಕೊಂಡು ಹೋಗ್ತಾರೆ. ಕೆಲವು ಕಡೆ ಬೋರ್ಡು ಬರೆದಿರೋದು ನೋಡಿದ್ದೀನಿ, ನಮಗೆ ಮನು ಸ್ಮೃತಿ ಬೇಡ, ಮಾನವ ಸ್ಮೃತಿ ಬೇಕು ಅಂತ. ಮನುವಿಗೆ ಸಂಬಂಧಪಟ್ಟಿದ್ದೇ ಮಾನವ ಸ್ಮೃತಿ ಅಲ್ಲವೇ? ಎಷ್ಟೋ ಕಡೆ ಮಾನವ ಸ್ಮೃತಿ ಅಂತಲೇ ಮನುಸ್ಮೃತಿಯ ಪ್ರಿಂಟಿಂಗ್ ಉಂಟು. ಮನುವಿಗೆ ಸಂಬಂಧಪಟ್ಟದ್ದು ಮನೋಹೋ ಇಯಂ ಸ್ಮೃತಿ ಇತಿ ಮಾನವ ಸ್ಮೃತಿ ಅಂತಲೇ. ಅಂದರೆ ಅವರಿಗೆ ಎಷ್ಟು ಅಜ್ಞಾನ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಆಧುನಿಕ ಭಾರತದ ಮನು ಅಂತ ಅಂಬೇಡ್ಕರ್ನ ಕೊಂಡಾಡೋ, ಅಂಬೇಡ್ಕರ್ ಭಕ್ತರೇ ಮನುಸ್ಮೃತಿಯನ್ನು ಸುಡಬೇಕು ಅಂತಂತಾರೆ. ಆ ಫಾಲೋಯರ್ ಒಬ್ಬ ಪ್ರಾಣಿಯಾದರೂ ಮನುಸ್ಮೃತಿಯ 4 ಶ್ಲೋಕಗಳನ್ನು ಓದಿ ವಿವರಣೆ ಕೊಡಬಲ್ಲ? ಖಂಡಿತ ಇಲ್ಲ. ಕಾಲ್ ಡಾಗ್ ಆಸ್ ಮ್ಯಾಡ್ ಅಂಡ್ ಹ್ಯಾಂಗ್ ಇಟ್ ಅಂತ ಗಾದೆ ಇದೆಯಲ್ಲ, ಹಾಗೆ ಒಂದು ನಾಯಿ ಹುಚ್ಚನಾಯಿ ಅಂತ ಹೆಸರಿಡೋದು, ಅದನ್ನು ನೇಣು ಹಾಕುವಂಥದ್ದು. ಮನುಸ್ಮೃತಿಯಲ್ಲಿ ಈ ಕಾಲಕ್ಕೆ ಬೇಡದ್ದು ಮತ್ತು ಸರ್ವತಾ ವರ್ಜ್ಯವಾದದ್ದು ಇರಬಹುದು, ಇದೆ, ತೊಂದರೆ ಇಲ್ಲ, ಅದನ್ನು ಒಪ್ಪೋಣ. ಅದೇ ಸಂದರ್ಭದಲ್ಲಿ ನೀವು ಮಾಡಿಕೊಂಡಂತ ಆಧುನಿಕ ಕಾನ್ಸ್ಟಿಟ್ಯೂಷನ್ ಏನು 16 ಆಣೆ ಬಂಗಾರವೇ, 24 ಕ್ಯಾರೆಟ್ ಗೋಲ್ಡಾ, ಅಲ್ಲಿ ಇಲ್ಲಿದೆ ಹುಳುಕು. ಈ ಕಾನ್ಸ್ಟಿಟ್ಯೂಷನ್ ಅನ್ನ ಅಡ್ವೊಕೇಟ್ಸ್ ಪ್ಯಾರಡೈಸ್ ಅಂತ ಕರೀತಾರೆ. ತಗಾದೆ ಮಾಡೋಕ್ಕೆ ಇರುವಂತಹದ್ದು. ಇಟ್ಸ್ ಕಿಚಡಿ ಆಫ್ ಸೋ ಮೆನಿ ಕಾನ್ಸ್ಟಿಟ್ಯೂಷನ್ಸ್ ಅಂತಾರೆ. ಈ ಕಾಪಿ ಕ್ಯಾಟ್ ಕಾನ್ಸ್ಟಿಟ್ಯೂಷನ್ಗೆ ಇಷ್ಟೆಲ್ಲ ಕಷ್ಟಪಡಬೇಕಾ ಅಂತ ಹೇಳುವಂತವರು ಇದ್ದಾರೆ. ಆ ಆಕ್ಷೇಪಗಳಿಗೆ ಏನಂತೀರಾ? ಮತ್ತೆ ಸಂವಿಧಾನದಲ್ಲಿ ಎಷ್ಟೊಂದು ಲೋಪದೋಷಗಳಿವೆ ಅಂದ್ರೆ, ಕೊಯಲಿಷನ್ ಗವರ್ಮೆಂಟ್ ಬಂದರೆ ಅದನ್ನು ಹೇಗೆ ನಿರ್ವಾಹ ಮಾಡಬೇಕು ಅನ್ನೋದಿಲ್ಲ ಕಾನ್ಸ್ಟಿಟ್ಯೂಷನ್ ನಲ್ಲಿ. ದಿನದಿನಕ್ಕೂ ತಲೆ ಚೆಚ್ಚಿಕೊಳ್ಬೇಕಾದಂಥದ್ದು. ಡಿಫೆಕ್ಷನ್ಗೆ ಸರಿಯಾದಂತಹ ವ್ಯವಸ್ಥೆ ಇಲ್ಲ. ಅಂದರೆ ಎಷ್ಟನ್ನು ಅವರು ಆಂಟಿಸಿಪೇಟ್ ಮಾಡಿಲ್ಲ. ಅಂದ್ರೆ ಈ ಸ್ವಾತಂತ್ರ್ಯ ಬಂದು ಕಣ್ಣು ಬಿಟ್ಟು ಭಾರತ 50 ವರ್ಷ ಆಗಿಲ್ಲ, ಅಷ್ಟರೊಳಗೆ ಇಷ್ಟೆಲ್ಲ ಸಮಸ್ಯೆಗಳು ಬಂದಿವೆ ಅಂತಂದ್ರೆ ರಿಸರ್ವೇಶನ್ ಪಾಲಿಸಿ ಬಗ್ಗೆ ಸರಿಯಾದಂತೆ ಚರ್ಚೆ ಆಗಿಯಲ್ಲ. ಮೊದಲು 10 ವರ್ಷ ಅಂತ ಹೇಳಿದ್ದು, ಈಗ ಕಲ್ಪಾಂತದವರೆಗೂ ಅಂತ ಆಗಿದೆ. ಅಂತಂದ್ರೆ ಏನಂತ ಅನ್ಬೇಕು? ಇವೆಲ್ಲ ಕಾನ್ಸ್ಟಿಟ್ಯೂಷನ್ ಒಳಗಿರ್ತಕ್ಕಂಥ ಲೂಪ್ ಫೋಲ್ಸ್ ಅಂತ ತಾನೇ ಹೇಳಬೇಕು. ಬರೆದಂತವರು ಸರ್ವಜ್ಞರು, ಪೂರ್ಣ ಪ್ರಜ್ಞರು ಅಂತಲೇ ಆಗಿದ್ದಿದ್ರೆ ಹೇಳಬೇಕಾಗಿತ್ತು ಕಲ್ಪಾಂತರದವರೆಗೆ, 10 ವರ್ಷದವರೆಗೆ ಅಂತ ಯಾಕೆ ಹೇಳಿಲ್ಲ ಅಂತ. ಒಂದರ ಬಗ್ಗೆ ಅಪವ್ಯಾಖ್ಯಾನ ಮಾಡಿ ಗೂಬೆ ಕೊಡಿಸೋದು ಬಹಳ ಸುಲಭ, ಅದನ್ನು ಸುಟ್ಟು ಬಿಡೋದಂತೂ ತುಂಬಾನೇ ಸುಲಭ. ಅಂಗಡಿನವನಿಗೂ ಬಹಳ ಸಂತೋಷ, ಒಂದು ಕಾಪಿ ಖರ್ಚಾಗ್ಬಿಡ್ತಲ್ಲ ಅಂತ. ಅದಲ್ಲ, ಅದರೊಳಗೆ ಯುಕ್ತಾಯುಕ್ತವಾದದ್ದು ಏನು, ಸಾರಾಸಾರವಾದದ್ದು ಏನು ಅಂತ ನೋಡಬೇಕಾದದ್ದು.
ಹಾಗೆಯೇ ಮನುಸ್ಮೃತಿ ಯದ್ವೈಕಿಂಚ ಮನುರಬದ್ಧ ತದ್ಭೇಷಜ್ಯಾಯೈ ತದ್ಭೇಷಜಂ ಅಂತೆಲ್ಲ ಮಾತುಗಳು ಉಂಟಲ್ಲ, ಅದನ್ನು ಅಕ್ಷರಶಃ ನಂಬಿಕೊಂಡು ಹೋದರೂ ಕೂಡ ತುಂಬಾ ಡೇಂಜರ್. ಒಮ್ಮೆ ಒಬ್ಬರು ಸನ್ಯಾಸಿಗಳು ನನ್ನ ಜೊತೆ ಚರ್ಚೆ ಮಾಡ್ತಾ ಮಾಧ್ಯಾಹ್ನಿಕ ಸಂಧ್ಯೆ ಇತ್ತೇ ಇದ್ದದ್ದು ಅಂತಂದರು. ಇಲ್ಲ, ಅದು ಆಮೇಲೆ ಬಂದದ್ದು ಅಂತ ಎಷ್ಟು ಹೇಳಿದ್ರೂ ಒಪ್ಪಿಗೆ ಆಗಲಿಲ್ಲ. ಕಡೆಗೆ ನಾನು ಹೇಳಿದೆ, ನೀವು ಯಾವ ಪ್ರಮಾಣದಲ್ಲಿ ಹೇಳ್ತೀರಾ ಅಂತ. ಆಮೇಲೆ ಬಂದಂತ ಅರ್ವಾಚೀನ ಸ್ಮೃತಿಗಳಿಂದ ಅಂತ. ಅರ್ವಾಚೀನ ಸ್ಮೃತಿಗಳನ್ನೇ ನೀವು ಪ್ರಮಾಣ ಅಂತ ಹಿಡ್ಕೊಂಡ್ರೆ ಸನ್ಯಾಸವೇ ಕಲಿವರ್ಜ್ಯ ಅಂತಲೂ ಮಾತಿದೆ ಆ ಸ್ಮೃತಿಗಳಲ್ಲಿ. ನೀವು ಕಾಷಾಯ ಹುಟ್ಟಿರೋದೇ ದೊಡ್ಡ ತಪ್ಪು ಅಂತ ಹೇಳಬೇಕಾಗತ್ತೆ. ಮಾತ್ರವಲ್ಲ, ನೀವು ವೆಹಿಕಲ್ ಹತ್ಕೊಂಡು ಈಗ ಹೋಗ್ತಿರಲ್ಲ ಕಾಂಟೆಸ್ ಕಾರಲ್ಲಿ, ನಿಮ್ಮನ್ನು ನೋಡಿದ ತಕ್ಷಣ ನಾನು ಉಟ್ಟ ಬಟ್ಟೆಯಲ್ಲಿ ಸ್ನಾನ ಮಾಡಬೇಕು, ಒಳ್ಳೆ ರೇಷ್ಮೆ ಶಾಲೆ ಹೊದ್ಕೊಂಡಿದ್ರು ದಡಮ್ ಅಂತ ನೀರಲ್ಲಿ ಮುಳುಗಬೇಕು. ಯಾನಾರೂಢಂ ಯತಿಂ ದೃಷ್ಟ್ವಾ ಸಚೇಲ ಸ್ನಾನ ಮಾಚರೇತ್ ಅಂತೆಲ್ಲ ಉಂಟು. ಇದಕ್ಕೇನಂತೀರಾ ಅಂತಂದೆ. ಚರ್ಚೆ ನಿಲ್ಲಿಸೋಣ ಅಂತಂದ್ರು. ಅಂದ್ರೆ ಅದರಲ್ಲಿರೋದೆಲ್ಲ ಅಕ್ಷರಶಃ ಪಥ್ಯ ಅಂತ ನಾವು ಅಂದುಕೊಂಡಾಗ ಆಗುವ ಡೇಂಜರ್ ಇದು. ಹಾಗಾಗಿ ಅಲ್ಲಿ ಯಾವ ಸ್ಪಿರಿಟ್ ಇಂದ ಹೋದದ್ದು, ಯಾವ ಒಂದು ಮನೋಭೂಮಿಕೆಯಿಂದ ಹೋಯಿತು ಅನ್ನುವುದನ್ನು ನಾವು ಗಮನಿಸಬೇಕು. ಹಾಗೆ ಗಮನಿಸಿದಾಗ ಜಗತ್ತಿನಲ್ಲಿ ಟೈಮ್ ಟೆಸ್ಟೆಡ್ ಅಂತ ಹೇಳ್ತೀರಲ್ಲ, ಕಾಲ ಪರಿರಕ್ಷಿತವಾಗಿ ಕಾಲ ಪರೀಕ್ಷಿತವಾಗಿ ಇರುವ ಎಲ್ಲ ಗ್ರಂಥಗಳು ಆದರಣೀಯ ಅಂತ ಅನ್ಸುತ್ತೆ. ಅದು ಒಂದು ಕುರಾನ್ ಆಗಲಿ, ಒಂದು ಬೈಬಲ್ ಆಗಲಿ, ಮನುಸ್ಮೃತಿ ಆಗಲಿ, ಯಾವುದೇ ಆಗಲಿ, ಶತಶತಮಾನಗಳಿಂದ ಎಷ್ಟೋ ಜನ ಶ್ರದ್ಧೆಯಿಂದ ಮಾತ್ರವಲ್ಲ ವಿಚಾರವಂತಿಕೆಯಿಂದಲೂ ನೋಡಿಕೊಂಡು ಬಂದಂತಹ ಗ್ರಂಥಗಳಲ್ಲಿ ಒಂದು ಹುರುಳಿದೆ. ಆದರೆ ಅವುಗಳನ್ನು ಲಿಟ್ರಲ್ ಆಗಿ ಇಂಟರ್ಪ್ರಿಟ್ ಮಾಡಬಾರದು ಅನ್ನುವುದು ನಾವು ತಿಳ್ಕೊಳ್ಬೇಕಾಗುತ್ತೆ. ಅದು ಎಲ್ಲಕ್ಕೂ ನಮ್ಮ ಮಾತಿನಲ್ಲಿಯೇ ಗೊತ್ತಾಗುತ್ತೆ. ಆ ಕೆಲಸ ಮುಗೀತಾ, ಅದು ನೆಗೆದು ಬಿತ್ತು ಅಂತೀವಿ. ನೆಗೆದು ಬೀಳೋದು ಅಂತಂದ್ರೆ ಏನು? ಆ ಕೆಲಸಕ್ಕೆ ಏನಾದ್ರು ಕೈ ಇದೆಯೇ, ಕಾಲಿದೆಯೇ, ಕಾಂಪೌಂಡ್ ಹಾರಿಬಿತ್ತೆ ಏನು ಅಂತಂದ್ರೆ ಮುಗೀತು, ಅದು ಹಾಳಾಯಿತು ಅನ್ನುವಂಥ ಅರ್ಥದಲ್ಲಿ. ಹೀಗಾಗಿ ಲಕ್ಷಣಾವೃತ್ತಿ ಲೋಕ ವ್ಯವಹಾರದಲ್ಲಿ ನಿರಂತರ ಇರುವಂಥದ್ದು. ಹಾಗಾಗಿ ಸ್ಪಿರಿಟ್ನ ತೆಗೆದುಕೊಳ್ಬೇಕು. ಅನೇಕ ಬಾರಿ ನಾವು ನಿತ್ಯ ವ್ಯವಹಾರದಲ್ಲಿ ಮಾಡುವುದನ್ನು ಶಾಸ್ತ್ರದಲ್ಲಿ ಮಾಡೋದಕ್ಕೆ ಹಿಂಜರಿತೀವಿ. ಅದು ನಮ್ಮ ಅವಿವೇಕ. ಅದರಿಂದ ಒಂದು ಕಡೆ ಮನುವಾದಿಗಳು ಅಂತ ಹೇಳಿಸಿಕೊಳ್ಳುವಂತ ಕೆಲವರು ಅಂಧಶ್ರದ್ಧೆಯವರು, ಇನ್ನೊಂದು ಕಡೆ ಹಾಗೆ ದೂಷಣೆ ಮಾಡತಕ್ಕಂಥ ಇನ್ನೊಂದು ಅಂಧಶ್ರದ್ಧೆಯವರು. ಒಟ್ಟಿನಲ್ಲಿ ಶ್ರದ್ಧೆ ಅಂಧವಾದರೆ ಅದು ಶ್ರದ್ಧೆಯೇ ಆಗಿರುವುದಿಲ್ಲ. ವೆಲ್ ಪ್ಲೇಸ್ಡ್ ಶ್ರದ್ಧಾ ಅನ್ನೋದು ಶ್ರದ್ಧೆ. ವೆಲ್ ಪ್ಲೇಸ್ ಸರಿಯಾಗಿಡೋದಕ್ಕೆ ಕಣ್ಣು ಕಾಣಬೇಕು, ಕಣ್ಣು ಕಾಣದಿದ್ರೆ ಸರಿಯಾಗಿಡೋದಕ್ಕೆ ಅಗತ್ಯ, ಹಾಳಾಗೇ ಹೋಗುವಂಥದ್ದಾಗತ್ತೆ. ಶ್ರದ್ಧೆಯೂ ಇಲ್ಲ ಅಂತಾಗುತ್ತೆ. ಅದರಿಂದ ಮನುವಿನ ಒಂದು ಅವಿಚಾರಿತವಾದ ಆಕ್ಷೇಪ ನಿಲ್ಲುವಂಥದ್ದಲ್ಲ. ನಮ್ಮ ಈ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮನುವಿನ ವಿಗ್ರಹವನ್ನ ಇಟ್ಟಿದ್ದಾರೆ, ಸುಮ್ಮನೆ ಅಲ್ಲ. ಮತ್ತೆ ಪ್ರಪಂಚದ ಎಲ್ಲೆಲ್ಲಿ ಕಾನೂನಿನ ಬಗ್ಗೆ, ರಾಜ್ಯಾಂಗದ ಬಗ್ಗೆ ತಿಳುವಳಿಕೆ ಇದೆಯೋ ಅಲ್ಲೆಲ್ಲ ಮನುವನ್ನು ಆಧರಿಸಿದ್ದಾರೆ. ನೋಡಿ, ಇದರ ಕಾಲವನ್ನ ಆಧುನಿಕರು ಕಾಣೆಯಂಥವರೇ ಕ್ರಿಸ್ತಪೂರ್ವ 200ರಿಂದ ಕ್ರಿಸ್ತಶಕ 200ರವರೆಗಿನ ಅಂತರದಲ್ಲಿ ಅಂತಾರೆ. ಒಟ್ಟಿನಲ್ಲಿ 2000 ವರ್ಷಕ್ಕಿಂತ ಕಡಿಮೆ ಇಲ್ಲದಷ್ಟು ಪ್ರಾಚೀನ ಅಂತ. ಅಷ್ಟರೊಳಗೆ ಇದು ಎಷ್ಟೆಲ್ಲ ವಿಷಯಗಳ ಬಗ್ಗೆ ಯೋಚನೆ ಮಾಡಿ ಬರೆದಂತಹ ಒಂದು ಜೀವನದ ಕೈಪಿಡಿ, ಜೀವಿಕೆಯ ಕೈಪಿಡಿ, ಬದುಕಿನ ಮುಖ್ಯವಾದ ಅಮುಖ್ಯವಾದ ಅನೇಕ ವಿವರಗಳನ್ನು ಹೇಳುವಂತಹದ್ದು ಅಂತ ನೋಡಿದ್ರೆ ಎಷ್ಟು ಗಮನಿಸಿದ್ದಾರಪ್ಪ. ನಿಜವಾಗಿ ತುಂಬಾ ತುಂಬಾ ಸೂಕ್ಷ್ಮದರ್ಶಿಗಳು ಅಂತ ಅನ್ಸುತ್ತೆ. ಅವರಿಗೆ ಮೊದಲು ನಮ್ಮ ಗೌರವ ಸಲ್ಲಬೇಕು, ಆಮೇಲೆ ವಿಮರ್ಶನೆ ಸಲ್ಲಬೇಕು. ಇದನ್ನ ಈ 4 ದಿವಸ ಮಾಡುವ ಪ್ರಯತ್ನ ನಮ್ಮದಾಗಿದೆ. ಈಗ ಇಲ್ಲಿರುವ 12 ಅಧ್ಯಾಯಗಳ ಒಂದು ಸಂಕ್ಷೇಪ ಪರಿಚಯವನ್ನ ನೋಡಬಹುದು. ಮೊದಲಿಗೆ ಮೊದಲ ಅಧ್ಯಾಯದಲ್ಲಿ ಸೃಷ್ಟಿಯ ಬಗ್ಗೆ ಬರುತ್ತೆ, ವರ್ಣಾದಿ ವಿಭಾಗಗಳ ಬಗ್ಗೆ, ಯುಗಲಕ್ಷಣ, ಆಚಾರದ ಪ್ರಶಂಸೆ ಮತ್ತು ಈ ಒಂದು ಸ್ಮೃತಿ ಗ್ರಂಥ ಏನನ್ನೆಲ್ಲ ತಾನು ಗರ್ಭೀಕರಿಸಿಕೊಂಡಿದೆ ಅನ್ನುವ ಕಂಟೆಂಟ್ಸ್, ವಿಷಯ ಪರಿವಿಡಿ ಅದು ಬರುತ್ತೆ. ಎರಡನೆಯ ಅಧ್ಯಾಯದಲ್ಲಿ ಧರ್ಮದ ಪರಿಭಾಷೆ, ಅಂದರೆ ನಾವು ಯಾವುದನ್ನ ಟೆಕ್ನಿಕಲ್ ಟರ್ಮಿನಾಲಜಿ ಅಂತೆಲ್ಲ ಕರಿತೀವಿ ಆ ರೀತಿಯಾದದ್ದು, ಧರ್ಮದ ವಿವರ ಎಲ್ಲ ಬರುತ್ತೆ. ಮತ್ತೆ ಧರ್ಮಕ್ಕೆ ನೆಲೆಯಾದ ನಮ್ಮ ದೇಶದ ಭೂವಿವರಣೆ ಇದು ಬರುತ್ತೆ. ಮತ್ತು ಈ ದೇಶದಲ್ಲಿ ಈ ಕಾನೂನಿಗೆ ತಕ್ಕಂತೆ, ಈ ಒಂದು ಆದರ್ಶಕ್ಕೆ ತಕ್ಕಂತೆ ಬಾಳಬೇಕಾದ ಮನುಷ್ಯನಿಗೆ ಯಾವ ಯಾವ ಸಂಸ್ಕಾರಗಳಾಗಬೇಕು ಅವುಗಳ ಬಗ್ಗೆ ಬರುತ್ತವೆ. 3ನೇ ಅಧ್ಯಾಯದಲ್ಲಿ ಉಪನಯನ, ವಿವಾಹಾದಿ ಪ್ರಮುಖ ಸಂಸ್ಕಾರಗಳ ಬಗ್ಗೆ ಬರುತ್ತೆ. ಸ್ತ್ರೀ ಪುರುಷ ಧರ್ಮದ ಬಗ್ಗೆ, ಪತಿ ಮತ್ತು ಪತ್ನಿ ಧರ್ಮದ ಬಗ್ಗೆ ಬರುತ್ತೆ. 4ನೇ ಅಧ್ಯಾಯದಲ್ಲಿ ಗೃಹಸ್ಥ ಧರ್ಮ, ಬ್ರಹ್ಮಚಾರಿಯ ಧರ್ಮ,
ಅಧ್ಯಯನ ಅನಧ್ಯಯನ ಈ ರೀತಿಯಾದ ವಿದ್ಯಾ ವಿವೇಕಕ್ಕೆ ಸಂಬಂಧಪಟ್ಟ ವಿಷಯಗಳು ಬರ್ತವೆ. 5ನೇ ಅಧ್ಯಾಯದಲ್ಲಿ ಭಕ್ಷ್ಯಗಳು, ಯಾವ ಆಹಾರ ಯೋಗ್ಯ, ಯಾವುದು ಅಯೋಗ್ಯ, ಯಾವುದು ಸಾತ್ವಿಕ, ಯಾವುದು ತಾಮಸ ರಾಜಸ ಅವುಗಳು, ಮತ್ತು ಶ್ರಾದ್ದಾದಿ ವಿವರಣೆಗಳು ಅಂದರೆ ಅಂತ್ಯಷ್ಟಿಯ ವಿಚಾರಗಳು, ಅದಕ್ಕೆ ಸಂಬಂಧಪಟ್ಟಂತೆ ಆಶೌಚ ಮತ್ತು ಶುಚಿತ್ವದ ರೀತಿ ಇದು ಬರುತ್ತೆ. ಆಮೇಲೆ 6ನೇ ಅಧ್ಯಾಯದಲ್ಲಿ ವಾನಪ್ರಸ್ಥಾಶ್ರಮ ಮತ್ತು ಪಾರಿವ್ರಜ್ಯ ಅಂದರೆ ಸನ್ಯಾಸಾಶ್ರಮದ ಬಗ್ಗೆ ಬರುತ್ತೆ. 7ನೇ ಅಧ್ಯಾಯ ತುಂಬಾ ವಿಸ್ತಾರವಾದದ್ದು, ರಾಜಧರ್ಮದ ಬಗ್ಗೆ ಬರುತ್ತೆ, ಮಂತ್ರಿ ಪರಿಷತ್ತಿನ ಬಗ್ಗೆ ಬರುತ್ತೆ. ಸಪ್ತಾಂಗ ಅಂತ ರಾಜ್ಯದ ವ್ಯವಹಾರ 7 ಅಂಗಗಳಿಂದ ನಡೆಯುತ್ತೆ, ಅದು ಯಾವುದು, ಮತ್ತು 4 ಉಪಾಯಗಳು ಯಾವುವು, ಮತ್ತು 6 ಗುಣಗಳು ಯಾವುವು, ಇವುಗಳ ಮೂಲಕ ರಾಜ್ಯ ಹೇಗೆ ನಡೆಯುತ್ತೆ, ಮತ್ತು ಕರ ನಿಯಮ, ಟ್ಯಾಕ್ಸೇಷನ್ ಇತ್ಯಾದಿಗಳ ಬಗ್ಗೆ ಬರುತ್ತೆ. 8ನೇ ಅಧ್ಯಾಯ ಪೂರ್ಣವಾಗಿ ಕೋರ್ಟ್ ಪ್ರೊಸೀಡಿಂಗ್ಸ್, ಅಡ್ಮಿನಿಸ್ಟ್ರಲ್ ಪ್ರೊಸೀಡಿಂಗ್ಸ್ ಅಂತ ಯಾವುದಿವೆ ವ್ಯವಹಾರಾಧ್ಯಾಯಕ್ಕೆ ಸಂಬಂಧಪಟ್ಟದ್ದು. 18 ವಿಧವಾದಂತಹ ವ್ಯವಹಾರಗಳ ಬಗ್ಗೆ ಬರುತ್ತೆ. ಸಭೆಯ ಲಕ್ಷಣ, ದಂಡದ ಲಕ್ಷಣ, ನ್ಯಾಯಾಧಿಪತಿಗಳ ಲಕ್ಷಣ ಇವುಗಳೆಲ್ಲ ಬರುತ್ತವೆ. ಆಮೇಲೆ 9ನೇ ಅಧ್ಯಾಯದಲ್ಲಿ ಅದೇ ಮುಂದುವರೆದು ಈ ಫ್ಯಾಮಿಲಿ ಕೋರ್ಟ್ ಅಂತ ಏನು ಹೇಳ್ತಾರೆ ಆ ರೀತಿಯಾಗಿ ಪಿತಾಪುತ್ರ ವಿವಾದ ಬಂದಾಗ ಮತ್ತು ದತ್ತಕ ಬಂದಾಗ, ಅಭ್ರಾತೃಕ ಅಂತಾದಾಗ, ಅಣ್ಣ ತಮ್ಮಂದರು ಇಲ್ಲದೆ ಇರುವಂತ ಒಂದು ಸಂಗತಿ, ಹೀಗೆ ಸ್ತ್ರೀಧನ, ದಾಯಭಾಗ, ಪ್ರಾಪರ್ಟಿ ರೈಟ್ಸ್, ಶೇರಿಂಗ್ ಈ ರೀತಿಯಾದದ್ದೆಲ್ಲ ಬರುತ್ತೆ. ಮತ್ತು 10ನೇ ಅಧ್ಯಾಯದಲ್ಲಿ ಜಾತಿ, ವರ್ಣಾಂತರ ವಿವಾಹಗಳು, ವರ್ಣ ಸಂಕರದಲ್ಲಿ ಅನುಲೋಮ, ಪ್ರತಿಲೋಮ ಈ ರೀತಿಯಾದ ವಿಭಾಗಗಳು, ವರ್ಣಧರ್ಮಗಳು, ಮತ್ತು ಬದುಕಿಗಾಗಿ ಯಾವ್ಯಾವುದೆಲ್ಲ ಪ್ರೊಫೆಷನ್ಸ್ ಅನ್ನು ಕೈಗೊಳ್ಳಬೇಕು, ಜೀವಿಕಾ ವೃತ್ತಿಗಳು ಇವುಗಳ ಬಗ್ಗೆ ಬರುತ್ತವೆ. 11ನೇ ಅಧ್ಯಾಯದಲ್ಲಿ ದಾನ, ಪ್ರಾಯಶ್ಚಿತ್ತ, ಪಾತಕ ಇದರ ಕಾನ್ಸೆಪ್ಟ್ ಬರುತ್ತೆ. 12ನೇ ಅಧ್ಯಾಯದಲ್ಲಿ ಇವೆಲ್ಲಕ್ಕೂ ಮೂಲಭೂತವಾದ ಕರ್ಮದ ವಿವೇಚನೆ ಮತ್ತು ವೇದಾಂತ ದರ್ಶನ, ಪ್ರವೃತ್ತಿ ಧರ್ಮ, ನಿವೃತ್ತಿ ಧರ್ಮ, ಉಪಸಂಹಾರ ಇದಿಷ್ಟು ಮನುಸ್ಮೃತಿಯ ಕಾಂಟೆಂಟ್. ಇದರಿಂದಲೇ ನಿಮಗೆ ಗೊತ್ತಾಗಬಹುದು ಇದು ಎಷ್ಟು ವಿಸ್ತಾರವಾದ ವಿಷಯದ ಹರಹನ್ನ ಒಳಗೊಂಡಿದೆ ಅಂತ. ಮಾತ್ರವಲ್ಲ, ಇದು ಸಮಾಜದ ಆ ಕಾಲದ ಎಲ್ಲ ಘಟಕಗಳನ್ನೂ ನೋಡಿ ಟ್ಯಾಪ್ ಮಾಡಿ ಅದರ ಯೋಗ್ಯತೆ ಅಯೋಗ್ಯತೆಗಳನ್ನ, ಯುಕ್ತತೆ ಅಯುಕ್ತತೆಗಳನ್ನ ಗಮನಿಸಿಕೊಂಡು ಹೊರಟಂತಹ ಗ್ರಂಥ ಅಂತ ನಮಗೆ ತಿಳಿಯುತ್ತೆ. ಗ್ರಂಥದಲ್ಲಿ ಎಷ್ಟು ಹೇಳಿದ್ರೂ ಇನ್ನೂ ಹೇಳಬೇಕಾದದ್ದು ಉಳಿದೇ ಉಳಿಯುತ್ತೆ. ಆದರೆ ಒಂದು ಲಿವಿಂಗ್ ಸೊಸೈಟಿ ಅಂತ ಏನು ಕರಿತೀವಿ, ಒಂದು ಜೀವತ್ ಸಂಸ್ಕೃತಿ ಯಾವುದಿದೆ ಅಲ್ಲಿ ತನ್ನಂತೆ ತಾನೇ ನೋಡಿ ಗೊತ್ತಾಗುತ್ತೆ. ನಾನು ತುಂಬಾ ಬಾರಿ ಹೇಳುವುದುಂಟು, ಅಡುಗೆಯ ಪುಸ್ತಕ ನೋಡಿಕೊಂಡು ಅಡುಗೆ ಮಾಡೋಕ್ಕೆ ಆಗೋಲ್ಲ. ಕಾರಣ, ಒಲೆಯನ್ನ ಮೊದಲು ಉರಿಸಬೇಕು ಅಂತ ಯಾವ ಅಡಿಗೆ ಪುಸ್ತಕದಲ್ಲೂ ಬರೆದಿರೋದಿಲ್ಲ. ಒಲೆಯ ಮೇಲೆ ಇಡಿ ಅಂತ ಹೇಳ್ತಾರೆ, ಒಲೆಗೆ ಉರುವಲು ಹಾಕಿ ಅಂತಲಾಗ್ಲಿ, ಗ್ಯಾಸ್ ಆನ್ ಮಾಡಿ ಲೈಟರ್ ಹಾಕಿ ಅಂತಲಾಗ್ಲಿ ಏನು ಹೇಳಿರೋದಿಲ್ವಲ್ಲ. ಹಾಗಾಗಿ ಅದನ್ನು ನೋಡಿಯೇ ಕಲಿಯುವಂತಹದ್ದಿರುತ್ತೆ. ಲಿವಿಂಗ್ ಕಾನ್ಸ್ಟಿಟ್ಯೂಷನ್ ಅಂತ ಇಂಗ್ಲೆಂಡ್ನಲ್ಲಿ ಹೇಳ್ತಾರೆ, ಅನ್ರಿಟನ್ ಕಾನ್ಸ್ಟಿಟ್ಯೂಷನ್, ಅಲಿಖಿತ ಸಂವಿಧಾನ. ತನ್ನಂತೆ ತಾನೇ ವಿಷಯಗಳು ಗೊತ್ತಾಗ್ತಾ ಇರ್ತವೆ. ನೋಡಿ, ನಮ್ಮಲ್ಲಿ ರಾಮಾಯಣ ಮಹಾಭಾರತದ ಕಥೆಗಳು ಇವರೆಗೂ ಕೂಡ ಮೊದಲು ಯಾರೂ ಕೂಡ ಓದಿಯೇ ತಿಳ್ಕೊಳ್ಳುವಂತಹದ್ದು ಇರೋಲ್ಲ. ಇನ್ನು ಮುಂದೆ ಬರುತ್ತೋ ಏನೋ, ಕೇಳಿಯೇ ಎಷ್ಟೋ ಗೊತ್ತಾಗಿರುವಂತಹದ್ದು. ಹಾಗೆಯೇ ಆಚಾರ ವ್ಯವಹಾರಗಳು, ಎಷ್ಟೋ ಸಂಪ್ರದಾಯಗಳು ನಾವು ವಿಶೇಷವಾಗಿ ಚಿಂತನೆ ಮಾಡದೆಯೇ ರೊಟೀನ್ ಆಗಿ ಮಾಡ್ತೀವಿ. ಅದು ವರವೂ ಹೌದು, ಶಾಪವೂ ಹೌದು, ಅದು ಪ್ರತ್ಯೇಕ ವಿಷಯ. ಆದರೆ ತಾನಾಗಿ ಅದು ಬರ್ತಾ ಇರುತ್ತೆ. ಈಗ ದೇವರ ಪೂಜೆ ಮಾಡುವಾಗ ನಾವು ತನ್ನಂತೆ ತಾನೇ ದೀಪಂ ದರ್ಶಯಾಮಿ ಅಂತನ್ನುವಾಗ ಯಾವುದು ಆ ಆರತಿ ಮಾಡತಕ್ಕಂಥ ದೀಪ ಉಂಟು, ಅಲಗಾರತಿ ಅಂತ ಏನು ಕರೀತಾರೆ, ಆ ಒಂದು ಪರಿಕರವನ್ನ ಇಟ್ಟುಕೊಂಡು ಅದರ ಕೈ ಹಿಡಿ ಹತ್ರ ಒಂದೆರಡು ಹೂವ, ಒಂದಿಷ್ಟು ಅಕ್ಷತೆ ಹಾಕಿ ಹಿಡ್ಕೊಂಡು ಹಿಂಗೆ ಆಡಿಸ್ಬಿಟ್ಟು ಅದಿಟ್ಟು ಮತ್ತಿದ್ರಾಗ ನೀರು ಅದ್ರ ಮೇಲೆ ಹಾಕೋತೀವಿ, ಕೈ ಮೇಲೆ ಹಾಕೋತೀವಿ. ಏನದರ ಅರ್ಥ ಗೊತ್ತಿಲ್ಲ. ಮಂಗಳಾರತಿ ಮಾಡುವಾಗ ಬೋಳಾಗಿರ್ತಕ್ಕಂಥ ಆರತಿ ತಟ್ಟೆ ಇಟ್ಕೊಂಡು ಮಾಡೋದಿಲ್ಲ. ಯಾವುದನ್ನೂ ಮಾಡುವಾಗ ಅಕ್ಷತೆ ಮತ್ತು ಪುಷ್ಪಾಕ್ಷತೆಗಳ ಜೊತೆ ಇಟ್ಟು ಕೊಡ್ತಾ ಇದ್ದೀವಿ ಗೌರವಪೂರ್ಣವಾಗಿ ಅಂತ. ನೀವು ನೋಡಿದ್ದೀರಿ, ಈ ಕಾಲದಲ್ಲಿ ಎಲ್ಲ ಬಹಳ ಸೊಫಿಸ್ಟಿಕೇಟೆಡ್ ಆದ ಕಾರ್ಪೊರೇಟ್ ವಲಯಗಳಲ್ಲಿ ಎಲ್ಲ ಒಬ್ಬರನ್ನ ಪರಿಚಯ ಮಾಡಿ ಕೊಡುವಾಗಲೂ ಒಂದು ಬೊಕ್ಕೆ ಕೊಡುವಂಥದ್ದು, ಅವರು ಸೆಂಡ್ ಆಫ್ ಮಾಡಿ ಕೊಡುವಾಗಲೂ ಒಂದು ಬೊಕ್ಕೆ, ಒಂದು ಪಾರ್ಟಿಗೆ ಊಟಕ್ಕೆ ಬರ್ತಾ ಇದ್ದಾಗಲೂ ಎಲ್ಲರಿಗೆ ಕೋಟಿಗೆ ಸಿಕ್ಕಿಸ್ಕೊಳ್ಳೋಕ್ಕೋ ಹ್ಯಾಟಿಗೆ ಸಿಕ್ಕಿಸ್ಕೊಳ್ಳೋಕ್ಕೋ ಒಂದೊಂದು ಹೂವು ಕೊಡುವಂಥದ್ದು, ಹೀಗೆಲ್ಲ ಒಂದು ಸೈಟ್ ವಿತ್ ಫ್ಲವರ್ಸ್ ಅಂತೆಲ್ಲ ಹೇಳ್ತಾರಲ್ಲ, ಹಾಗಿವೆ. ಅದೇ ಅಲ್ಲಿ ಆಗ್ತಕ್ಕಂಥದ್ದು. ಅಂದ್ರೆ ಒಂದು ನೈವಂತಿಕೆ, ಒಬ್ಬರನ್ನ ಹೂವಿನ ಮೂಲಕ ಅಪ್ರೋಚ್ ಮಾಡ್ತೀವಿ ಅಂದ್ರೆ ಅದು ಸುಂದರವಾದದ್ದು ಅಂತ. ಈ ಪಾಶ್ಚಾತ್ಯ ಪ್ರಭಾವದಿಂದ ಬಂದಂತಹ ಆಧುನಿಕ ಸಂಸ್ಕಾರದಲ್ಲಿ ಆ ನಯ ನಾಜೂಕಿನ ಸೂಕ್ಷ್ಮತೆಗಳು ಇಲ್ಲ. ನೋಡಿ, ಹಿಂದೆ ನಮ್ಮಲ್ಲಿ ಒಬ್ಬ ಇನ್ನೊಬ್ಬನಿಗೆ ಸಂತೋಷವನ್ನ ಕೋರಬೇಕು ಅಂತಂದಾಗ
ದುಃಖವೇ ಇಲ್ಲದೇ ಇರಲಿ ಅಂತ ಅನ್ನುವುದನ್ನು ಕೋರಬೇಕು ಅಂದಾಗ ಅಶೋಕ ಪುಷ್ಪಗಳನ್ನು ಕಳಿಸ್ತಾ ಇದ್ನಂತೆ. ಇನ್ನೊಬ್ಬನ ಜೊತೆ ತಗಾದೆ ಮಾಡ್ತೀನಿ ಅಂತನ್ನುವಾಗ ಕೇತಕಿ ಪುಷ್ಪ, ಕೇದಿಗೆ ಹೂಗಳನ್ನು, ಅದು ಗರಗಸದಂತೆ ಇರುತ್ತೆ. ನಿನ್ ಜೊತೆ ನಾನು ಬಂದಿದ್ದೀನಿ, ಹೋಗುವಾಗಲೂ ಕುಯ್ತೀನಿ, ಬರೋವಾಗಲೂ ಕುಯ್ತೀನಿ ಅಂತ ಹೇಳ್ಬಿಟ್ಟಿದನುವೆ. ಮತ್ತೆ ಒಬ್ಬಳು ತುಂಬಾ ಪ್ರೌಢೆಯಾದ ನಾಯಿಕೆ ಒಬ್ಬ ಇನ್ನೊಬ್ಬನನ್ನ ನನ್ನ ಬಗ್ಗೆ ನನಗೆ ಆಸಕ್ತಿ ಇದೆಯಾ ಅಂತ ಕಳಿಸ್ಕೊಡ್ಬೇಕಾದ್ರೆ ಈ ಬಕುಲ ಪುಷ್ಪಗಳನ್ನು ಕಳಿಸ್ಕೊಡ್ತಾ ಇರ್ಲಂತೆ. ಈ ಬಕುಲ ಪುಷ್ಪ ಎಷ್ಟು ಹಿಸಿಕಿದ್ರೂ ಅಷ್ಟು ಪರಿಮಳ ಬರ್ತಾ ಇರುತ್ತೆ, ವಿಮರ್ಧ ವ್ಯಕ್ತ ಸೌರಭ್ಯಂ, ಆ ರೀತಿಯಾದದ್ದು ಅಂತ. ಹೀಗೆ ಒಂದೊಂದು ಹೂವಿಗಿರುವಂತ ಒಂದೊಂದು ವಿಶೇಷಗಳನ್ನ ನೋಡಿಕೊಂಡು ಮಾಡ್ತಾ ಇದ್ದಂಥದ್ದು. ಅಂದರೆ ಈಗಿನವರು ಸೇಟ್ ಫ್ಲವರ್ಸ್ ಅಂದ್ರೆ ಎಲ್ಲರಿಗೂ ಒಂದೇ ಗೊಡ್ಡು ಶಾವಂತಿಗೇನೋ ಅಥವಾ ಯಾವುದೋ ಒಂದು ರೋಸ್ ಅಂತ, ರೋಸ್ ಬಣ್ಣನೂ ಇರೋದಿಲ್ಲ, ರೋಸಿನ ಪರಿಮಳವೂ ಇರೋದಿಲ್ಲ, ಯಾವುದೋ ಒಂದು ಹೈಬ್ರಿಡ್ ಆಗಿರತಕ್ಕಂಥ ಒಂದು ಬಣ್ಣದ ಬೀಸಣಿಗೆಯನ್ನು ಕಳಿಸ್ಕೊಡ್ತಾರೆ. ಆದರೆ ನಮ್ಮ ಹಿಂದಿನವರ ಸಂಸ್ಕೃತಿ, ರಸಿಕತೆ ಎಷ್ಟು ಬಹುಮುಖವಾಗಿತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆ ಕೊಟ್ಟಿದ್ದಷ್ಟೇ. ಹೀಗೆ ಇಂಥದ್ದೆಲ್ಲ ಇರುವಾಗ ಅದು ಕ್ರಿಯೆಯಿಂದಲೇ ಗೊತ್ತಾಗುವಂಥದ್ದು, ತಾನಾಗಿ ನೋಡಿಯೇ ಕಲಿಯುವಂಥದ್ದು. ಹೇಗೆ ಅಂತ ಗೊತ್ತಾಗೋಲ್ಲ. ಈ ಪರಿಶೇಷಣೆ ಮಾಡೋದಿರ್ಬೋದು, ಸಂಧ್ಯಾ ವಂದನೆ ಇರಬಹುದು, ಗ್ರೀಟ್ ಮಾಡುವಂಥದ್ದು ಇರಬಹುದು, ಎಲ್ಲವೂ ನೋಡಿಯೇ ಗೊತ್ತಾಗುವಂಥದ್ದು. ಕುಂಕುಮನ್ನ ಹೀಗಿಟ್ಕೊಳ್ಬೇಕಾದದ್ದು ಲಕ್ಷಣ ಅಂತ, ಹೀಗಿಟ್ಕೊಳ್ಳೋದು ಅವಲಕ್ಷಣ ಅಂತ. ಅದು ಯಾಕೆ ಅಂದ್ರೆ ಕುಂಕುಮವನ್ನು ಇಟ್ಟುಕೊಳ್ಳುವಾಗ ಮುಖ ಎದ್ದು ಕಾಣಬೇಕು ಕನ್ನಡಿ ಒಳಗೆ. ಹೀಗಿಟ್ಕೊಂಡ್ರೆ ಕಣ್ಣು ಮುಚ್ಕೊಂಡ್ಬಿಡುತ್ತೆ, ಅವಾಗ ಸರಿಯಾಗಿ ಇಟ್ಕೊಳಕ್ ಆಗೋಲ್ಲ ಅಂತ. ಹೀಗಿಟ್ಕೊಂಡ್ರೆ ಅಲಕ್ಷ್ಮಿ ತಾಂಡವಸ್ತಾಳೆ ಮುಖದಲ್ಲಿ, ಹೀಗಿಟ್ಕೊಂಡ್ರೆ ಲಕ್ಷ್ಮಿ ಅಂತ. ಕುಂಕುಮ ಇಟ್ಕೊಳ್ಳೋವಾಗಲೇ ಚೆನ್ನಾಗಿದೆಯಾ ಇಲ್ವಾ ಅಂತ ತಾನಾಗಿ ಗೊತ್ತಾಗುತ್ತೆ. ಆಮೇಲೆ ಟ್ರಯಲ್ ಅಂಡ್ ಎರರ್ ಮಾಡಬೇಕಾಗಿದೆ. ಈಗಂದ್ರೆ ಬಿಂದಿಗಳು ಬಂದಿವೆ, ಹಿಂಗೂ ಇಟ್ಕೊಳ್ಬಹುದು, ಹಂಗೂ ಇಟ್ಕೊಳ್ಬಹುದು. ಆವಾಗ ಒಮ್ಮೆ ಇಟ್ಕೊಂಡ್ಮೇಲೆ ಆಯ್ತಲ್ವಾ, ಅದನ್ನ ಅಳಿಸ್ಕೊಳ್ಬೇಕು ಅಂದ್ರೆ ಮುಖ ಮಾರಮ್ಮ ಆಗುತ್ತೆ. ಈ ತರದ ಒಂದು ವ್ಯಾವಹಾರಿಕವಾದ ಸೂಕ್ಷ್ಮತೆಗಳು ಅವನ್ನೆಲ್ಲ ಇಟ್ಟುಕೊಂಡು ಆಚಾರಕ್ಕೆ ಅಳವಡಿಸಿರೋದೆಲ್ಲ ನೋಡಿದಾಗ ನಾವು ಅಲಿಖಿತ ಪರಂಪರೆಯಿಂದ ತಿಳ್ಕೊಳ್ಳುವಂಥದ್ದು ಎಷ್ಟೋ ಉಂಟು, ಅದು ಜೀವತ್ ಪರಂಪರೆಯಿಂದ ಅಂತ ಗೊತ್ತಾಗುತ್ತೆ. ಹೀಗೆ ಮನುಸ್ಮೃತಿಯಲ್ಲಿ ಅನುಕ್ತವಾದ ಎಷ್ಟೋ ಅಂಶಗಳು ಉಂಟು. ಅದನ್ನ ವೇದವೇ ಹೇಳುತ್ತು. ಅಥ ಯದಿತೆ ವೃತ್ತ ವಿಚಿಕಿತ್ಸಾ ವಾ ಕರ್ಮ ವಿಚಿಕಿತ್ಸಾ ವಾ ಸ್ಯಾತಿ ತತ್ರ ಬ್ರಾಹ್ಮಣ ಸಂಮರ್ಷಿನ ಯುಕ್ತ ಅಯುಕ್ತ ಧರ್ಮ ಕಾಮಾಸ್ಯು ಅಯುಕ್ತ ಅಯುಕ್ತ ಅಲೂಕ್ಷ ಧರ್ಮ ಕಾಮಾಸ್ಯು ಯಥಾ ತತ್ರ ವರ್ತೇರನ್ ತಥಾ ವರ್ತೇತಾ. ಆಯುಕ್ತರಾದವರು ದೇ ಆರ್ ಡಿಸಿಗ್ನೇಟೆಡ್, ದೇ ಆರ್ ಕಮಿಟೆಡ್ ಫಾರ್ ದಟ್. ಅದಕ್ಕಾಗಿ ಸಂಪೂರ್ಣವಾಗಿ ದೀಕ್ಷಿತರಾದಂಥವರು ಧರ್ಮ ಕಾಮಾಹ, ಧರ್ಮವನ್ನೇ ಪ್ರಧಾನವಾಗಿ ಬಯಸುವಂಥವರು. ಅಲೂಕ್ಷಾಹ, ಒರಟರಾಗಿರಬಾರ್ದು, ನನ್ನಂಗಿರಬಾರ್ದು ಮೊದಲು ಅವರು ಅಂತ. ನಯವಂತರಾಗಿರಬೇಕು, ಒರಟತನ ಇಲ್ಲದೆ ವಿಷಯವನ್ನು ತಿಳಿಸುವಂಥವರಾಗಿರಬೇಕು. ಅಂಥವರು ಏನು ಮಾಡ್ತಾರೆ ನೋಡು, ಅದನ್ನು ನೀನು ಮಾಡು ಅಂತ. ಹೀಗಾಗಿ ನೋಡಿ ಕಲಿಯುವಂಥದ್ದು ತುಂಬ. ಸಂಗೀತಾದಿಗಳನ್ನ ನಾನು ಮೊದಲಿಂದಲೂ ಸಾಪಾಸಾನು ಕೂಡ ನಾನು ಗುರುಮುಖೇನೇ ಕಲಿತೀನಿ ಅಂತಂದ್ರೆ ಅದು ಅವನು ಅಂತ ಒಳ್ಳೆ ಸಂಗೀತಗಾರ ಆಗ್ಲಾರ. ಬೇಕಾದ್ರೆ ಸಂಗೀತದ ವಿದುಷಿ ವಿದ್ವತ್ ಅಂತ ಡಿಗ್ರಿ ಹಾಕೋಬಹುದು, ಕೀಳ್ಮೆಯಿಂದ ಬರಬೇಕು. ನನ್ನ ಬಂಧುವರ್ಗದಲ್ಲಿ ಅನೇಕ ಹೆಣ್ಣು ಮಕ್ಕಳು ಸಂಗೀತಕ್ಕೆ ಮಣ್ಣು ಹೊರ್ತಾ ಇದ್ದಾರೆ. ಒಂದು ಹಾಡು ಕೇಳೋದಿಲ್ಲ ಸಂಗೀತ, ಆ ಒಂದು ಕ್ಲಾಸ್ಗೆ ಹೋಗ್ಬಿಟ್ಟು ಕಲಿಯೋದೇ ಅಷ್ಟು. ಸಂಗೀತವನ್ನ ಕೀಳ್ಮೆಯ ರುಚಿ ಇಲ್ಲದೆ ಇದ್ರೆ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ಪುಸ್ತಕ ಬರೀತಾರೆ, ಬೇರೆಯವ್ರ ಪುಸ್ತಕ ಓದ್ಬಿಟ್ರೆ ಅವ್ರ ಪ್ರಭಾವಕ್ಕೊಳಗಾಗ್ತೀವಿ ಅಂತ. ಅಕ್ಷರಶತ್ರುಗಳು ಯಾರ ಪುಸ್ತಕವನ್ನು ಓದೋಲ್ಲ, ಹಾಗಾಗಿ ಜಗತ್ತು ಇವ್ರ ಪುಸ್ತಕವನ್ನು ಓದೋಲ್ಲ. ಇವರ ಮಾರ್ಗದರ್ಶನವೇ ಹಿರಿಯ ಕಂಚಾಳೆ ಮನೆ ಮಂದಿಗೆಲ್ಲ. ಹಾಗಾಗಿ ಇವೆಲ್ಲ ನೋಡಿ ಕಲಿಯುವಂಥದ್ದು. ಮನುಸ್ಮೃತಿಯಲ್ಲಿ ಅನುಕ್ತಾಂಶಗಳು ವ್ಯಾಖ್ಯಾನಕಾರರು ಹೇಳ್ತಾರೆ, ಮುಂದಿನ ಸ್ಮೃತಿಕಾರರು ಹೇಳ್ತಾರೆ, ಈ ಥರದ್ದೆಲ್ಲ ಉಂಟು. ಮತ್ತು ಈ ಸ್ಮೃತಿಯಲ್ಲಿಯೇ ಬರುತ್ತೆ ಕೃತೇತು ಮಾನವ ಪ್ರೋಕ್ತಾ, ಕೃತಯುಗಕ್ಕೆ ಮನುಸ್ಮೃತಿ. ತ್ರೇತಾಯಾಮ್ ಶಂಖಲಿಖಿತ, ತ್ರೇತಾಯುಗದಲ್ಲಿ ಶಂಖಲಿಖಿತರು. ದ್ವಾಪರೇ ಯಾಜ್ಞವಲ್ಕ್ಯಾಶ್ಚ ಕಲವು ಪಾರಾಶರಾಸ್ತಥ. ದ್ವಾಪರ ಯುಗದಲ್ಲಿ ಯಾಜ್ಞವಲ್ಕ್ಯ ಸ್ಮೃತಿ, ಕಲಿಯುಗಕ್ಕೆ ಪರಾಶರ ಸ್ಮೃತಿ ಅಂತ. ಹಾಗಾಗಿ ಕೃತಯುಗದ ಕಾಲದ ಧರ್ಮ ಅದು ಈ ಕಾಲಕ್ಕೆ ಪೂರ್ಣವಾಗಿ ಅನ್ವಯ ಆಗೋಲ್ಲ. ಏನು? ಧರ್ಮಕ್ಕೆ ಎರಡು ಮುಖ, ಒಂದು ಸಾಮಾನ್ಯ ಧರ್ಮ, ಮತ್ತೊಂದು ವಿಶೇಷ ಧರ್ಮ ಅಂತ. ಸಾಮಾನ್ಯ ಧರ್ಮ ಅಂದ್ರೆ ಇವತ್ತು ಯಾವುದನ್ನ ನಮಗೆ ಮನುಧರ್ಮ ಬೇಡ ಮಾನವ ಧರ್ಮ ಅಂತಾರಲ್ಲ, ಆ ಮಾನವ ಧರ್ಮವೇ. ಇವತ್ತು ಯಾವುದು ಸತ್ಯ ಅಹಿಂಸೆ ಅಂತ ಗಾಂಧಿಯನ್ನ ಐಡಿಯಲ್ಸ್ ಅಂತ ಹೇಳ್ತಾರಲ್ಲ, ಅದು ಸಾಮಾನ್ಯ ಧರ್ಮದಲ್ಲಿ ಎರಡಾಗಿ ಸೇರಿಕೊಂಡಿದೆ. ಧರ್ಮ ಲಕ್ಷಣದಲ್ಲಿಯೇ ಬರುವಂತಹದ್ದು. ಮನು ಹೇಳ್ತಾನೆ, ಧೃತಿಕ್ಷಮ ದಮೋ ಹಿಂಸಾ ಶೌಚವಿಂದೇ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧೋ ದಶಕಂ ಧರ್ಮ ಲಕ್ಷಣಂ ಅನ್ನುವಂಥದ್ದು ಮನುಸ್ಮೃತಿಯ
6ನೇ ಅಧ್ಯಾಯದಲ್ಲಿ ಬರುವಂಥದ್ದು. ಧೃತಿ ಅಂದರೆ ಎಲ್ಲವನ್ನ ತಾಳಬಲ್ಲ ಧೈರ್ಯ, ಧೀಶಕ್ತಿಯಿಂದ ಬಂದದ್ದು, ಬುದ್ಧಿವಂತಿಕೆಯಿಂದ ಬಂದಂಥ ಧೈರ್ಯ. ಧೃತಿ ಕ್ಷಮ, ಮತ್ತೆ ನಾನದನ್ನು ತಾಳಬಲ್ಲೆ ಎನ್ನುವಂಥ ಒಂದು ದಾರ್ಢ್ಯ, ಮತ್ತೆ ಕ್ಷಮಾಗುಣ ಅಂತಲೂ ಅರ್ಥ ಆಗುತ್ತೆ. ಧೃತಿ ಕ್ಷಮ. ದಮ ಬಹಿರಿಂದ್ರಿಯ ನಿಗ್ರಹ. ದಮೋ ಹಿಂಸಾ. ಅಹಿಂಸಾ ಅಂತಂದರೆ ಹಿಂಸಾರಾಹಿತ್ಯ, ಯಾರನ್ನೂ ನೋಯಿಸದೇ ಇರುವಂತಹದ್ದು. ಅಸ್ತೇಯ, ಯಾರ ಸಂಪತ್ತನ್ನು ತನ್ನದನ್ನಾಗಿ ಅನೈತಿಕವಾಗಿ ಅನ್ಯಾಯವಾಗಿ ಮಾಡಿಕೊಳ್ಳದೆ ಇರುವಂತಹದ್ದು. ಶೌಚ ಅಂದರೆ ಶುಚಿತ್ವ, ಮಾತಿನ ಮನಸ್ಸಿನ ಹಾಗೂ ಶರೀರದ ಶುಚಿತ್ವ. ಇಂದ್ರಿಯ ನಿಗ್ರಹ ಅಂದರೆ ಒಳಗಿನ ಮನಸ್ಸಿನ ನಿಗ್ರಹ. ಧೀಹಿ ಬುದ್ಧಿವಂತಿಕೆ, ಮತ್ತು ವಿದ್ಯ ಅಂದರೆ ತಿಳುವಳಿಕೆ. ಸತ್ಯ ಸತ್ಯವಂತಿಕೆ ಅಂದರೆ ಯಥಾರ್ಥತೆಯ ಜ್ಞಾನ. ಅಕ್ರೋಧ ಕೋಪಗೊಳ್ಳದೆ ಇರತಕ್ಕಂಥದ್ದು. ಈ 10 ಧರ್ಮದ ಮೂಲ ಲಕ್ಷಣಗಳು ಅಂತ. ಇವು ಸಾಮಾನ್ಯ ಧರ್ಮ. ಇದನ್ನೇ ಮುಂದೆ 10ನೇ ಅಧ್ಯಾಯದಲ್ಲಿ ನಾವು ಕಾಣ್ತೀವಿ. ಅಹಿಂಸಾ ಸತ್ಯಮಕ್ರೋಧೋ ಶೌಚ ಅಹಿಂಸಾ ಸತ್ಯಮಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಏತಂ ಸಾಮಾಸಿಕಂ ಧರ್ಮಂ ಚಾತುರ್ವರ್ಣ್ಯೇ ಬ್ರವೀನ್ಮನು. ಅಹಿಂಸೆ, ಸತ್ಯ, ಅಸ್ತೇಯ ಅಂದರೆ ಇನ್ನೊಬ್ಬರ ಸಂಪತ್ತನ್ನ ಅಪಹರಿಸದೇ ಇರತಕ್ಕಂಥದ್ದು, ಶುಚಿತ್ವ, ಇಂದ್ರಿಯ ನಿಗ್ರಹ, ಮನೋ. ಸಾಮಾಸಿಕಂ ಧರ್ಮಂ ಚಾತುರ್ವರ್ಣ್ಯೇ ಬ್ರವೀನ್ಮನು, ಎಲ್ಲರಿಗೂ ಇರುವಂತಹ ಧರ್ಮ ಅಂತ ಸಕಲ ಮಾನವ ರಾಶಿಗೆಲ್ಲ ಹೇಳಿರತಕ್ಕಂಥದ್ದು ಅನ್ನುವ ಅರ್ಥದಲ್ಲಿ ಬಂದದ್ದು. ಹೀಗಾಗಿ ಇದು ಸಾಮಾನ್ಯ ಧರ್ಮ. ಧರ್ಮ 2 ತರಹ, ಒಂದು ಸಾಮಾನ್ಯ ಮತ್ತೊಂದು ವಿಶೇಷ. ಈ ವಿಶೇಷ ಅನ್ನೋದು ಕಾಲ ಕಾಲಕ್ಕೆ ಬದಲಾಗುತ್ತೆ. ಮೊದಲೇ ಹೇಳಿದಂತೆ ಆ ವಿಶೇಷ ಯಾವುದು? ವರ್ಣಧರ್ಮ, ಆಶ್ರಮ ಧರ್ಮ, ವರ್ಣಾಶ್ರಮ ಧರ್ಮ, ರಾಜಧರ್ಮ, ಆಪದ್ಧರ್ಮ, ಮೋಕ್ಷ ಧರ್ಮ, ಹೀಗೆಲ್ಲ. ಆದರೆ ಸಾಮಾನ್ಯವಾಗಿ ಸ್ಮೃತಿಕಾರ ಹೇಳೋದು ವರ್ಣಧರ್ಮ, ಆಶ್ರಮ ಧರ್ಮ, ರಾಜಧರ್ಮ, ಆಪದ್ಧರ್ಮ. ಅಂದರೆ ವರ್ಣಧರ್ಮ ಕೂಡ ಕಾಲಕಾಲಕ್ಕೆ ಬದಲಾಗಬಹುದು, ಆಶ್ರಮ ಧರ್ಮ ಕೂಡ ಕಾಲಕಾಲಕ್ಕೆ ಬದಲಾಗಬಹುದು, ರಾಜಧರ್ಮವೂ ಕಾಲಕಾಲಕ್ಕೆ ಬದಲಾಗಬಹುದು, ಆಪದ್ಧರ್ಮ ಅಂತೂ ಆಪತ್ಕಾಲ ಬದಲಾಯಿಸಿದಂತೆ ಬದಲಾಗುತ್ತಲೇ ಇರುತ್ತೆ ಅಂತ. ಆದರೆ ಸಾಮಾನ್ಯ ಧರ್ಮ ಮಾತ್ರ ಒಂದೇ ಅಂತ. ಹೀಗಿರುವಾಗ ಆ ಕಾಲದಲ್ಲಿ ಒಂದಿತ್ತು, ಈ ಕಾಲದಲ್ಲಿ ಒಂದಿದೆ. ಇದರೊಳಗೆ ಹೆಚ್ಚುಗಾರಿಕೆ ಕಡಿಮೆಗಾರಿಕೆ ಅನ್ನುವಂಥದ್ದು ಏನು ಕಾಣಿಸುತ್ತೆ ನನಗೆ ಅರ್ಥ ಆಗೋದಿಲ್ಲ. ಇದು ಕಂಡೀಷನಿಂಗ್. ಸೀತೆಯನ್ನ ಬಿಡಿಸಿಕೊಂಡು ಬರೋಕ್ಕೆ ರಾವಣನ ಸೆರೆಯಿಂದ ಅನೇಕ ಕಪಿಗಳು ಹೊರಟರು. ಶತಸಹಸ್ರ ಅರ್ಬುದ ನಿರ್ಬುದ ಸಂಖ್ಯೆಯಲ್ಲಿ ಹೋಗಿ ಅವರು ಸೀತೆಯನ್ನ ಉದ್ಧರಿಸಿಕೊಂಡು ಬಂದರು. ಇಂತಹ ಸೀತೆ ನಮ್ಮ ಗಂಡಂದ್ರೆಲ್ಲ ಕಷ್ಟಪಟ್ಟು ಸಮುದ್ರ ದಾಟಿ ಸೇತುವೆ ಕಟ್ಟಿ ಪಡೆಯಬೇಕು, ರಣರಂಗದಲ್ಲಿ ಲಂಕಾ ಯುದ್ಧ ಮಾಡಿ ಅಂತಂದ್ರೆ ಅವಳು ಎಂಥ ಸುಂದರಿಯೋ, ಯಾವ ಮಿಸ್ ವರ್ಲ್ಡೋ ಮಿಸ್ ಯೂನಿವರ್ಸು ಅಂತ ಈ ವಾನರ ಸ್ತ್ರೀಯರೆಲ್ಲರೂ ಕಿಷ್ಕಿಂಧೆಯಲ್ಲಿ ಕಾದು ನಿಂತಿದ್ದರಂತೆ ಸೀತೆ ಬರೋದಕ್ಕೋಸ್ಕರ. ನೋಡಿದ್ರು, ಇಷ್ಟೇನಾ ಸೀತೆಯ ಸೌಂದರ್ಯ? ನಮಗಿಂತ ಸ್ವಲ್ಪ ಬೆಳ್ಳಗಿದ್ದಾಳೆ ಗೌರಿ ತನು, ಅಲೋಮಶಂಚ ವಪುಹು, ತುಂಬಾ ನಮ್ಮಂಗೆ ಕೂದಲು ತುಂಬಿಕೊಂಡಿಲ್ಲ ಮೈಯಲ್ಲಿ, ಪರವಾಗಿಲ್ಲ. ಹಾಗೆ ಅವಕ್ರ ವಕ್ತ್ರಂ, ವಕ್ರ ಮುಖ ಕೂಡ ಸೊಟ್ಟಗಾಗಿಲ್ಲ ಮಂಗಗಳಂಗೆ, ಪರವಾಗಿಲ್ಲ. ಮತ್ತೆ ವಿಶಾಲ ನೇತ್ರೆ, ಕಣ್ಣುಗಳು ನಮ್ಮಂಗೆ ಗುಂಡು ಗುಂಡಿಗಿಲ್ಲ, ವಿಶಾಲವಾಗಿ ವಿಸ್ತಾರವಾಗಿ ಇವೆ. ಎಲ್ಲ ಆಯಿತು. ಆದರೆ ಪುಚ್ಛಂನ ತುಚ್ಛಮಪಿ, ಒಂದಿಷ್ಟು ಬಾಲ ಇಲ್ಲ, ಸ್ವಲ್ಪದ ಬಾಲವೂ ಇಲ್ಲ. ಕುತ್ರ ಸಮಸ್ತ ವಸ್ತು, ಅಯ್ಯೋ ಎಲ್ಲಾ ಸೌಂದರ್ಯ ಒಂದು ಕಡೆ ಬರೋದು ಅಂದ್ರೆ ಹೇಗೆ ಸಾಧ್ಯ? ಖಂಡಿತ ಸಾಧ್ಯ ಇಲ್ಲ ಅಂತಂದ್ರಂತೆ. ಹಾಗೆ ಪುಚ್ಛಂನ ತುಚ್ಛಮಪಿ ಕುತ್ರ ಸಮಸ್ತ ವಸ್ತು ಅಂತಂದಂತೆ ಇಲ್ಲಿ ಕೂಡ ಅದೇ ತರಹನೇ. ಎಲ್ಲ ಕಾಲಕ್ಕೂ ಎಲ್ಲವೂ ಅಲ್ಲ. ಅವರು ಅಪ್ಲೈ ಮಾಡಿಕೊಂಡಿದ್ದ ಆ ರೀತಿಯಾಗಿ ಮಂಗಗಳ ಸೌಂದರ್ಯದ ದೃಷ್ಟಿಯೇ ಬೇರೆ, ಮನುಷ್ಯರ ಸೌಂದರ್ಯ ದೃಷ್ಟಿಯೇ ಬೇರೆ. ಅಷ್ಟೇ ಯಾಕೆ ಇಟಾಲಿಯನ್ರು, ಯುರೋಪಿಯನ್ರು ಬ್ಲೂ ಐಸ್ ಗೋಲ್ಡನ್ ಹೇರ್ಸ್ ಅಂತಾರೆ. ನಮಗೆ ಅಯ್ಯೋ ಬೆಕ್ಕಿನ ಕಣ್ಣು ಕೆಂಚು ಕೂದಲು ಅಂತ ನಾವಂತೀವಿ. ಎಷ್ಟು ವ್ಯತ್ಯಾಸ ಉಂಟು ಹೇಳೋದಕ್ಕೆ. ಇಬ್ಬರನ್ನೂ ಕಕೇಶಿಯನ್ ರೇಸ್ ಅಂತಲೇ ಹೇಳ್ತಾರೆ. ಒಂದೇ ರೇಸ್ಗೂ ಕೂಡ ಸೇರ್ತಕ್ಕಂತಹ ಭಾರತೀಯರಿಗೆ ಇಂತಹದ್ದ, ಯುರೋಪಿಯನ್ರಿಗೂ ಇರುವಂತಹ ವ್ಯತ್ಯಾಸ ಇಂತಹದ್ದ ಅನ್ನುವುದು ಗೊತ್ತಾಗುತ್ತೆ. ಹಾಗಾಗಿ ನಾವು ಮೊದಲೇ ಮಾಡುವುದಲ್ಲ, ಆ ಒಂದು ವ್ಯವಸ್ಥೆಯಲ್ಲಿ ಅವರು ಎಷ್ಟು ನೆಮ್ಮದಿಯಾಗಿದ್ದರು ಅನ್ನೋದನ್ನು ಕಾಣಬೇಕು. ಕಗ್ಗದಲ್ಲಿ ಡಿ.ವಿ.ಜಿ. ಒಂದು ಕಡೆ ಹೇಳ್ತಾರೆ, ಕಾಗೆ ಯಾರಿಗೂ ಕಾಣದಂತೆ ಕದ್ದು ತಂದ ಭಕ್ಷ್ಯವನ್ನ ತಿನ್ನೋದನ್ನು ನೋಡಿ ಯಾರಾದರೂ ಹೊಟ್ಟೆ ಉರಿ ಪಟ್ಕೋತಾರೆ. ಅಯ್ಯೋ ಕಾಗೆಗೆ ನೋಡಿ ಜಿಲೇಬಿ ಸಿಕ್ಕಿದೆ, ನಂಗೆ ಸಿಕ್ಕಿಲ್ಲ ಅಂತ. ಅದೊಂದು ಎಂಜಲ ಎಲೆಯಿಂದ ಲಪಟಾಯಿಸ್ಕೊಂಡು ಬಂದಿರುತ್ತೆ, ಚರಂಡಿಯಿಂದ ಹಾರಿಸ್ಕೊಂಡು ಬಂದಿರುತ್ತೆ. ನಾವು ಹಾಗೆ ಮಾಡ್ತೀವಿ? ಇಲ್ಲ. ಹಾಗೆ ಕೆಲವರು ಏನೆಲ್ಲ ತಿಂದ್ರು ಅಂತ ನನ್ನ ಸ್ನೇಹಿತರ ಒಬ್ರು ಹೇಳ್ತಾ ಇದ್ರು.
ದೋಸ್ ಹೂ ಹ್ಯಾವ್ ನಾಟ್ ಟೇಸ್ಟೆಡ್ ಚಿಕನ್ ದೇ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಹಾಫ್ ಆಫ್ ದಿ ಟೇಸ್ಟ್ ವರ್ಲ್ಡ್ ಅಂತ. ವೆಲ್, ಐ ಆಮ್ ವೆರಿ ಹ್ಯಾಪಿ ವಿತ್ ದಿ ಹಾಫ್ ವರ್ಲ್ಡ್ ಇಟ್ ಸೆಲ್ಫ್ ಅಂತ ನಾನಂದೆ. ಏನ್ ಮಾಡೋಣ ಅಂದ್ರೆ, ನನಗೆ ಅತೃಪ್ತಿ ಇದ್ದಾಗ ಮಾತ್ರ ನನ್ನ ಮನೆಯ ಅಡಿಗೆ ಸರಿಯಾಗಿಲ್ಲ ಅಂತ. ನನಗೆ ಅತೃಪ್ತಿ ಇಲ್ಲದೆ ಇದ್ದರೆ ಇನ್ನೇನು? ರಾಮ ಶೂರ್ಪಣಕ್ಕೆ ಬಂದಾಗ ಹೇಳುವ ಮಾತು ಕುವೆಂಪು ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಇವಳೆನ್ನ ಮಡದಿ ಮೇಣ್ ಪ್ರೇಯುಂ ವಲಂ ಅಂತ. ಇವಳು ಹೆಂಡತಿ ಪ್ರೇಯಸಿಯೂ ಹೌದು ಅಂತ. ವೈಫ್ ಅಂಡ್ ಲವರ್ ಎರಡೂ ಒಬ್ಬಳೇ ಆಗ್ಬಿಟ್ರೆ ಚಿಂತೆ ಏನೂ ಇಲ್ಲ ಗಂಡನಿಗೆ, ಇಬ್ಬರಾದ್ರೇನೆ ಕಷ್ಟ ಬರುವಂತಹದ್ದು. ಹಾಗೆ ನಮಗೆ ಇಷ್ಟವೇ ಶ್ರೇಷ್ಠವಾಗಿಬಿಟ್ರೆ ಚಿಂತೆ ಇಲ್ಲ. ಹಾಗಾಗಿ ನಮಗೆ ಅದಿಲ್ವೇ ಇದಿಲ್ವೇ ಅಂತ ಅನ್ನುವ ಸಂಕಟ ಬರೋದು ಯಾವಾಗ ಅಂತಂದ್ರೆ, ನಾವು ಅದರಿಂದ ಸಂತೋಷವಾಗಿಲ್ಲದೆ ಇದ್ದಾಗ ಮಾತ್ರ. ಸಂತೋಷವಾಗಿದ್ದ ಮೇಲೆ ಆ ಥರದ ಸಂಕಟ ಬರುವಂಥ ಪ್ರಮೇಯವೇ ಇಲ್ಲ. ಇದನ್ನ ನಾವು ಗಮನಿಸಬೇಕು. ಹಾಗಾಗಿ ಒಂದೊಂದು ಕಾಲಕ್ಕೆ ಒಂದೊಂದು ಇತ್ತು ಅಂದರೆ ಇದೇ ಸರಿ ಅದೇ ತಪ್ಪು ಅಂತ ಹೇಳಲಾರವು. ಆದರೆ ಕೆಲವೊಮ್ಮೆ ಕಾಲ ನಿರಪೇಕ್ಷವಾಗಿ ಒಂದಷ್ಟು ಸರಿಯಾಗಿರೋದು ಆಗಿರುತ್ತೆ. ಅದನ್ನು ನೋಡೋಣ, ತಿದ್ದೋಣ, ಮಾಡೋಣ, ಎಲ್ಲ ಮಾಡೋಣ. ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ನೋಡೋಣ. ಅದು ಅಲ್ಪ ಪ್ರಮಾಣದ್ದೇ ಆಗಿದೆ. ಇಂಥ ಗ್ರಂಥದಲ್ಲಿಯೂ ಸಮಕಾಲೀನವಾದಂಥ ಒಂದಿಷ್ಟು ನಾನ್ಸೆನ್ಸ್ ಇರಬಹುದು. ಅದನ್ನು ನಾವು ಯಾವ ರೀತಿಯಿಂದಲೂ ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ. ಅದೇ ಸಂದರ್ಭದಲ್ಲಿ ಸಾರ್ವಕಾಲೀನವಾದ ಸೆನ್ಸ್ ಇದ್ದರೆ ಅದನ್ನು ಬಿಟ್ಟರೆ ಹೂ ಆರ್ ದಿ ಲೂಸರ್ಸ್, ನಮಗೇ ನಷ್ಟ. ಅದನ್ನ ಗಮನದಲ್ಲಿಟ್ಟುಕೊಂಡು ಮನುಸ್ಮೃತಿಯನ್ನ ಮೊದಲಿಗೆ ಕಾಣೋಣ. ಮನುಸ್ಮೃತಿಯ ಎಲ್ಲ ಶ್ಲೋಕಗಳನ್ನು ಓದಿ ಹೇಳೋದಿಕ್ಕಂತೂ ಸಾಧ್ಯವೇ ಇಲ್ಲ. ಕೆಲವೊಂದು ಆಯ್ದ ಶ್ಲೋಕಗಳನ್ನು ನಾನು ಹೇಳಬಲ್ಲೆ ಅಷ್ಟೇ. ಮೊದಲಿಗೆ ಆರಂಭದ ಒಂದು ಶ್ಲೋಕ, ಸ್ವಯಂಭುವೇ ನಮಸ್ಕೃತ್ಯ ಬ್ರಹ್ಮಣೇ ಅಮಿತ ತೇಜಸೆ ಮನುಪ್ರಣೀತಾನ್ ವಿವಿಧಾನ್ ಧರ್ಮಾನ್ ವಕ್ಷ್ಯಾಮಿ ಶಾಶ್ವತಾನ್. ಇದು ಪ್ರಕ್ಷಿಪ್ತ ಶ್ಲೋಕ. ಮನುವಿನ ಮಾತುಗಳನ್ನು ಹೇಳ್ತೀನಿ ಅಂತ ಮನುವೇ ಹೇಳ್ಕೊಳ್ಳೋದಿಲ್ಲ. ಆದರೆ ಮುಂದೆ ಮನುಮೇಕಾಗ್ರಮಾಸೀನಂ ಅಭಿಗಮ್ಯ ಮಹರ್ಷಯ ಪ್ರತಿಪೂಜ್ಯ ಯಥಾನ್ಯಾಯಂ ಇದಂ ವಚನಮಬ್ರುವನ್. ಮನು ಏಕಾಗ್ರವಾಗಿ ವ್ಯಾಖ್ಯಾನ ಸಿಂಹಾಸನದಲ್ಲಿ ಅಂದರೆ ಅಧ್ಯಯನ ಪೀಠದಲ್ಲಿ ಕೂತಿದ್ದಾಗ ಅವನ ಹತ್ತಿರಕ್ಕೆ ಹೋಗಿ ಋಷಿಗಳು ಕೇಳ್ತಾರೆ, ನಮಗೆ ಬೇರೆ ಬೇರೆಯ ಭಗವನ್ ಸರ್ವವರ್ಣಾನಾಂ ಯಥಾವದನುಪೂರ್ವಶಃ ಅಂತರಪ್ರಭವಾಣಾಂಚ ಧರ್ಮ ಅನ್ನೋ ವಕ್ತುಮರ್ಹಸಿ. ನಮಗೆ ಎಲ್ಲ ಧರ್ಮಗಳನ್ನ, ವರ್ಣ ಅನ್ನೋದು ವ್ಯಕ್ತಿಯ ಅಲ್ಲ ಸಮಾಜದ ರಚನೆ, ಆಶ್ರಮ ಅನ್ನೋದು ಸಮಾಜದ ಅಲ್ಲ ವ್ಯಕ್ತಿಯ ವಿರಚನೆ. ನಮ್ಮಲ್ಲಿ ಈ ಎರಡರ ವ್ಯತ್ಯಾಸವೂ ಗೊತ್ತಾಗದೆ ವರ್ಣಾಶ್ರಮಗಳನ್ನು ಅವರು ಪ್ರತಿಪಾದನೆ ಮಾಡ್ತಾರೆ, ಅದಕ್ಕೆ ಬಿಸಾಕಿದ್ದೀವಿ ಅಂತ. ಈ ಕನ್ನಡ ಲೇಖಕರಿಗಿರುವಷ್ಟು ದುರಹಂಕಾರ ಪ್ರಾಯಶಃ ಜಗತ್ತಿನಲ್ಲಿ ಯಾವ ಲೇಖಕರಿಗೂ ಇಲ್ಲ ಅಂತ ಅನಿಸುತ್ತೆ. ಎವ್ರಿ ಕನ್ನಡ ರೈಟರ್ ಥಿಂಕ್ಸ್ ಹಿಮ್ಸೆಲ್ಫ್ ಆಸ್ ಗಾಡ್, ಬಟ್ ದ ಟ್ರೂತ್ ಈಸ್ ಇನ್ ದಿ ಮಿರರ್. ಕನ್ನಡಿ ಹಿಡ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಸತ್ಯ. ಗಾಡ್ ಸ್ಪೆಲ್ಲಿಂಗ್ ಏನು ಉಲ್ಟಾ ನೋಡಿದ್ರೆ ಡಾಗ್ ತಾನೆ ಅದು. ನಾನು ಯಾಕೆಷ್ಟು ಕಂಟೆಂಪ್ಷಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ತಿಳುವಳಿಕೆಯ ಒಂದು ಸ್ವಲ್ಪ ನಮ್ರತೆ ಕೂಡ ಇರುವುದಿಲ್ಲ. ಅವ್ರ ಜಡ್ಜ್ಮೆಂಟ್ಗಳನ್ನೇ ಪಾಸ್ ಮಾಡ್ತಾ ಬಂದ್ಬಿಡ್ತಾರೆ. ವರ್ಣ ಮತ್ತು ಆಶ್ರಮ ಅನ್ನೋದರ ವ್ಯತ್ಯಾಸ ನಿನಗೆ ಗೊತ್ತಿದೆಯಪ್ಪ? ವರ್ಣಾಶ್ರಮ ಧರ್ಮಗಳು ಅಂತಾರೆ. ಆಶ್ರಮ ಅಂತಂದ್ರೆ ಏನು? ನೀನೀಗ ವಿದ್ಯಾರ್ಥಿಯಾಗಿ ಓದ್ತಾ ಇದೆಯಲ್ಲ, ಅದೇ ಬ್ರಹ್ಮಚರ್ಯಾಶ್ರಮ. ನಿನ್ನಪ್ಪ ಮದುವೆ ಆಗಿ ಸಂಸಾರ ಮಾಡ್ತಾ ಇದ್ದಾರಲ್ಲ, ನಿನ್ನನ್ನು ಇಟ್ಟುಕೊಂಡು ನೀನಂತ ಅವಿವೇಕಿನು, ಅದು ಗೃಹಸ್ಥಾಶ್ರಮ. ಹೀಗೆ ಅಂತ ಹೇಳಬೇಕು. ಇದು ಬೇಡ ಅಂತಂತೀಯ ನೀನು ಚೂಸ್ ಮಾಡ್ಕೊಳ್ಳೋ ಪ್ರೊಫೆಷನ್ ಇದೆಯಲ್ಲ, ವೃಣೋತೀತಿ ವರ್ಣ, ವೃಣತೆ ಇತಿ ವರ್ಣ, ಆಯ್ಕೆ ಮಾಡ್ಕೊಳ್ತಾನೆ, ಆಯ್ಕೆಗೆ ಒಳಗಾಗುತ್ತೆ ಅನ್ನುವಂಥದ್ದು ವರ್ಣ. ವರ್ಣ ಅನ್ನೋದಕ್ಕೆ ರಂಜನೆ, ರಾಗೆ, ಡಿಸ್ಕ್ರಿಪ್ಷನ್, ಕಲರ್ ಅಂತೆಲ್ಲ ಅರ್ಥ ಉಂಟು. ವಾಟ್ ಈಸ್ ದಿ ಡಿಸ್ಕ್ರಿಪ್ಷನ್ ಆಫ್ ಯುವರ್ ಜಾಬ್ ಅಂತ ಎಲ್ಲ ಕಡೆಯಲ್ಲೂ ಹೇಳ್ತೀವಿ, ಅದು ವರ್ಣ. ಹೀಗೆ ಬೇಕಾದಂತೆ ವರ್ಣನ ಅಂತ ಕರೆಯೋದಿಲ್ವೇ? ಈ ತರ ಎಷ್ಟು ಅರ್ಥ ಉಂಟು. ಆ ರೀತಿಯಾಗಿ ನೋಡಬೇಕಾದದ್ದು. ಅದನ್ನು ಸಾಮಾನ್ಯವಾಗಿಟ್ಟು ನೋಡು, ವಿಶೇಷವಾಗಿಟ್ಟು ಯಾಕೆ ನೋಡ್ತೀಯ ಅಂತ ಕೇಳಿದ್ರೆ ಅವ್ರಿಗೇನಿರುತ್ತೆ? ಎಲ್ಲ ಸೆಕೆಂಡರಿ ಸೋರ್ಸಿಂದ ಅವರಿಗಿಂತ ಕಳಪೆಗಳಾಗಿರ್ತಕ್ಕಂಥ ಇನ್ನು ಕೆಲವು ಕನ್ನಡ ಲೇಖಕರಿಂದ ಓದಿರ್ತಾರೆ, ಅಥವಾ ಇವರಿಗೆಲ್ಲರಿಗೂ ಪರ್ವರ್ಟ್ಸ್ ಆಗಿ ಕೆಲಸ ಮಾಡತಕ್ಕಂಥ ಕೆಲವು ಲೆಫ್ಟಿಸ್ಟ್ ಇಂಗ್ಲಿಷ್ ಲೇಖಕರು ಇರ್ತಾರೆ. ಅವರಿಂದ ಇವರು ಪ್ರಭಾವಿತರಾಗ್ತಾ ಇದ್ದಾರೆ ಅಷ್ಟೇನೆ, ಮತ್ತಿನ್ಯಾವುದೂ ಕಾಣಿಸೋದಿಲ್ಲ. ಇದರೊಳಗೆ ಅಂಧ ಶ್ರದ್ಧೆಯ ಆರಾಧನೆಯೂ ಬೇಕಾಗಿಲ್ಲ. ಆದರೆ ಪ್ರಾಮಾಣಿಕದ ದೃಷ್ಟಿಯನ್ನಂತೂ ನಿಜವಾಗಿ ಕಾಣಲೇಬೇಕು. ಅದರಿಂದ ನಾವು ಸಹಾನುಭೂತಿಯಿಂದ ಒಂದು ಪರಂಪರೆಯನ್ನು ತಿಳ್ಕೊಳ್ಬೇಕು. ಅವರ ಹಿಂದಿನ ಬದುಕು ಹೇಗಿತ್ತು? ಈ ವರ್ಣಾಶ್ರಮದ ಅಂತ ಹೇಳುವ ಆಕ್ಷೇಪದ ಸಮಾಜವೇ ಆಗಿದ್ದ ಭಾರತಕ್ಕೆ ಜಗತ್ತಿನ ಎಲ್ಲಾ ಕಡೆಯಿಂದಲೂ ಬರ್ತಾ ಇದ್ರು.
ಕಲಿಯೋದಕ್ಕೆ ಇಲ್ಲಿಂದ ಫಿನಿಶ್ಡ್ ಗೂಡ್ಸ್ ಏನಿವೆ ಅವುಗಳನ್ನು ಆಮದು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಬೇಕಾದಂಗೆ ಬರ್ತಾ ಇದ್ರು. ಇವತ್ತು ಭಾರತವನ್ನ ಬಂದು ಕಲಿಯೋದಕ್ಕೆ ಬಾಂಗ್ಲಾದೇಶದವ್ರು ಬರ್ತಾ ಇದ್ದಾರೆ ಅಷ್ಟೇ ಹೊರತು ಇನ್ಯಾರೂ ಬರ್ತಾ ಇಲ್ಲ. ಅಂದ್ರೆ ನಮಗಿಂತ ಹೀನವಾಗಿರ್ತಕ್ಕಂಥ ಪುಟ್ಟ ಸಣ್ಣ ದೇಶಗಳು ಬರ್ತಾ ಇವೆ. ನಮ್ಮಲ್ಲೆಲ್ಲ ಹೋಗ್ತಾ ಇದ್ದಾರೆ ಆಸ್ಟ್ರೇಲಿಯಾಗೆ, ಇಂಗ್ಲೆಂಡ್ಗೆ, ಅಮೆರಿಕಾಗೆ ವ್ಯಾಸಂಗಕ್ಕೆ, ಸಂಶೋಧನೆಗೆ ಅಂತ. ಅಂದ್ರೆ ಒಂದು ದೇಶ 18ನೇ ಶತಮಾನದವರೆಗೂ ಜಗತ್ತನ್ನ ಸೂಜಿಗಲ್ಲಿನಂತೆ ಸೆಳೆದಿತ್ತು. ಧರ್ಮಕ್ಕಾಗಿ ಅಲ್ಲ, ಮೋಕ್ಷಕ್ಕಾಗಿ ಅಲ್ಲ, ಅರ್ಥಕಾಮಗಳಿಗಾಗಿ ಅಂತಂದ್ರೆ ಏನಂತ ಅನ್ಬೇಕು? ಚತುರ್ಭಾಣಿಗಳಲ್ಲಿ ಬರುತ್ತೆ, ಭಾರತದ ವೇಶ್ಯೆಯರು ವಿಶ್ವವಿಖ್ಯಾತರಾಗಿದ್ರಂತೆ, ಬೇರೆ ಬೇರೆ ದೇಶಗಳಿಂದ ಬರ್ತಾ ಇದ್ರು ಅಂತ. ಅಂದರೆ ಅರ್ಥಕಾಮಗಳಿಗೆ ಎಷ್ಟು ಪ್ರಸಿದ್ಧಿಯಾಗಿತ್ತು ಅಂತ ಗೊತ್ತಾಗುತ್ತೆ. ವಿಜಯನಗರದ ವೇಶ್ಯಾವಾಟಿಯ ವೈಭವವನ್ನ, ಅವರಿಗಿದ್ದಂತಹ ವಿವೇಕವನ್ನ, ವಿದ್ವತ್ತೆಯನ್ನ, ಕಲಾಭಿರುಚಿಯನ್ನ ಕಂಡು ಬೆರಗಾದಂತಹ ವಿದೇಶಿ ವರ್ತಕರು ಉಂಟು. ಅಲ್ಲಿಂದ ಮೊದಲುಗೊಂಡು ಎಲ್ಲದರವರೆಗೆ ಕೂಡ. ಒಮ್ಮೆ ದಿವಂಗತರಾದ ಅಜಿತ್ ಕುಮಾರ್ ಅವರು ಹೇಳಿದ್ರು, ಈ ಭಾರತ ದೇಶದ ಅತಿ ಹೆಚ್ಚು ಸರ್ವವ್ಯಾಪಿಯಾಗಿರುವಂತಹದ್ದು ಅಂದರೆ ಒಂದು ಪಾತಂಜಲಿ ಯೋಗ ಸೂತ್ರ, ಏನೊಂದು ವಾತ್ಸ್ಯಾಯನ ಕಾಮಸೂತ್ರ, ಮತ್ತೊಂದು ಸೂಪಶಾಸ್ತ್ರ ಅಂತಂದಿದ್ರು. ಇದು 3 ಅಂತ. ನಿಜ. ಅಂದ್ರೆ ಇವೆಲ್ಲ ಅರ್ಥಕಾಮಗಳ ವಲಯಗಳಿಗೆ ಬರುವಂಥವು. ಹಾಗಿದ್ದಂಥ ಸಂಸ್ಕೃತಿಯ ಒಂದು ನಿಬಂಧನಾತ್ಮಕವಾದ ಗ್ರಂಥ ಯಾವುದಿದೆ ಮನುಸ್ಮೃತಿ, ಅದರೊಳಗೆ ಉಳಿತಿಲ್ವಾ, ಅದನ್ನು ನೋಡಬೇಡವಾ ಅನ್ನುವ ಗಮನ ನಮ್ಮದಾಗಬೇಕು ಅನ್ನುವುದಷ್ಟೇ. ಅಲ್ಲಿ ಈ ಸೃಷ್ಟಿಯ ಆರಂಭ ಅನ್ನೋದನ್ನು ತೋರಿಸ್ತಾರೆ. ಆಸೀದಿದಂ ತಮೋಭೂತಂ ಅಪ್ರಜ್ಞಾತಂ ಅಲಕ್ಷಣಂ ಅಪ್ರತರ್ಕ್ಯಂ ಅವಿಜ್ಞೇಯಂ ಪ್ರಸುಪ್ತಮಿವ ಸರ್ವತಃ ಅಂತ ನೇರ ನಾಸದೀಯ ಸೂಕ್ತದ ವ್ಯಾಖ್ಯಾನ ಇಲ್ಲಿಗೆ ಮಾಡಬೇಕಾಗುತ್ತೆ. ಮ್ಯೂನು ಕುಲ್ಲೂಕ ಭಟ್ಟನೇ ಸಾಮಾನ್ಯ ಸಂಕ್ಷೇಪ ರುಚಿ ಅಂತ ಚಿಕ್ಕದಾಗಿ ಬರೀತಾನೆ ಅಂತ ಕುಲ್ಲೂಕ ಭಟ್ಟ, ಅವನೇ ಬಹಳ ವಿಸ್ತರಿಸಿ ವ್ಯಾಖ್ಯಾನ ಬರೆದಿದ್ದಾನೆ. ಮೇಧಾತಿಥಿಯಂತೂ ಮಹಾವಿಸ್ತಾರದ ವ್ಯಾಖ್ಯಾನಕಾರ ಅಂತ. ಮೇಧಾತಿಥಿ ಈ ಒಂದು ಶ್ಲೋಕಕ್ಕೆ ಸುಮಾರು 2.5 ಪುಟಗಳಷ್ಟು ವ್ಯಾಖ್ಯಾನ ಮಾಡಿದ್ರೆ 2.5-3 ಪುಟದಷ್ಟು, ಕುಲ್ಲೂಕ ಭಟ್ಟ ಸುಮಾರು 1.5 ಪುಟದಷ್ಟು ವ್ಯಾಖ್ಯಾನ ಮಾಡ್ತಾನೆ. ಏನಿದು ಸೃಷ್ಟಿ ಅನ್ನೋದು ಏನು? ನಮ್ಮ ಪ್ರಕಾರ ಸೃಷ್ಟಿಯೇ ಅಪರಮಾರ್ಥ. ತಮೋಭೂತಂ ಅಂದರೆ ಸಂಪೂರ್ಣವಾಗಿ ಹೈಬರ್ನೇಷನ್ನಲ್ಲಿ ಇತ್ತು ಸೃಷ್ಟಿ ಅಂತ. ನಿದ್ರಾಕಾಲದಲ್ಲಿ ಸೃಷ್ಟಿ ಇಲ್ಲ ಅಂತ. ಈ ಜಗತ್ತು ಮೊದಲು ಪ್ರಳಯವಾಗಿತ್ತು. ನಿದ್ರೆಯನ್ನ ನಮ್ಮ ವೇದಾಂತಿಗಳು ಪ್ರಳಯ ಅಂತ ಕರೀತಾರೆ, ನಿತ್ಯ ಪ್ರಳಯ ಅಂತ ಕರೀತಾರೆ. ಆವಾಗ ನಮ್ಮ ಪಾಲಿಗೆ ನಮ್ಮ ಪ್ರಪಂಚ ಇಲ್ಲ, ಪ್ರಪಂಚ ನಮ್ಮ ಪಾಲಿಗೆ ಮುಳುಗೋಗಿತ್ತು. ಎಲ್ಲಿ? ನಮ್ಮೊಳಗೆ, ನಮ್ಮ ಮನಸ್ಸಿನೊಳಗೆ. ಮನಸ್ಸೇ ಮುಳುಗೋಯ್ತು, ಹಾಗಾಗಿ ಮನಸ್ಸಿನೊಳಗೆ ಪ್ರಪಂಚವೂ ಮುಳುಗೋಗಿತ್ತು. ಮತ್ತು ಅಪ್ರಜ್ಞಾತಂ, ಪ್ರಜ್ಞೆ ಅಂದರೆ ಭೂತ ಭವಿಷ್ಯತ್ತು ವರ್ತಮಾನ ಅಂತ ವಿಭಾಗ ಮಾಡಿ ನೋಡಬಲ್ಲ ಧೀಶಕ್ತಿ. ಅಪ್ರಜ್ಞಾತಂ ಅಂದರೆ ಭೂತ ಭವಿಷ್ಯದ್ ವರ್ತಮಾನ ಅನ್ನುವ ಕಾಲಭೇದ ಇಲ್ಲದಂತೆ ಆಗಿತ್ತು. ಅಲಕ್ಷಣಂ ಅಂದರೆ ಡೆಫಿನೇಟಿವ್ ಆಗಿರಲಿಲ್ಲ. ಅಲಕ್ಷಣ ಅಂದರೆ ಅವಲಕ್ಷಣ ಅಂತ ಅಲ್ಲ ಅರ್ಥ. ಲಕ್ಷಣ ಕೊಡಬೇಕು ಅಂದರೆ ಅದಕ್ಕೆ ಪರಿಚ್ಛೇದ ಇರಬೇಕು, ವ್ಯಾವರ್ತಕ ನಿಯಮ ಇರಬೇಕು. ಏನು ಹಾಗಂದ್ರೆ ಡಿಲಿಮಿಟಿಂಗ್ ಫ್ಯಾಕ್ಟರ್ ಬೇಕು. ಕನ್ನಡದಲ್ಲಿ ಸರಿಯಾಗಿ ಹೇಳೋಕ್ಕಾಗೋಲ್ವಾ ಅಂತ ಕೆಲವರು ಕೇಳಬಹುದು. ಡಿಲಿಮಿಟಿಂಗ್ ಅಂತೀರಾ, ಅವಚ್ಛೇದವಾಗಿರಬೇಕು, ವ್ಯಾವರ್ತಕವಾಗಿರಬೇಕು, ಇಲ್ಲ ಇಂಗ್ಲಿಷ್ ಬಳಸ್ತೀರಾ, ಇಲ್ಲ ಸಂಸ್ಕೃತ ಬಳಸ್ತೀರಾ ಅಂತ. ನಮ್ಮ ಕನ್ನಡದವರು ಉದ್ಧಾರ ಮಾಡೋದು ಇಷ್ಟೇನೆ. ಇಂಥ ವ್ಯಾವರ್ತಕವಾದದ್ದು, ಈ ರೀತಿಯ ಡಿಲಿಮಿಟಿಂಗ್ ಅನ್ನುವಂಥ ಶಬ್ದಗಳಿಗೆ ಕನ್ನಡದಲ್ಲಿ ಸಿಗೋದಿಲ್ಲ. ಸ್ಪಷ್ಟವಾಗಿ ಹೇಳೋದಕ್ಕೆ ಕಷ್ಟ. ಆದರೂ ಹೇಳಬೇಕು ಅಂತಂದ್ರೆ ಒಂದು ಇತಿ ಮಿತಿಗಳು, ಅದು ಸಂಸ್ಕೃತ ಶಬ್ದವೇ ಇರುವಂತಹದ್ದಿದ್ರೆ ಹೇಳಬಹುದು. ಈಗ ಈ ಪುಸ್ತಕ ಅಂತ ಹೇಳಬೇಕು ಅಂದ್ರೆ ಇದರಿಂದ ಆಚೆಗೆ ಪುಸ್ತಕ ಇರಬಾರದು, ಆಗ್ಲೇ ಪುಸ್ತಕ ಅಂತ ಹೇಳೋಕೆ ಸಾಧ್ಯ. ಎಲ್ಲಿ ನೋಡಿದ್ರು ಹಿಂಗೆ ಕಾಣಿಸ್ತಾವಲ್ಲ, ಪುಸ್ತಕ ಅನ್ಬೇಕು, ಆಕಾಶ ಅನ್ಬೇಕು. ಹಾಗಾಗಿ ಅದಕ್ಕೆ ಎಲ್ಲೇ ಬಂದಾಗ, ಗಡಿ ಬಂದಾಗ ಅದನ್ನ ಲಕ್ಷಣ ಮಾಡಬಹುದು. ಹಾಗೆ ಈಗ ನೀರಿಗೆ ಹರಿಯುವ ಗುಣ, ಒದ್ದೆಯಾಗಿಸುವ ಗುಣ ಬಿಟ್ಟು ಸುಡುವ ಗುಣ ಇಲ್ಲ. ಎರಡೂ ಇದ್ರೆ, ಸುಡುವ ಗುಣವೂ ಇದೆ, ಒದ್ದೆಯಾಗುವ ಗುಣ ಇದ್ರೆ ಇದು ನೀರಲ್ಲ ಆಸಿಡ್ ಅಂತ ಅನ್ಬೇಕು. ಅಂದರೆ ನೋಡಿ, ಒಂದಷ್ಟು ಅಟ್ರಿಬ್ಯೂಟ್ಸ್ ಇದ್ದಾಗ ಮಾತ್ರ ನಾವು ಅದಕ್ಕೆ ಅಡ್ಜೆಕ್ಟಿವ್ಸ್ ಕೊಟ್ಟು ಕ್ವಾಲಿಫೈ ಮಾಡಿ ಹೇಳಬಹುದು. ಅದು ಹಾಗಿಲ್ಲದ್ದು ಅಂತ. ಅಪ್ರತರ್ಕ್ಯಂ, ಯಾವಾಗ ಗುಣಗಳು ದೇಶ ಆಶ್ರಿತವಾಗಿ ಬರುತ್ತವೆ, ಅಂದರೆ ಪದಾರ್ಥಾಶ್ರಿತವಾಗಿ, ಕ್ರಿಯೆ ಅನ್ನೋದು ಕಾಲಾಶ್ರಿತವಾಗಿ ಬರುತ್ತೆ, ಅವು ಎರಡೂ ಇಲ್ಲವೋ ಆವಾಗ ತರ್ಕ ನಿಲುಕೊಲ್ಲ. ತರ್ಕ ದೇಶಕಾಲಗಳ ದ್ರವ್ಯ ಕ್ರಿಯೆಗಳ ಸ್ಪೇಸ್ ಟೈಮ್ನಲ್ಲಿ ಮ್ಯಾಟರ್ ಆಕ್ಟಿವಿಟಿಯಲ್ಲಿ ಇರುವಂಥವು.
ಹಾಗಾಗಿ ಅವಿಜ್ಞೇಯಂ, ನಮಗೆ ಹೊರಗಿನ ಪದಾರ್ಥ ಅಂತ ತಿಳ್ಕೊಳ್ಳೋಕ್ಕೆ ಆಗೋಲ್ಲ. ಹಾಗೆ ಪ್ರಸುಪ್ತಮಿವೆಲ್ಲ ನಿದ್ದೆ ಮಾಡದಂತೆ ಜಗತ್ತು ಇತ್ತು, ಅಲ್ಲಿಂದ ಜಗತ್ತು ಆರಂಭವಾಯಿತು ಅಂತ ತೆಗೆದುಕೊಂಡು ಆರಂಭ ಮಾಡ್ತಾರೆ. ಈ ಹೊತ್ತು ಬಿಗ್ ಬ್ಯಾಂಗ್ ಥಿಯರಿ ಅಂತ ಯಾವುದಿದೆ, ಸೃಷ್ಟಿ ಪ್ರಕ್ರಿಯೆಯನ್ನು ಹೇಳಕ್ ಹೊರಟಂತದ್ದು ತತ್ಪೂರ್ವದ ಸ್ಥಿತಿಯನ್ನು ಇದು ಹೇಳ್ತಾ ಇದೆ. ಬಿಗ್ ಬ್ಯಾಂಗಿಗೆ ಮುಂಚೆ ಏನಾಗಿತ್ತು, ಕಾಸೇಷನ್ ಇರಲಿಲ್ಲ ಅಂತ ವಿಜ್ಞಾನ ಹೇಳುತ್ತೆ. ಈ ಕಾಸೇಷನ್ ಥಿಯರಿ ಅಂತ ಯಾವುದಿದೆ, ಕಾರ್ಯ ಕಾರಣ ಸಂಬಂಧ ಇದಿರಲಿಲ್ಲ ಅಂತ. ಆ ಇರಲಿಲ್ಲ ಅನ್ನೋದ್ರಿಂದ ಆರಂಭ ಮಾಡುತ್ತೆ ಅಂದ್ರೆ, ಇವರು ಮ್ಯಾಥಮೆಟಿಕಲ್ ಆಗಿ ಪ್ರೂವ್ ಮಾಡದೇ ಇರಬಹುದು, ಆದರೆ ತಾತ್ವಿಕವಾಗಿ ಆ ಮಟ್ಟವನ್ನು ಮುಟ್ಟಿದ್ರು ಅನ್ನುವುದು ಗೊತ್ತಾಗುತ್ತೆ. ಅಷ್ಟರ ಮಟ್ಟಿಗೆ ಇದರೊಳಗೆ ಮಹತ್ವ ಉಂಟು ಅಂತ. ಆಮೇಲೆ ಎಲ್ಲ ಸೃಷ್ಟಿ ಆರಂಭವಾಯಿತು ಅಂತ ಬರುವಂಥದ್ದು ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಆ ಸೃಷ್ಟಿ ಕಾನ್ಸೆಪ್ಟ್ ಬೆಳವಣಿಗೆ ಆಗುತ್ತೆ. ಕರ್ಮಾತ್ಮನಾಂಚ ದೇವಾನಾಂ ಸೋಸೃಜತ್ ಪ್ರಾಣಿನಾಂ ಪ್ರಭು ಸಾಧ್ಯಾನಾಂಚ ಗಣಂ ಸೂಕ್ಷ್ಮಂ ಯಜ್ಞಂ ಚೈವ ಸನಾತನಂ. ಮೊದಲು ಕರ್ಮ ಸ್ವರೂಪಿಗಳಾದ ದೇವತೆಗಳನ್ನ, ಆ ದೇವತೆಗಳ ಮೂಲಕವಾಗಿ ಜೀವರಾಶಿಗಳನ್ನ ಮತ್ತು ದೇವಗಣಗಳಾದ ಸಾಧ್ಯರುಗಳನ್ನ, ಆ ಬಳಿಕ ಸನಾತನವಾದ ಯಜ್ಞವನ್ನ ಸೃಷ್ಟಿ ಮಾಡಿದ್ದು ಅಂತ ಪುರುಷ ಸೂಕ್ತದ ಮಾತು ಇಲ್ಲಿ ಕಾಣಿಸುತ್ತೆ. ಮೊದಲಿಗೆ 5ನೇ ಶ್ಲೋಕದಲ್ಲಿ ನಾಸದೀಯದ ರೆಫರೆನ್ಸ್ ಬಂದರೆ, ಈಗ 22ನೇ ಶ್ಲೋಕದಲ್ಲಿ ಪುರುಷ ಸೂಕ್ತದ ಕಾನ್ಸೆಪ್ಟ್ ಬರುತ್ತೆ. ಮೊದಲು ಆ ಪರಮ ಪುರುಷ ಯಜ್ಞದಿಂದಲೇ ಜಗತ್ತನ್ನ ನಿರ್ಮಾಣ ಮಾಡದ ಅಂತ. ಅದನ್ನು ದೇವತೆಗಳು ಮಾಡಿದ್ರು, ಪುರುಷನನ್ನೇ ಆಹುತಿ ಕೊಟ್ಟು ಈ ಜಗತ್ತನ್ನ ನಿರ್ಮಾಣ ಮಾಡಿದ್ರು ಅಂತಂದ್ರೆ ಯಜ್ಞ ಅನ್ನುವುದು ಜಗತ್ತಿನ ಮೂಲಭೂತವಾದಂತಹ ಮಾತೃಕೆ ಒಂದು ಅಂತ ಗೊತ್ತಾಗುತ್ತೆ. ಅಗ್ನಿವಾಯುರಿವಭ್ಯಸ್ತು ತ್ರಯಂ ಬ್ರಹ್ಮ ಸನಾತನಂ, ಅಗ್ನಿವಾಯುರವಿಭ್ಯಸ್ತು ತ್ರಯಂ ಬ್ರಹ್ಮ ಸನಾತನಂ, ದುದೋಹ ಯಜ್ಞ ಸಿದ್ಧ್ಯರ್ಥಂ ಋಗ್ಯಜಸ್ ಸಾಮಲಕ್ಷ್ಮಣ ಲಕ್ಷಣಂ. ಆಮೇಲೆ ಅಗ್ನಿವಾಯು ಆದಿತ್ಯರ ಸಂಕೇತವಾಗಿ ಋಕ್ ಯಜಸ್ಸು ಸಾಮಗಳು ಬಂದವು. ಇವುಗಳನ್ನ ಯಜ್ಞಕ್ಕಾಗಿ ಬಳಸಿಕೊಂಡರು ಅಂತ. ಏನಿದ್ರ ಅರ್ಥ, ಭೂಮಿಯಲ್ಲಿ ಅಗ್ನಿ, ಅಂತರಿಕ್ಷದಲ್ಲಿ ವಾಯು, ಆಕಾಶದಲ್ಲಿ ಸೂರ್ಯ. ಇದು ನಮಗೆ ಅತ್ಯಂತ ಪ್ರಯೋಜನಕಾರಿಯಾದದ್ದು. ಅಗ್ನಿಯೇ ಇಲ್ಲದೆ ಇದ್ರೆ ನಮಗೆ ಮಾನವತೆಯ ಬೆಳವಣಿಗೆಯೇ ಆಗ್ತಾ ಇರಲಿಲ್ಲ. ಆದಿತ್ಯ ಇಲ್ಲದಿದ್ರೆ ಏನೇನೂ ಸಾಧ್ಯವಾಗ್ತಾ ಇರಲಿಲ್ಲ. ಅದರ ಮಧ್ಯದಲ್ಲಿ ವಾಯು ಇಲ್ಲದಿದ್ರೆ ಗತಿ ಏನು? ಈ ವಾಯುವಿನಿಂದಾಗಿ, ಆದಿತ್ಯನಿಂದಾಗಿ ಜಲ ಪರ್ಜನ್ಯವೂ ಇದೆ. ಹಾಗಾಗಿ ವಾಯು ಅಂದರೆ ಪರ್ಜನ್ಯವೂ ವಿವಕ್ಷಿತವೇ ಆದಂಥದ್ದು. ಈ ಅಗ್ನಿ, ವಾಯು, ಆದಿತ್ಯರ ಮೂಲಕ ಇವನ್ನ 3 ಸ್ಥಾನೀಯರಾದ ದೇವತೆಗಳು ಅಂತ ಕರೀತಾರೆ. ಈ 3ರಿಂದ ಋಗ್ ಯಜುಸ್ ಸಾಮಗಳು ಬಂದಿರುವಂಥವು ಅಂತ. ಅಗ್ನಿ ಋಗ್ವೇದಕ್ಕೆ, ವಾಯು ಯಜುರ್ವೇದಕ್ಕೆ, ಆದಿತ್ಯ ಸಾಮವೇದಕ್ಕೆ ದೇವತೆ ಅಂತ ಹೇಳ್ತೀವಿ. ಈ 3 ವೇದಗಳು ಬಂದವು. ವೇದ ಅನ್ನೋದಕ್ಕೆ ಅನೇಕ ಅರ್ಥ ಉಂಟು. ಜ್ಞಾನ, ಪರಮತತ್ವ ಅನ್ನುವ ಅರ್ಥದಲ್ಲಿ ತೆಗೆದುಕೊಳ್ಳಬಹುದು. ಮತ್ತು ಅದು ಅಭಿವ್ಯಕ್ತವಾದದ್ದು ವಾಕ್ಯನ 3 ರೂಪವಾದ ಗದ್ಯ, ಪದ್ಯ ಮತ್ತು ಗೇಯ. ಪ್ರೋಸ್, ವರ್ಸ್ ಅಂಡ್ ಸಾಂಗ್ ಅಂದರೆ ಛಂದೋಬದ್ಧವಾದದ್ದು ಪದ್ಯ, ಛಂದೋರಹಿತವಾದದ್ದು ಗದ್ಯ, ತಾಳ ರಾಗಬದ್ಧವಾದದ್ದು ಗೀತ. ಈ 3 ಅಲ್ಲದೆ ಸಾಹಿತ್ಯದ ಅಭಿವ್ಯಕ್ತಿ ಇನ್ನು ಬೇರೆ ತರ ಇರೋಕೆ ಸಾಧ್ಯ ಇಲ್ಲ. ಅಂದ್ರೆ ಸಂವಾದ ಅಭಿವ್ಯಕ್ತಿ ಈ ತರ ಆಯಿತು. ಈ ಮಾನವನ ಭಾವನಾಭಿವ್ಯಕ್ತಿಯಾದಂತಹ ಭಾಷೆ, ಭಾಷೆಯ ಜೀವದ್ರವ್ಯವಾದಂತಹ ಭಾವನೆಗಳು, ಆ ಭಾವನೆಗಳು ಮನುಷ್ಯರ ಅಭಿವೃದ್ಧಿಗೆ ಆದದ್ದ ಯಜ್ಞ. ಈ ರೀತಿಯಾದ ಕಾನ್ಸೆಪ್ಟ್ ಬಂತು. ಆಮೇಲೆ ತಪೋ ವಾಚಂ ರತಿಂಚೈವ ಕಾಂಚ ಕ್ರೋಧಮೇವ ಚ ಸೃಷ್ಟಿಂ ಸಸರ್ಜ ಚೈವೇಮಾಂ ಸೃಷ್ಟುಮಿಚ್ಛನ್ನಿಮಃ ಪ್ರಜಾ. ಆಮೇಲೆ ತಪಸ್ಸನ್ನ, ವಾಕ್ಕನ್ನು ಮತ್ತು ಭೋಗ ಅಂದರೆ ಎಂಜಾಯ್ಮೆಂಟ್ ರತಿಯನ್ನ, ಕಾಮ ಬಯಕೆಯನ್ನ, ಕ್ರೋಧ ವಿರೋಧವನ್ನ, ಕಾಮ ತೃಪ್ತಿಯಾದಾಗ ನೆಮ್ಮದಿ, ತೃಪ್ತಿಯಾಗದೇ ಇದ್ದಾಗ ಕ್ರೋಧ. ಹೀಗೆ ಒಂದು ಮತ್ತೊಂದು ಕಾಮ ಕ್ರೋಧಗಳು 2 ಬೇರೆ ಬೇರೆ ಮುಖಗಳು, ಒಂದೇ ನಾಣ್ಯದ್ದು. ಹೀಗೆ ಇವನ್ನೆಲ್ಲ ಸೃಷ್ಟಿ ಮಾಡಿದ ಅಂತ. ಸೃಷ್ಟಿ ಅಂದರೆ ನಾವು ಗುರುತಿಸೋದು ತಾನೇ ಸೃಷ್ಟಿ. ಸಮಾಜದಲ್ಲಿ ನಾವು ಕಂಡದ್ದೇನು? ತಪಸ್ಸನ್ನ ಕಂಡ್ವಿ. ಯಜ್ಞಕ್ಕೆ ಬೇಕಾದಂಥ ಮನಸ್ಸಿದ್ಧತೆಯನ್ನು ತಪಸ್ಸು ಅಂತ ಕರೆದ್ರು. ಯಜ್ಞದ ಪರಿಣಾಮವನ್ನು ದಾನ ಅಂತ ಕರೆದ್ರು. ಇವೆಲ್ಲಕ್ಕೆ ಬೇಕಾಗಿರುವ ವ್ಯವಹಾರದ ಮಾಧ್ಯಮವನ್ನು ವಾಕು ಅಂತ ಕರೆದ್ರು. ಮತ್ತು ಇವುಗಳೆಲ್ಲ ಮಾಡಿದರೆ ಬರುವಂತಹ ಒಂದು ತೃಪ್ತಿಯನ್ನ ರತಿ ಅಂತ ಕರೆದ್ರು. ಇದಕ್ಕೆ ಮೂಲಭೂತವಾದ ಪ್ರೇರಣೆಯನ್ನ ಕಾಮ ಅಂತ ಕರೆದ್ರು. ಇದು ಸರಿ ಹೋಗದೇ ಇದ್ದಾಗ ಕ್ರೋಧ ಅಂತ ಕರೆದ್ರು. ಅಂದ್ರೆ ಮಾನವ ಜೀವನ ಯಾವ ರೀತಿ ಬೆಳಕೊಂಡು ಬರುತ್ತೆ ಎನ್ನುವುದರ ಹಂತಗಳನ್ನ ಇಲ್ಲಿ ಕಾಣಬಹುದು. ಆಮೇಲೆ ಹಿಂಸ್ರಾಹಿಂಸ್ರೆ ಮೃದುಕ್ರೂರೆ ಧರ್ಮಾಧರ್ಮ ವೃತಾನೃತೆ ಯದ್ಯಸ್ಯ ಸೋದದಾತ್ ಸರ್ಗೆ ತತ್ತಸ್ಯ ಸ್ವಯಂ ಆವಿಶತ್.
ಈ ಜಗತ್ತಿನಲ್ಲಿ ಹಿಂಸೆ ಅಹಿಂಸೆ, ಮೃದು ಕ್ರೂರ, ಸತ್ಯ ಅಸತ್ಯ ಇವೆಲ್ಲ ಇವೆ. ಈ ಎಲ್ಲದರೊಳಗೂ ಪರಮಾತ್ಮ ಒಳಗೆ ಹೋಗಿ ಸೇರ್ಕೊಂಡ ಅಂತ. ಅಂದರೆ ಪ್ರಪಂಚದಲ್ಲಿ ನಾವು ಒಪ್ಪಿದ್ದೂ ಇದೆ, ಒಪ್ಪದೇ ಇರೋದು ಇದೆ, ಸರಿ ಅನ್ನೋದು ಇದೆ, ತಪ್ಪು ಅನ್ನೋದು ಇದೆ, ಸಲ್ಲಬೇಕಾದ್ದು ಇದೆ, ಸಲ್ಲಬಾರದ್ದೂ ಇದೆ. ಅದು ನಮ್ಮ ಸೀಮಿತ ದೃಷ್ಟಿ. ಇವೆಲ್ಲದರೊಳಗೂ ಪರಮಾತ್ಮ ಇದ್ದಾನೆ ಅನ್ನೋದನ್ನು ಕಾಣಬೇಕು ಅನ್ನುವಂಥದ್ದು ಎಷ್ಟು ಅಮೋಘವಾದ ದರ್ಶನದಿಂದ. ಇದು ನೋಡಿ, ಈ ಬ್ರಾಡ್ ಬೇಸ್ಡ್ ಆದಂಥ ಕ್ಯಾಥಾಲಿಕ್ ಐಡಿಯಾ ಅನ್ನೋದು ಬೇರೆ ಎಷ್ಟೋ ಗ್ರಂಥಗಳಲ್ಲಿ ಕಾಣಸಿಗುವಂಥದ್ದಲ್ಲ. ಲೋಕಾನಾಂತ ವಿವೃದ್ಧ್ಯರ್ಥಂ ಮುಖಬಾಹೂರುಪಾದತಃ ಬ್ರಾಹ್ಮಣಂ ಕ್ಷತ್ರಿಯಂ ವೈಶ್ಯಂ ಶೂದ್ರಂಚ ನಿರವರ್ತಯತ್. ಆಮೇಲೆ ಪುರುಷ ಸೂಕ್ತದ ಮಾತೆ, ಈ ಮುಖ, ತೋಳು, ತೊಡೆ, ಪಾದಗಳಿಂದ ಬ್ರಹ್ಮಕ್ಷತ್ರ ವೈಶ್ಯ ಶೂದ್ರ ವರ್ಣಗಳನ್ನು ನಿರ್ಮಾಣ ಮಾಡಿದ್ದು ಅಂತ. ಇದು ಆ ನಿರ್ಮಾಣ ಕಾಲದಲ್ಲಿ ಅವರಿಗೆ ಬೇಕಾದರೆ ನಾವು ಆರೋಪ ಮಾಡಬಹುದು, ಈ ಮುಖ ಮೇಲೋ ಕಾಲ ಕೆಳಗೆ ಹೀನ ಅಂತ ಇತ್ತು, ಆ ಹೀನ ದೃಷ್ಟಿಯಿಂದಲೇ ಮಾಡಿದ್ರು ಅಂತ ಒಪ್ಪೋಣ ಬೇಕಾದರೆ. ಆದರೆ ಇವೆಲ್ಲ ಒಬ್ಬ ವ್ಯಕ್ತಿಗೆ ಬೇಕೋ ಬೇಡವೋ, ಆ ದೃಷ್ಟಿಯಿಂದ ನೋಡಿದಾಗ ಸಮಾಜದ ಅಂಗರಚನೆಯ ಘಟಕಗಳು ಅಂತ ಒಪ್ಪಿದ್ರು ಅಂತ ಅಂದುಕೊಳ್ಳಬೇಕು. ಅದು ಮಾತ್ರವಲ್ಲ, ಸ್ವಯಂ ವೇದವೂ ಹೇಳುತ್ತೆ, ಸ್ಮೃತಿ ಇತಿಹಾಸಗಳು ಪುರಾಣಗಳು ಹೇಳುತ್ತವೆ, ಜನ್ಮ ಮಾತ್ರದಿಂದ ಬ್ರಾಹ್ಮಣ್ಯವಲ್ಲ. ಜನ್ಮ ಮಾತ್ರದಿಂದ ಇದೆ ಎನ್ನುವ ಅಭಿಪ್ರಾಯವಿದ್ದರೂ ಅದನ್ನು ಮೀರಿ ಸಂಸ್ಕಾರದಿಂದ, ಅಂತಶ್ಚೈತನ್ಯದ ಪ್ರವೃತ್ತಿಯಿಂದ ಬ್ರಾಹ್ಮಣ ಅಂತಂದರೆ ನೋಬಡಿ ಈಸ್ ಬಾರ್ನ್ ಸೋ, ದೇ ಆರ್ ರಿಯಲೈಸ್ಡ್ ಸೋ ಅಂತ. ಹಾಗೆ ಆದ ತಕ್ಷಣವೇನೆ ಎಲ್ಲ ಸರ್ವೀಸನ್ನ ಶೂದ್ರ ಅಂತ. ಈಗ ದೇವಸ್ಥಾನದಲ್ಲಿ ನೀವು ಬ್ರಾಹ್ಮಣ ಪೂಜೆ ಮಾಡ್ತಾನೆ ಅಂತಂದ್ರೆ ಪ್ರಧಾನ ಅರ್ಚಕ ಅಲ್ಲದೆ ಪರಿಚಾರ ಅರ್ಚಕರು ಅಂತ 10-15 ಜನ ಇರ್ತಾರೆ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ. ಕೇರಳದಲ್ಲಿ ಎಲ್ಲ ಮೇಲ್ಶಾಂತಿ ಅಂದ್ರೆ ಪ್ರಧಾನ ಅರ್ಚಕ, ಕೀಳ್ಶಾಂತಿ ಅಂತಂದ್ರೆ ಪರಿಚಾರಕ. ಮೇಲ್ಶಾಂತಿ ಮಂಗಳಾರತಿ ಮಾಡೋದಿದ್ರೆ ಇವನಿಗೆ ಬತ್ತಿ ಹೊಸ್ತು ಅಲ್ಲಿಡೋದಕ್ಕಷ್ಟೇನೆ ಕೀಳ್ಶಾಂತಿ ಇರೋದು. ಆ ಮೇಲ್ಶಾಂತಿಯ ದೃಷ್ಟಿಯಿಂದ ಇವನು ಶೂದ್ರ. ಬಂಕಿಂಚಂದ್ರ ಚಟ್ಟೋಪಾಧ್ಯಾಯರು ತಮ್ಮ ಒಂದು ಗ್ರಂಥದಲ್ಲಿ ಈ ದೃಷ್ಟಿಯನ್ನು ಹೇಳ್ತಾರೆ, ಪ್ರತಿಯೊಂದು ವರ್ಣದಲ್ಲಿಯೂ ಮತ್ತೆ ಈ ಎಲ್ಲ ವರ್ಣಗಳು ಇವೆ ಅಂತ. ಈ ಪಂಚೀಕೃತ ಭೂತ ಅನ್ನುವಂತೆ ಆಯಿತು. ಈ ಜಲ ನಮಗೆ ಕಣ್ಣಿಗೆ ಕಾಣುವುದರಿಂದ ಇಲ್ಲಿ ಅಗ್ನಿ ಉಂಟು, ಮತ್ತು ನಮ್ಮ ಸ್ಪರ್ಶಕ್ಕೆ ಸಿಗುವುದರಿಂದ ವಾಯು ಉಂಟು. ನಮ್ಮ ಒಂದು ಆಕಾಶ ಅಂದರೆ ಸ್ಪೇಸನ್ನು ಆಕ್ಯುಪೈ ಮಾಡಿಕೊಳ್ಳೋದ್ರಿಂದ ಅಲ್ಲಿ ಆಕಾಶ ಉಂಟು. ಇದಕ್ಕೆ ಯಾವುದೋ ಒಂದು ವಾಸನೆ ಇರುವುದರಿಂದ ಅದಕ್ಕೆ ಪೃಥ್ವಿ ಅಂಶವೂ ಉಂಟು ಅಂತ. ಹೀಗೆ ಪಂಚೀಕೃತ ಭೂತಗಳಾಗಿ ಕಾಣಿಸುತ್ತವೆ ಅಂತ. ಹಾಗೆ ಪ್ರತಿಯೊಂದು ವರ್ಣದಲ್ಲಿಯೂ, ಈಗ ಕ್ಷತ್ರಿಯ ವರ್ಣ ಯುದ್ಧ ಮಾಡುತ್ತೆ ಅಂತಂದರೆ ಆ ಆಯುಧವನ್ನ ರಥದಲ್ಲಿ ಎತ್ತಿ ಕೊಡತಕ್ಕಂಥ ಒಬ್ಬ ಕ್ಷತ್ರಿಯ ಇರ್ತಾನಲ್ಲ, ಅವನು ಆ ಮಟ್ಟಕ್ಕೆ ಶೂದ್ರನೇ ಅಲ್ವಾ? ಆಯುಧವನ್ನ ಮಾರತಕ್ಕಂಥ ಒಬ್ಬ ಕ್ಷಾತ್ರ ಇದ್ರೆ ಅವನು ವರ್ತಕನೇ ಅಲ್ವೇ? ಈ ಆಯುಧ ವಿದ್ಯೆಯನ್ನು ಉಪದೇಶ ಮಾಡತಕ್ಕಂಥ ಒಬ್ಬ ಕ್ಷತ್ರಿಯ ಇದ್ರೆ ಅವನು ಬ್ರಾಹ್ಮಣನೇ ಅಲ್ವೇ? ವಾಣಿಜ್ಯ ವೃತ್ತಿಯನ್ನು ಹೇಗೆ ಮಾಡಬೇಕು ಅಂತ ಬೋಧಿಸುವವನು ಬ್ರಾಹ್ಮಣ ಆಗೋದಿಲ್ವೇ? ಹಾಗೆ ಕೃಷಿ, ಗೋರಕ್ಷೆ ಇತ್ಯಾದಿಗಳನ್ನ ಮಾಡುವ ಕಲೆ ಹೇಗೆ ಅಂತ ಹೇಳ್ತಕ್ಕಂಥವನು ಅವನು ಶೂದ್ರನೋ ವೈಶ್ಯನೋ ಆಗುವುದಿಲ್ವಾ? ಹಾಗಾಗಿ ಹೇಗೆ ಪ್ರತಿಯೊಬ್ಬ ಗಂಡಿನಲ್ಲಿಯೂ ಮತ್ತೊಬ್ಬ ಹೆಣ್ಣಿದಾಳೆಯೋ, ಹೇಗೆ ಪ್ರತಿಯೊಂದು ಹೆಣ್ಣಲ್ಲಿಯೂ ಮತ್ತೊಂದು ಗಂಡುತನ ಉಂಟೋ, ಹಾಗೆ ಪ್ರತಿಯೊಂದು ವರ್ಣದಲ್ಲಿಯೂ ಮಿಕ್ಕ ಎಲ್ಲ ವರ್ಣಗಳು ಇರುತ್ತವೆ ಅನ್ನೋದನ್ನು ಒಪ್ಪಬೇಕು. ಅದು ಎಷ್ಟು ಮಟ್ಟಿಗೆ ಅಭಿವ್ಯಕ್ತವಾಯಿತು ಅನ್ನೋ ಪ್ರಪೋರ್ಷನ್ ನೋಡಿಬಿಟ್ಟು ವರ್ಣ ಮಾಡಬೇಕು. ಆದರೆ ನಾವು ಬರ್ತಿನಿಂದಲೇ ಅಲ್ಲ, ಅಂದರೆ ಜನ್ಮದಿಂದಲೇ ಮಾಡ್ತೀವಿ ಅನ್ನೋದು ಸಾಹಸದ ಮಾತು. ಗುಣದಿಂದ ಮಾಡಬೇಕು. ಆದರೆ ಗುಣದಿಂದ ಮಾಡ್ತೀವಿ ಅಂತ ಅನ್ನೋದು ಇಂಪ್ರ್ಯಾಕ್ಟಿಕಲ್. ಎಲ್ಲರ ಗುಣವನ್ನು ಪರೀಕ್ಷೆ ಮಾಡಿಕೊಂಡು ಬಂದು, ಈಗ ಇಷ್ಟು ಜನ ಸಭೆಯಲ್ಲಿ ಸೇರಿದ್ದೀರಾ, ಇದರೊಳಗೆ ಮನುಸ್ಮೃತಿಯನ್ನು ಎಷ್ಟು ಜನ ಓದಿದ್ದೀರಿ, ಓದಿ ಅರ್ಥ ಮಾಡಿಕೊಂಡವರು ಎಷ್ಟು ಜನ, ಅರ್ಥ ಮಾಡಿಕೊಳ್ಳದೆ ಇರೋರು ಎಷ್ಟು ಜನ, ಓದ್ದೇನೆ ಇದ್ದವರು ಎಷ್ಟು ಜನ ಅಂತೆಲ್ಲ ನಾನು ಸ್ಟ್ಯಾಟಿಸ್ಟಿಕ್ಸ್ ಇಟ್ಟು ಮನುಸ್ಮೃತಿಯ ಬಗ್ಗೆ ಭಾಷಣ ಮಾಡಬೇಕು ಅಂದರೆ ನನ್ನ ಭಾಷಣ ಆಗೋದಿಲ್ಲ. ಏನೋ ಒಂದು ಮಟ್ಟದ ಹಿನ್ನೆಲೆಯಿಂದ ಬಂದಿರ್ತಾರೆ, ಜೊತೆಗೆ ನನಗಿರುವಂಥ ಸರ್ಕಾರರು ಯಾವ ಮಟ್ಟದ್ದು ಅದನ್ನಷ್ಟೇ ಕೊಡೋಕ್ಕೆ ಸಾಧ್ಯ ಅಂತ ಯಾವುದೋ ಒಂದು ಕಾಂಪ್ರಮೈಸ್ ಮಾಡಿಕೊಂಡೇ ನಾನು ಹೇಳಬೇಕು. ಹೀಗಾಗಿ ವ್ಯವಹಾರದಲ್ಲಿ ಬ್ಲೈಂಡ್ ಕಾಂಪ್ರಮೈಸಸ್ ಇರುತ್ತವೆ. ಜನ್ಮನಾ ವರ್ಣ ಅನ್ನುವುದು ಅಂತ ಒಂದು ಬ್ಲೈಂಡ್ ಕಾಂಪ್ರಮೈಸ್. ಆದರೆ ಆ ಬ್ಲೈಂಡ್ ಕಾಂಪ್ರಮೈಸ್ ಒಂದು ಬೆಂಚ್ ಮಾರ್ಕ್, ಒಂದು ರೆಫರೆನ್ಸ್. ಅದನ್ನು ಇವತ್ತು ಬೇಡ ಅಂತ ಬಿಡಬಹುದು ಬೇಕಾದ್ರೆ. ಎಷ್ಟು ವೈಜ್ಞಾನಿಕವಾಗಿ ನಾವು ಶಿಕ್ಷಣ ಕೊಡ್ತೀವಿ ಅಂತ ಹೋಗಿ ಮಾರ್ಕ್ಸ್ ಅನ್ನೆಲ್ಲ ಕೊಡಬಾರ್ದು, ಗ್ರೇಡ್ಸ್ ಅಂತ ಕೊಟ್ಟರು. ಎ ಗ್ರೇಡ್ ಅಂದ್ರೆ ಏನು? 90ರಿಂದ 100 ಬಂದಿದ್ರೆ ಅಂತ, ಮತ್ತೆ ಅಲ್ಲಿ ಮಾರ್ಕ್ಸೇ ತಾನೇ ಬಂದಿದ್ದು. ಹಾಗಾಗಿ ನಾವು ಈ ಬಗ್ಗೆ ತುಂಬಾ ಜಿದ್ದಾಜಿದ್ದಿ ಕಾಳಗ ನಡೆಸಿದ್ರೆ ಪ್ರಯೋಜನ ಆಗುವಂಥದ್ದಲ್ಲ. ಸಮಾಜ ಚಿಕ್ಕದಾಗಿದ್ದಾಗ ಜನ್ಮವೇ ಸಾಕಾಗುತ್ತೆ. ಮತ್ತೆ ಪ್ರತಿಯೊಂದು ಕುಟುಂಬವು ತನ್ನಂತೆಯೇ ಬೆಳೀತಾ ಇದ್ದಾಗ ಬೇರೆಯವರ ಜೊತೆಗೆ ಅಂತಹ ವಿಶೇಷವಾದಂತಹ
ವ್ಯವಹಾರ ಇಲ್ಲದೆ ಇದ್ದಾಗ ಆ ಟ್ರೀಟ್ಸ್ ಬರುತ್ತವೆ. ಆಮೇಲೆ ಈಗ ನೋಡಿ, ಒಂದು 80 ವರ್ಷಗಳ ಕೆಳಗೆ ಬಾನಿ ಅಂತ ಕರ್ನಾಟಕ ಸಂಗೀತದಲ್ಲಿ ಹಾಗೂ ಘರಾನ ಅಂತ ಹಿಂದೂಸ್ತಾನಿ ಸಂಗೀತದಲ್ಲಿ ತುಂಬ ಪ್ರಸಿದ್ಧಿ. ಈಗ ಕಿರಾನ ಘರಾನ ಅಂತಂದ್ರೆ ಹೆಚ್ಚು ಶ್ರುತಿ ಪ್ರಧಾನವಾದದ್ದು, ನಾದ ಪ್ರಧಾನವಾದದ್ದು. ಆಗ್ರಾ ಘರಾನ ಅಂತಂದ್ರೆ ಲಯ ಪ್ರಧಾನವಾದಂಥದ್ದು. ಈ ಇಂದೋರ್ ಘರಾನ ಎರಡಕ್ಕೂ ಮಧ್ಯೆ ಇರತಕ್ಕಂಥದ್ದು. ಜೈಪುರ್ ಘರಾಣೆ ಹೆಚ್ಚು ನವರು ನಾಜೂಕುಗಳಿಗೆ ಬೆಲೆ ಕೊಡುವಂಥದ್ದು. ಗ್ವಾಲಿಯರ್ ಘರಾನ ಹೆಚ್ಚು ಸಂಪ್ರದಾಯ ಶರಣವಾದದ್ದು. ತ್ಯಾಗರಾಜರ ಬಾನಿ ಮನೋಧರ್ಮಕ್ಕೆ ಹೆಚ್ಚು ಬೆಲೆ ಕೊಟ್ಟಂತದ್ದು. ದೀಕ್ಷಿತರ ಬಾನಿ ಪರಿಷ್ಕಾರಕ್ಕೆ ಹೆಚ್ಚು ಬೆಲೆ ಕೊಟ್ಟದ್ದು ಅಂತ ಹೀಗೆಲ್ಲ ಇತ್ತು. ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ತ್ಯಾಗರಾಜರಲ್ಲಿಯೇ ಕೋವೂರ್ ಸ್ಕೂಲ್ ಒಂದು, ವಾಲಾಜಂಪೇಟೆ ಸ್ಕೂಲ್ ಒಂದು, ಸದಾಶಿವರಾಯರ ಸ್ಕೂಲ್ ಒಂದು ಅಂತ ಪ್ರಭೇದಗಳೆಲ್ಲ ಇದ್ವು. ಈಗ ಒಂದು ವರ್ಕ್ಶಾಪ್ ಮದ್ರಾಸ್ನಿಂದ ಯಾರೋ ಬಂದು ಮಾಡಿದ್ರೆ ಕಾಶ್ಮೀರದವರು ಬಂದು ಸೇರ್ಕೋತಾರೆ ವರ್ಕ್ಶಾಪ್ಗೆ. ಅಲ್ಲಿ ಆ ಒಂದು ಶೈಲಿ ಕಲ್ತಿರ್ತಾರೆ. ಇನ್ನೊಂದು ಈಗ ಆ ರೀತಿಯಾದಂಥ ಪ್ಯೂರಿಟಿ ಆಫ್ ಸ್ಕೂಲ್ ಅನ್ನೋದು ಸಾಧ್ಯ ಇಲ್ಲ. ಹೀಗಾಗಿ ಈಗ ವರ್ಣ ಸಂಕರ ಆಗೋಗಿದೆ. ಹಾಗಾಗಿ ವರ್ಣದ ಶುದ್ಧಿ ಅಂತ ಹೇಳಿ ಹಠ ಮಾಡೋದಕ್ಕೆ ಯಾರಿಗೂ ಆಗೋಲ್ಲ. ಇದು ಮಹಾಭಾರತ ಕಾಲದಲ್ಲಿ ಧರ್ಮರಾಜ ಹೇಳಿಬಿಟ್ಟ, ಎಲ್ಲಿಯೋ ಯಾವಾಗಲೂ ವರ್ಣಸಂಕರ ಆಯಿತು ಅಂತ. ಅಷ್ಟೇಕೆ ಮನುಸ್ಮೃತಿಯಲ್ಲಿಯೇನೆ ವರ್ಣಗಳ ಸಂಕರದ ವಿಸ್ತಾರವಾದ ವಿವರ ಬಂದಿದೆ ಅಂತಂದರೆ, ಬಹಳ ಹಿಂದೆ ಸುಮಾರು 7-8 ಸಾವಿರ ವರ್ಷಗಳ ಕೆಳಗೆ ನಾವು ಅಂದುಕೊಂಡಂತ ರೀತಿಯ ಒಂದು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಅನ್ನುವ ರೀತಿಯಾದಂಥ ಒಂದು ವರ್ಣ ಸಾಧ್ಯ ಇತ್ತೋ ಏನು, ಆಗಲೂ ಇರಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಒಂದು ಸ್ಥೂಲವಾದ ನಿಯಮ ನಾವು ಮಾಡಿಕೊಂಡಂಥದ್ದು. ಅದರಿಂದ ಇವುಗಳಲ್ಲಿ ಮೇಲು ಕೀಳು ತಾರತಮ್ಯ ಮತ್ತೊಂದು ಇದೆ ಅಂತೆಲ್ಲ ಒಂದು ರೂಪಕವನ್ನು ಹಿಡ್ಕೊಂಡು ತುಂಬ ಜಗ್ಗಾಡುವುದು ಮಾಡಬಾರದು. ಅದು ಮಾಡುವಂಥದ್ದು ಬಹಳ ತಪ್ಪಾಗುತ್ತೆ. ಅದರ ಭಾವವನ್ನು ಹಿಡಿದು ಹೋಗಬೇಕು. ಹೇಳ್ತಾರೆ ಪುರಾಣಗಳಲ್ಲಿ, ಕಲಿಯುಗದಲ್ಲಿ ಒಂದೇ ವರ್ಣ ಇರೋದು ಶೂದ್ರ ವರ್ಣ ಅಂತ. ಹಾಗಂತ ಹೇಳಿದ ತಕ್ಷಣ ಅದು ಹೀನ ಅಂತಲೇ ಉನ್ನತಿ ಅಂತಲೇ ಆ ರೀತಿಯಾದದ್ದಲ್ಲ. ಆದರೆ ಈ ಮೆಡಿವಲ್ ಟೆಕ್ಸ್ಟ್ ಅಂತ 10ನೇ ಶತಮಾನದಿಂದ ಈಚೆಗೆ ಬಂದ ಗ್ರಂಥಗಳಲ್ಲಿ ಶೂದ್ರ ಕೀಳು, ಬ್ರಾಹ್ಮಣ ಮೇಲು ಅಂತನ್ನೋದು ಬಂದಿದೆ. ಆದರೆ ತತ್ಪೂರ್ವದಲ್ಲಿ ಇವೆಲ್ಲ ಉಲ್ಬಣವಾಗಿ ಕಾಣಿಸಿದ್ದು ಅಲ್ಲ ಅಂತ ಗೊತ್ತಾಗುತ್ತೆ. ಮುಂದೆ ದ್ವಿಧಾ ಕೃತ್ವಾತ್ಮನೋ ದೇಹಂ ಅರ್ಧೇನ ಪುರುಷೋಭವತ್ ಅರ್ಧೇನ ನಾರಿ ತಸ್ಯಾಂಚ ವಿರಾಜ ಮಸೃಜತ್ ಪ್ರಭು. ಆಮೇಲೆ ವಿರಾಟ್ ಅಂತಹ ಒಂದು ಪುರುಷನನ್ನ ನಿರ್ಮಾಣ ಮಾಡಿದ. ತನ್ನ ಆ ಪುರುಷನಿಂದಲೇ ಅರ್ಧ ಭಾಗ ಗಂಡು ಅರ್ಧ ಭಾಗ ಹೆಣ್ಣು ಅಂತ ಹೀಗೆ ಬಂದದ್ದಾಯಿತು. ಈ ರೀತಿಯಾಗಿ ಬಂದಂತಹ ಆ ಇಬ್ಬರೇ ಮನು ಮತ್ತೆ ಶತರೂಪ ಅಂತ ಅನಿಸಿಕೊಂಡ್ರು. ಸ್ವಯಂಭವ ಮನು ಮತ್ತು ಆ ಹೆಣ್ಣು ಶತರೂಪ ಅಂತ. ಅವರಿಂದ ಈ ಮಾನವ ಸಂತಾನ ಬಂತು ಅನ್ನುವಂಥದ್ದು ಬರುತ್ತೆ. ಹಾಗೆ ನವಬ್ರಹ್ಮರು ಅಂತಕ್ಕಂಥವರು ಮರೀಚಿ, ಪುಲಹ, ಪುಲಸ್ತ್ಯ, ಕ್ರತು ಮತ್ತೆ ವಸಿಷ್ಠ, ದಕ್ಷ, ಈ ತರ ಎಲ್ಲ ಉಂಟಲ್ಲ. ಈ ಎಲ್ಲ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿದ ನವಬ್ರಹ್ಮರು ಅನ್ಸ್ಕೊಳ್ಳೋ ಪ್ರಜಾಪತಿಗಳು. ಹೀಗೆ ಸಂತಾನ ಜಗತ್ತು ಬೆಳೆಯುತ್ತಾ ಬಂತು ಅನ್ನೋದು ಬರುತ್ತೆ. ಆ ವಿವರಗಳಿಗೆ ನಾವು ಹೆಚ್ಚು ಹೋಗಬೇಕಾಗಿಲ್ಲ. ನೋಡಿ, ಅದರ ಒಂದು ಸ್ವಾರಸ್ಯ, ಮನ್ವಂತರಾಣ್ಯ ಸಂಖ್ಯಾನಿ ಸರ್ಗ ಸಂಹಾರ ಏವಚ ಕ್ರೀಡನ್ನಿ ವೈತತ್ ಕುರುತೆ ಪರಮೇಷ್ಠಿ ಪುನಃ ಪುನಃ. ಆ ಪರಮಾತ್ಮ ಸೃಷ್ಟಿ ಸ್ಥಿತಿ ಸಂಹಾರ ಅನ್ನುವ ಆಟವನ್ನ ಆಡಿಕೊಂಡು ಹೋಗ್ತಾ ಇದ್ದಾನೆ. ಆ ಲೀಲೆಯಲ್ಲಿ ಜಗತ್ತು ನಡೀತಾ ಇದೆ ಅನ್ನುವಂಥದ್ದು ಬರುತ್ತೆ. ಮುಂದೆ ಕೃತಯುಗದ ಲಕ್ಷಣವನ್ನ ಹೇಳ್ತಾರೆ. ಎಲ್ಲ ಶ್ಲೋಕಗಳನ್ನ ಓದಲಾಗುವುದಿಲ್ಲ. ಕೃತಯುಗದಲ್ಲಿ ಅಕೃಷ್ಟಪಚ್ಯ ಭೂಮಿ, ಉಳದೇ ವ್ಯವಸಾಯ ಆಗ್ತಾ ಇತ್ತು. ಜನರಿಗೆ ಯಾವ ಎಥಿಕ್ಸ್ ಅನ್ನ, ಮೊರಾಲಿಟಿಯನ್ನು ಹೇಳಿಕೊಡಬೇಕಾಗಿಲ್ಲ. ಅವರು ತಮ್ಮಂತೆಯೇ ಮೊರಾಲಿಟಿ, ಎಥಿಕ್ಸ್, ನೀತಿ ನಿಯಮಗಳನ್ನ ಇಟ್ಟುಕೊಂಡು ಬಾಳ್ತಾ ಇದ್ರು ಅಂತ. ಇದಕ್ಕೆ ಆಧುನಿಕರು ಅವರು ನೊಮ್ಯಾಡಿಕ್, ಆದಿವಾಸಿಗಳ ಜೀವನ, ಕಾಡಿನವರು, ಹಾಗಾಗಿ ಅವರು ಯಾವುದು ಬೆಳೆ ಬೆಳೀತಾ ಇರಲಿಲ್ಲ. ಹಾಗಿದ್ರೆ ನೀತಿ ನಿಯಮಗಳು ಹೇಗೆ ಬರ್ತಾ ಇತ್ತು? ಅದಕ್ಕೆ ಮಾತ್ರ ಉತ್ತರ ಇಲ್ಲ. ಇದನ್ನ ಹಿಡ್ಕೊಳ್ತೀವಿ ಅದನ್ನ ಅಂತ. ಅಂದ್ರೆ ಒಂದು ನಾವು ಆದರ್ಶದ ಕಾಲ ಅನ್ನುವ ಕಲ್ಪನೆ ಮಾಡಿಕೊಳ್ಬೇಕು. ನಿಸರ್ಗಕ್ಕೆ ತುಂಬಾ ಸಹಜವಾಗಿ, ಆ ರೀತಿ ಪ್ರಕೃತಿಗೆ ಸಹಜವಾಗಿ, ಆದರೆ ವ್ಯವಹಾರಕ್ಕೆ ತುಂಬಾ ಸುಸಂಸ್ಕೃತವಾಗಿ ಬಾಳುವಂತಹದ್ದು ಒಂದು ಅಂತ ನೋಡಿ. ಭೌತಿಕ ಜೀವನಕ್ಕೆ ತುಂಬಾ ಪ್ರಕೃತಿಗೆ ನಿಕಟ, ಭಾವುಕ ಜೀವನಕ್ಕೆ ಬಹಳ ಸಂಸ್ಕೃತಿ ಪೂರ್ಣ, ಈ ರೀತಿಯಾದ ಒಂದು ಐಡಿಯಲ್. ಇವತ್ತು ಏನಾಗಿದೆ, ಭೌತಿಕ ಜೀವನಕ್ಕೆ ತುಂಬಾ ಸಂಸ್ಕೃತಿಗೆ ನಿಕಟವಾಗಿದ್ದೀವಿ, ಭಾವನಾತ್ಮಕವಾದ ಜೀವನಕ್ಕೆ ತುಂಬಾ ಪ್ರಕೃತಿಗೆ ನಿಕಟವಾಗಿದ್ದೀವಿ. ಅದರ ಫಲ ವಿಕೃತಿ. ಅಂದ್ರೆ ನಾವು ಭೌತಿಕ ಜೀವನಕ್ಕೆ ತುಂಬಾ ಸುಸಂಸ್ಕೃತಿ, ಎಟಿಕೆಸಿ, ಎಲ್ಲೆಲ್ಲದ್ದು ಬಹಳ ಶಿಷ್ಟಾಚಾರ ಉಂಟು.
ಆದರೆ ಭಾವನೆಗೆ ಮಾತ್ರ ಬಹಳ ಬರ್ಬರವಾಗಿರ್ತೀವಿ. ಯಾವ ಒಂದು ಎಳೆಯಲ್ಲಿಯೂ ನಮಗೆ ಕೋಮಲತೆ ಉದಾರತೆ ಕಾಣಿಸುವಂಥದ್ದಲ್ಲ. ಅಂದರೆ ಇಂಥ ದುರಂತ ಬಂದುಬಿಡುತ್ತೆ. ಆಮೇಲೆ ಹೇಳ್ತಾರೆ, ತಪಃ ಪರಂ ಕೃತಯುಗೆ ತ್ರೇತಾಯಾಂ ಜ್ಞಾನಮುಚ್ಯತೆ ದ್ವಾಪರೇ ಯಜ್ಞಮೇವಾಹು ದಾನಮೇಕಂ ಕಲೌ ಯುಗೆ. ಕೃತಯುಗಕ್ಕೆ ತಪಸ್ಸು ಅಂದರೆ ಅದೇ ದೊಡ್ಡದು, ತಪಸ್ಸು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಆಗಿತ್ತು. ಮತ್ತು ಕೃತಯುಗದಲ್ಲಿ ಜ್ಞಾನ ಶ್ರೇಷ್ಠವಾಗಿತ್ತು, ತ್ರೇತಾಯುಗದಲ್ಲಿ ತಪಸ್ಸು ಶ್ರೇಷ್ಠವಾಯಿತು, ದ್ವಾಪರ ಯುಗದಲ್ಲಿ ಯಜ್ಞವಾಯಿತು, ಕಲಿಯುಗದಲ್ಲಿ ದಾನವಾಗಿದೆ ಅಂತ. ಅಂದರೆ ಹಂಚಿಕೊಂಡು ಬಾಳುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ಬಿಟ್ಟು ಅದನ್ನು ಹೇಳ್ತಾರೆ. ಅಲ್ಲೇ ಬರುತ್ತೆ, ಬ್ರಾಹ್ಮಂ ಕೃತಯುಗಂ ಪ್ರೋಕ್ತಂ ತ್ರೇತಾತು ಕ್ಷತ್ರಿಯಂ ಯುಗಂ ವೈಶ್ಯೋ ದ್ವಾಪರ ಮಿಥ್ಯಾಹು ಶೂದ್ರ ಕಲಿಯುಗ ಸ್ಮೃತಃ ಅಂತ. ಅಂದರೆ ಇದು ಯುಗ ಯುಗದ ಬದಲಾವಣೆ ಅಂತ ಹೇಳುವುದು. ಅದೊಂದು ಮಾಡೆಲ್. ಆ ಮಾಡೆಲ್ ಮೇಲೆ ಅವರು ಹೇಳ್ತಾರೆ ಇದು ಕೀಳು ಅದು ಮೇಲು ಅಂತಲ್ಲ. ಹಾಗಂತಂದ್ರೆ ಕಲಿಯುಗ ಕೀಳು ಅಂದ್ರೆ ನಾವಿರೋರೆಲ್ಲ ಕೀಳೆ, ನಾವಿರಲೇಬಾರದು, ನಮಗೆ ಜ್ಞಾನಕ್ಕೆ ಅಧಿಕಾರವಿಲ್ಲವೇ, ಆ ರೀತಿಯಾದದ್ದಲ್ಲ. ಅದನ್ನು ಒಂದು ಮಾಡೆಲ್ ಅಂತ ತೆಗೆದುಕೊಂಡದ್ದು, ಒಂದು ಪರಿಕಲ್ಪನೆ ಅಂತ. ಹೀಗೆ ಬಂದು ಮುಂದೆ ಬ್ರಾಹ್ಮಣನ ಈ ವರ್ಣಗಳಿಗೆಲ್ಲ ಪ್ರಭು ಅಂತ ಹೇಳ್ತಾರೆ. ಇದೇನು ಬ್ರಾಹ್ಮಣ ಡಾಮಿನೇಷನ್ ಅಲ್ಲವೇ ಅಂತ ಹೇಳ್ಬೋದು. ಉತ್ತಮಾಂಗೋದ್ಭವಾದ್ ಜ್ಯೇಷ್ಠ್ಯಾತ್ ಬ್ರಹ್ಮಣಶ್ಚೈವ ಧಾರಣಾತ್ ಸರ್ವಸ್ಯೈವಾಸ್ಯ ಸರ್ಗಸ್ಯ ಧರ್ಮತೋ ಬ್ರಾಹ್ಮಣ ಪ್ರಭು ಅಂತ. ಅಂದರೆ ಧರ್ಮದ ದೃಷ್ಟಿಯಿಂದ ಬ್ರಾಹ್ಮಣ ಪ್ರಭು, ಅರ್ಥಕಾಮಗಳ ದೃಷ್ಟಿಯಿಂದ ಅಲ್ಲ ಅಂತ. ಇದು ಇದರ ನಿಜವಾದ ತಾತ್ಪರ್ಯ. ಅಂದರೆ ಧರ್ಮದ ಎಲ್ಲರನ್ನ ತಾಳಿಸುವ ಬಾಳಿಸುವ ದೃಷ್ಟಿಯಿಂದ ಬ್ರಾಹ್ಮಣ ಇದಕ್ಕೆ ಲೀಡ್ ತಗೋಬಹುದೇ ಹೊರತು ಮೆಟೀರಿಯಲ್ ಎಂಜಾಯ್ಮೆಂಟ್ ದೃಷ್ಟಿಯಿಂದ, ಪೊಸೆಷನ್ ದೃಷ್ಟಿಯಿಂದ ಅಲ್ಲ ಅಂತ. ಇದನ್ನು ಯಾರು ಒಪ್ಪುವಕ್ಕಾಗೋಲ್ಲ. ಎನ್ ಇಂಟೆಲೆಕ್ಟ್ ಈಸ್ ದಿ ಮಾನಾರ್ಕ್ ಆಫ್ ದಿಸ್ ವರ್ಲ್ಡ್ ಓನ್ಲಿ ಫ್ರಮ್ ದಿ ಕಾನ್ಸೆಪ್ಟ್ ಆಫ್ ವ್ಯಾಲ್ಯೂಸ್, ನಾಟ್ ಫ್ರಮ್ ದಿ ಕಾನ್ಸೆಪ್ಟ್ ಆಫ್ ಫ್ಯಾಕ್ಟ್ಸ್ ಅಂಡ್ ಮೆಟೀರಿಯಲಿಸ್ಟಿಕ್ ವೆಲ್ತ್. ಇದನ್ನು ಎಲ್ಲರೂ ಒಪ್ಪುತ್ತಾರೆ. ವೈಚಾರಿಕರು, ಪ್ರಜ್ಞಾವಂತರು, ಜಗತ್ತಿನ ಆಗು ಹೋಗುಗಳ ಬಾಧ್ಯಸ್ಥರು, ವಿಧಾಯಕರು ಜಗತ್ತಿನ ಮೌಲ್ಯ ದೃಷ್ಟಿಯಿಂದ, ಆದರೆ ಜಗತ್ತಿನ ಒಂದು ಸಂಪತ್ತಿನ ದೃಷ್ಟಿಯಿಂದ ಅಲ್ಲ ಅಂತ. ಭೂತಾನಾಂ ಪ್ರಾಣಿನ ಶ್ರೇಷ್ಠಾ ಪ್ರಾಣಿನಾಂ ಬುದ್ಧಿಜೀವಿನಃ ಬುದ್ಧಿಮತ್ಸು ನರಶ್ರೇಷ್ಠಾ ನರೇಶು ಬ್ರಾಹ್ಮಣ ಸ್ಮೃತಃ ಅಂತ. ಬ್ರಾಹ್ಮಣ ಅಂದರೆ ಬುದ್ಧಿವಂತನಾಗಿರಬೇಕು, ಬುದ್ಧಿವಂತನಾಗಿ ವಿವೇಕಿಯಾಗಿರಬೇಕು, ತಪಸ್ವಿ ಆಗಿರಬೇಕು, ಬ್ರಹ್ಮವನ್ನು ತಿಳಿದವನಾಗಿರಬೇಕು. ಬ್ರಹ್ಮವಿದ್ಭ್ಯ ಪರಂಭೂತಂ ನಕಿಂಚಿ ದೇಹ ವಿದ್ಯತೆ ಅಂತ ಹೇಳ್ತಾ ಬ್ರಹ್ಮವಿತ್ ಆಗಿರಬೇಕು ಅಂತ. ಬ್ರಹ್ಮ ಅಂದರೆ ಇಂಟಿಗ್ರೇಟಿಂಗ್ ಫೀಚರ್, ಸಮಗ್ರತೆಯ ಏಕವನ್ನು ಬಲ್ಲವನು. ಹಾಗಾಗಿ ಯಜ್ಞೋಪವೀತವಾದ ಬ್ರಾಹ್ಮಣ್ಯ ಅನ್ನುವುದು ವಿಡಂಬನ ಮಾತ್ರ. ಅದರಿಂದಲೇ ಬೃಹದಾರಣ್ಯಕ ಭಾಷ್ಯದಲ್ಲಿ ಶಂಕರರು ಹೇಳ್ತಾರೆ, ಯಾವನು ತನ್ನ ಜನ್ಮದಿಂದ ಬ್ರಾಹ್ಮಣ ಅಂತ ಹೇಳ್ಕೊಳ್ತಾನೆ ಅದು ನಿಂದ್ಯ, ಅದೇನು ಬೆಲೆ ಬಾಳುವಂಥದ್ದಲ್ಲ, ಯೋಗ್ಯವಲ್ಲದ್ದು. ಬ್ರಹ್ಮ ಸಾಕ್ಷಾತ್ಕಾರವಾದ ಹೊರತು ಅವನ ಬ್ರಾಹ್ಮಣ್ಯ ತುಪ್ಪದ ಹೀರೆಕಾಯಿನ ತುಪ್ಪ ಇದ್ದಂತೆ ಗೌಣಂ, ಅದಕ್ಕೇನು ಬೆಲೆ ಇಲ್ಲದ್ದು ಅಂತ ಹೇಳ್ತಾರೆ. ಹೀಗಾಗಿ ಬ್ರಾಹ್ಮಣ ಅಂತ ಸ್ಮೃತಿಗಳಲ್ಲಿ ಹೇಳುವಂತಹದ್ದು ಈ ದೃಷ್ಟಿಯಿಂದ ಗಮನೀಯವಾದದ್ದು. ಹಾಗಲ್ಲ ಅವರ ಅರ್ಥ ಅಂದ್ರೆ ಆ ಅರ್ಥ ನಮಗೆ ಬೇಡ ಅಂತ ನಾವು ಹೇಳೋಣ. ಇಲ್ಲ, ಜಾತ ಮಾತ್ರ ಬ್ರಾಹ್ಮಣನಿಗೆ ಬೆಲೆ ಇದೆ ಅಂದ್ರೆ ಅಂತ ಅರ್ಥವನ್ನು ನಾವು ತಿರಸ್ಕರಿಸ್ತೀವಿ, ಅಂತ ಅರ್ಥವೇ ಸರಿ ಅಂತ ಹೇಳುವಂತ ಗ್ರಂಥವನ್ನು ನಾವು ತಿರಸ್ಕರಿಸ್ತೀವಿ ಅಂತ ಹಾಗೆ ಹೇಳೋಣ. ಇದು ಮನುಸ್ಮೃತಿಯನ್ನ ಮೌಲ್ಯ ದೃಷ್ಟಿಯಿಂದ ಒಪ್ಪಿಕೊಳ್ಳುವಂತಹ ಪ್ರಯತ್ನ. ಇಲ್ಲಿ ಬರುತ್ತೆ, ಬ್ರಾಹ್ಮಣೋ ಜಾಯಮಾನೋ ಹಿ ಪೃಥಿವ್ಯಾಂ ಅಧಿಜಾಯತೆ ಈಶ್ವರ ಸರ್ವಭೂತಾನಾಂ ಧರ್ಮಕೋಶಸ್ಯ ಗುಪ್ತಯೇ ಸರ್ವಂ ಸ್ವಂ ಬ್ರಾಹ್ಮಣಸ್ಯೇದಂ ಯತ್ಕಿಂಚಿತ್ ಜಗತೀ ಗತಂ ಶ್ರೇಷ್ಠ್ಯೇನಾಭಿಜನೇನೇದಂ ಸರ್ವಂ ವೈ ಬ್ರಾಹ್ಮಣೋರ್ಹತಿ. ಈ ಜಗತ್ತು ಎಲ್ಲ ಬ್ರಾಹ್ಮಣನಿಗೆ ಸೇರಿದ್ದು ಅಂತ. ಅಂದರೆ ಬ್ರಹ್ಮವಾಗಿ ಆತ್ಮಾರಾಮನಾದವನಿಗೆ ಜಗತ್ತೆಲ್ಲ ಸೇರಿರುವುದು ಮತ್ತು ಅವನು ಜಗತ್ತಿನಿಂದ ಏನೋ ಬಯಸುವಂಥದ್ದಲ್ಲ. ಅದ್ಯಾಕೆ? ಆಂಧ್ರಶಂಸ್ಯಾತ್ ಬ್ರಾಹ್ಮಣಸ್ಯ ಭುಂಜತೆ ಈತರೇ ಜನ. ಒಬ್ಬ ಬ್ರಹ್ಮಜ್ಞಾನಿಯ ಔದಾರ್ಯದಿಂದ ಜಗತ್ತು ಮಿಕ್ಕವರ ಪಾಲಿಗೆ ಇದೆ ಅಂತ. ಬ್ರಾಹ್ಮಣ ಅಂದ್ರೆ ಬ್ರಹ್ಮಜಾನಾತಿ ಬ್ರಾಹ್ಮಣ. ಬ್ರಹ್ಮಜಾನಾತಿ ಆಗಿರೋದ್ರಿಂದ ಜ್ಞಾನಿಯಾದವನು ಏನನ್ನೂ ಬಳಸದೇ ಇರೋದ್ರಿಂದ ಮಿಕ್ಕವರ ಪಾಲಿಗೆ ಜಗತ್ತು ಉಳ್ಕೊಂಡಿದೆ ಅಂತ. ತಸ್ಯ ಕರ್ಮ ವಿವೇಕಾರ್ಥಂ ಶೇಷಾಣಾಂ ಅನುಪೂರ್ವಶಃ ಸ್ವಯಂಭುವೋ ಮನುರ್ಧೀಮಾನೀದಂ ಶಾಸ್ತ್ರಂ ಅಕಲ್ಪಯತ್. ಹಾಗಾಗಿ ಈ ಮುಖ್ಯವಾಗಿ ಬ್ರಾಹ್ಮಣ ಹೇಗೆ ನಡ್ಕೊಳ್ಬೇಕು ಅಂತ, ತನ್ಮೂಲಕ ಈ ಬೇರೆಯವರು ಹೇಗೆ ನಡ್ಕೊಳ್ಬೇಕು ಅಂತ ತೋರ್ಸಕ್ಕೆ ಹೊರಟದ್ದು ಅಂತ. ಅಂದರೆ ದೇಶದ ಬುದ್ಧಿಜೀವಿ ಹೇಗಿರಬೇಕು ಅಂತ ಮೊದಲು ಹೇಳಕ್ ಹೊರಟಿತ್ತು. ಕಾಮನ್ ಮ್ಯಾನ್ ಹೇಗಿರಬೇಕು ಅನ್ನೋದು ಆಮೇಲೆ. ಮೊದಲು ಎಕ್ಸ್ಟ್ರಾರ್ಡಿನರಿ ಆದಂತಹ ನಾಯಕ ಹೇಗಿರಬೇಕು,
ಯಾವ ನಾಯಕ, ಆಧ್ಯಾತ್ಮಿಕ ನಾಯಕ ಹೀಗಿರಬೇಕು ಅಂತ ಹೇಳೋದಕ್ಕೆ ಹೊರಟಂತಹದ್ದು ಅನ್ನುವುದು ಈ ಮನುಸ್ಮೃತಿಯಿಂದ ನಮಗೆ ಮೊದಲು ಗೊತ್ತಾಗುವಂಥದ್ದು. ಆಮೇಲೆ ಇಲ್ಲಿ ಮೊದಲಿಗೆ ಬರುತ್ತೆ ಆಚಾರದ ಸ್ವರೂಪ. ಚತುರ್ಣಾಣಪಿ ವರ್ಣಾಣಾಂ ಆಚಾರಶ್ಚೈವ ಶಾಶ್ವತಃ. ಎಲ್ಲ ವರ್ಣಗಳಿಗೂ ಆಚಾರವೇ ಬಹಳ ಮುಖ್ಯ ಅಂತ. ವಿಚಾರಕ್ಕಿಂತ ಆಚಾರ. ಆಚಾರ ಅಂದರೆ ಪ್ರಾಕ್ಟೀಸ್, ಕ್ರಿಯಾತ್ಮಕವಾಗಿ ತೋರಿಕೊಳ್ಳುವುದು ಅಂತ. ಅದು ಏನು? ಚಾರ ಅಂದ್ರೇನೆ ಚರ್ಯೆ, ಚರಣ, ಚರ್ಯೆ, ಚಾರ ಎಲ್ಲ ಒಂದೇ. ಆಚಾರ ಅಂದರೆ ಸರ್ವತೋಮುಖವಾದ ನಡವಳಿಕೆ ಅಂತ. ಒಬ್ಬ ಎಲ್ಲಿಯೋ ಒಂದು ಕಡೆ ಸರಿಯಾಗಿ ನಡ್ಕೊಂಡಿದ್ದಾನೆ ಅಂತ ಅದನ್ನು ಹಿಡ್ಕೊಂಡಲ್ಲ, ಎಲ್ಲ ಕಡೆಯಲ್ಲಿಯೂ ಸರಿಯಾಗಿ ನಡ್ಕೊಂಡಂತ ಹೋಲಿಸ್ಟಿಕ್ ಆದ ನಡವಳಿಕೆಯನ್ನ ಇಲ್ಲಿ ಪ್ರಮಾಣ ಅಂತ. ಅದರಿಂದಲೇ ಸ್ಮೃತಿಗಳಲ್ಲಿ ಬರುತ್ತೆ, ಸದಾಚಾರ್ಯಾದ ಶೂದ್ರ ದುರಾಚಾರ್ಯಾದ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವನು ಅನ್ನೋದಕ್ಕಿಂತ ತುಂಬಾ ಶ್ರೇಷ್ಠನಾದವನು ಅಂತ. ಸದಾಚಾರ ಬಹಳ ಮುಖ್ಯ. ಅವನು ಏನು ಮಾಡ್ತಾ ಇದ್ದಾನೆ ಅನ್ನೋದ್ರಿಂದ ಅವನಿಗೆ ಬೆಲೆಯ ಹೊರತು ಮತ್ತಿನ್ಯಾವುದರಿಂದಲೂ ಅಲ್ಲ ಅಂತ. ಹಾಗಾಗಿ ಆಚಾರಕ್ಕೆ ಬೆಲೆ ಕೊಟ್ಟು ಹೇಳ್ತಾರೆ, ಆಚಾರ ಪರಮೋ ಧರ್ಮ ಶ್ರುತ್ಯುಕ್ತ ಸ್ಮಾರ್ಥ ಏವಚ ತಸ್ಮಾತ್ ಅಸ್ಮಿನ್ ಸದಾ ಯುಕ್ತೋ ನಿತ್ಯಂ ಸ್ಯಾದಾತ್ಮವಾನ್ ದ್ವಿಜಃ ಅಂತ. ಆಚಾರ ಶ್ರುತಿ ವೇದ ಹೇಳಿದ್ದು ಮತ್ತು ಸ್ಮೃತಿ ಹೇಳಿದ್ದು ಎಲ್ಲ ಮುಖ್ಯ. ಅದರೊಳಗೆ ನಾವು ನಡೆದುಕೊಳ್ಳಬೇಕು. ಮನುಸ್ಮೃತಿಯಲ್ಲಿಯೇ ಬರುವ ಮತ್ತೊಂದು ಪ್ರಸಿದ್ಧ ಶ್ಲೋಕ, ಆಚಾರ ಪರಮೋ ಧರ್ಮ ಆಚಾರ ಪರಮಂ ತಪಃ ಆಚಾರ ಪರಮಂ ಜ್ಞಾನಂ ಆಚಾರಾತ್ ಕಿಮ್ನ ಸಿದ್ಧ್ಯತಿ ಅಂತ. ಆಚಾರದಲ್ಲಿ ಎಲ್ಲವೂ ಸಿದ್ಧಿಸಲ್ಪಡುತ್ತದೆ ಅಂತ. ಸರ್ವಸ್ಯ ತಪಸೋ ಮೂಲ ಆಚಾರಂ ಜಗುರು ಪರಂ. ಎಲ್ಲ ತಪಸ್ಸಿಗೂ ಮೂಲ ಆಚಾರ. ನಡವಳಿಕೆ ಇಲ್ಲದ ತಪಸ್ಸು ಯಾವ ರೀತಿಯಲ್ಲಿಯೂ ಬೆಲೆ ಬಾಳುವುದಲ್ಲ ಅಂತ ಹೇಳ್ತಾ, ಸ್ಮೃತಿಯ ಆರಂಭದಲ್ಲಿಯೇನೆ ಆಚಾರಕ್ಕೆ ಬೆಲೆ ಕೊಟ್ಟರು ಅಂದ್ರೆ ಎಕ್ಸಿಕ್ಯೂಷನ್, ನಡವಳಿಕೆ. ಆ ನಡವಳಿಕೆ ಅಂತ ಕೊಟ್ಟ ಮೇಲೆ ಬ್ರಾಹ್ಮಣನಿಗೆ ಹಾಕಿರುವ ಕಟ್ಟುಪಾಡುಗಳು ನೋಡಿದ್ರೆ, ಇವತ್ತು ಬ್ರಾಹ್ಮಣ ಅಂತ ಜಾತಿಯಿಂದ ಅನಿಸ್ಕೊಳ್ಳೋರು ಯಾರು, ಅಬ್ಬಾ ನನಗೆ ಸದ್ಯ ಈ ಸ್ಮೃತಿ ಅಪ್ಲೈ ಆಗ್ತಾ ಇಲ್ವಲ್ಲ ಈ ಕಾಲದಲ್ಲಿ ಇದನ್ನು ಎನ್ಫೋರ್ಸ್ ಮಾಡಿದ್ರೆ ಗತಿ ಏನು, ನಾವೇ ಮೊದಲು ಸುಡೋಣ ಅಂತ ಅನ್ಬೇಕು. ಕಾರಣ, ಬ್ರಾಹ್ಮಣನಾದವನಿಗೆ ಆಗಬೇಕಾದವನಿಗೆ ಹಾಕಿರುವ ಕಟ್ಟಲೆಗಳು ಅಷ್ಟು ಉಂಟು. ಅಂದರೆ ಒಂದು ಎತ್ತರದ ಸ್ಥಾನವನ್ನು ಬಯಸಬೇಕು ಅಂತಂದ್ರೆ ಅಷ್ಟು ಕಠೋರವಾದಂತಹ ವ್ರತಿಯಾಗಬೇಕಾಗತ್ತೆ ಅವನು ಅಂತ. ಸಮ್ಮಾನಾದ್ ಉದ್ವಿಜೇದ್ವಿಪ್ರಹ. ಸನ್ಮಾನ ಆಗತ್ತೆ ಅಂತಂದ್ರೆ ಬ್ರಾಹ್ಮಣ ಹೆದರ್ಕೊಂಡು ಓಡೋಗ್ಬೇಕು, ನನಗೆ ಅವಮಾನ ಮಾಡಿ ಎಲ್ರು ಅಂತ ಕೊಂಡಾಡಬೇಕು, ಅವಮಾನವಾಗಬೇಕು ಅಂತಂದ್ರೆ ನನ್ನನ್ನ ಸುಮ್ಮನೆ ವಿನಾಕಾರಣ ಗೌರವ ಕೊಟ್ಟು ಬೆಲೆ ಕೊಟ್ಟು ಆಧರಿಸಬೇಡಿ, ನನ್ನ ಹೆಜ್ಜೆ ಹೆಜ್ಜೆಗೂ ಟ್ಯಾಕ್ಸ್ ಮಾಡಿ ನನ್ನ ಚರ್ಯೆ ಸರಿಯಾಗಿದೆಯಲ್ವ ಅಂತ ನೋಡಿ ನೀವು ಎಸ್ಟಾಬ್ಲಿಷ್ ಮಾಡಿಕೊಳ್ಳಿ ಅಂತ ಕೇಳುವಂಥದ್ದು ಬ್ರಾಹ್ಮಣನ ಲಕ್ಷಣ ಅಂತ ಬರುತ್ತೆ. ಹೀಗಾಗಿ 2ನೇ ಅಧ್ಯಾಯ ಆರಂಭವಾಗುತ್ತೆ. ಅಲ್ಲಿ ಮೊದಲು ಉಪಕ್ರಮದಲ್ಲಿ ಧರ್ಮ ಸ್ವರೂಪ ಹೇಳುವುದಾಗುತ್ತೆ. ಕಾಮಾತ್ಮತ ನ ಪ್ರಶಸ್ತ ನಚೈವೇಹಾಸ್ತ್ಯಕಾಮತ ಕಾಮ್ಯೋ ಹಿ ವೇದಾದಿಗಮ ಕರ್ಮಯೋಗಶ್ಚ ವೈದಿಕ ಅಂತ ಹೇಳ್ತಾ, ವೈದಿಕವಾದ ಕರ್ಮ ತುಂಬ ಪ್ರಶಸ್ತವಾದದ್ದು. ವೇದದ ದಾರಿ ನಮ್ಮ ಬಯಕೆಗಳನ್ನು ಈಡೇರಿಸುವಂಥದ್ದು. ಕಾಮ ನಮಗೆ ಪ್ರಶಸ್ತವಲ್ಲ, ಅದೇ ತರಹ ಕಾಮವೂ ಇರಬಾರದು ಅನ್ನುವುದು ಪ್ರಶಸ್ತವಲ್ಲ. ಬಯಕೆಗಳು ಬೇಕು, ಆದರೆ ಬಯಕೆಗಳು ವಿಧಿಯಂತೆ ಇರಬೇಕು ಅಂತ. ಈ ಮುನ್ನದ ಭಾಷಣವೊಂದನ್ನು ಕೇಳಿ ಬಂದೆ ಅಂತ ಹೇಳಿದ್ರಲ್ಲ, ಅಲ್ಲಿ ನಮ್ಮ ಸೂರ್ಯಪ್ರಕಾಶ ಹೇಳಿದ ಒಂದು ಸೊಗಸಾದ ಮಾತು ಡಿವಿಜಿಯವರ ಉದ್ಧರಣವೇ ಕೂಡ. ಅದು ಕೂಡ ಸಂಸ್ಕೃತಿ ಅನ್ನುವುದು ನಮ್ಮ ಪ್ರಕೃತಿಯ ಅವಿಚಾರಿತವಾದ ವ್ಯವಸ್ಥೆಗಳಿಗೆ ವಿಚಾರಪೂರ್ವಕವಾದ ಒಂದು ಒಡಂಬಡಿಕೆ ಅಂತ. ಕಲ್ಚರ್ ಅನ್ನುವುದು ನಮ್ಮ ಪ್ರಕೃತಿ ಯಾವುದಿದೆ, ನೇಚರ್, ಅವುಗಳ ಕೆಲವೊಂದು ದೌರ್ಬಲ್ಯಗಳನ್ನು ಒಂದು ಮಿತಿಯಲ್ಲಿ ಒಪ್ಪಿಕೊಳ್ಳುವಂಥ ವ್ಯವಸ್ಥೆ ಅಂತ. ಈಗ ಲಾಂಪಟ್ಯ ಪ್ರಕೃತಿಯ ಧರ್ಮವಾದರೆ ಅದನ್ನ ಒಂದು ಗೃಹಸ್ಥಾಶ್ರಮದ ಚೌಕಟ್ಟಿನ ಒಳಗೆ ವ್ಯವಸ್ಥೆ ಮಾಡುವಂಥದ್ದು ಸಂಸ್ಕೃತಿ ಅಂತ. ಹಾಗೆ ಹಸ್ದಿದ್ದಕ್ಕೆ ಗಬಗಬ ತಿನ್ನಬೇಕು ಅನ್ನುವಂಥದ್ದು ಪ್ರಕೃತಿ ಆದರೆ ಅದನ್ನೊಂದು ತಟ್ಟೆಯಲ್ಲಿ ಇಟ್ಕೊಂಡು ತಿನ್ನಬೇಕು, ಕಲಸಿ ತಿನ್ನಬೇಕು, ಮತ್ತೊಂದು ಮಾಡಬೇಕು ಅನ್ನುವಂಥದ್ದು ಸಂಸ್ಕೃತಿ ಅಂತ. ಹಾಗೆ ಕಾಮನೆಗಳು ತಪ್ಪು, ಹಾಗೆಂತ ಅವನ್ನೆಲ್ಲ ಬಿಟ್ಟುಬಿಡೋದು ತಪ್ಪು. ಯಾಕೆಂದ್ರೆ ಬಿಡೋಕ್ಕಾಗೋದಿಲ್ಲ, ಸತ್ತು ಹೋಗ್ತೀವಿ ನಾವು. ಧರ್ಮ ಇರೋದು ಸಾಯೋದಿಕ್ಕಲ್ಲ, ಬದುಕೋದಿಕ್ಕೆ, ಅದು ಸಾರ್ಥಕವಾಗಿ ಬದುಕೋದಿಕ್ಕೆ ಅನ್ನುವುದನ್ನು ಹೇಳ್ತಾರೆ. ಸಂಕಲ್ಪ ಮೂಲ ಕಾಮೋ ವೈ ಯಜ್ಞ ಸಂಕಲ್ಪ ಸಂಭವಾ ವ್ರತಾನಿ ಯುಗಧರ್ಮಾಶ್ಚ ಸರ್ವೇ ಸಂಕಲ್ಪಜಾ ಸ್ಮೃತಾ. ಕಾಮವಾದರೂ ಬೈಕೆ ಆದರೂ ನಮ್ಮ ಸಂಕಲ್ಪದಿಂದ ಬರುವುದು.
ಈ ಸಂಕಲ್ಪಗಳು ಯಜ್ಞದಲ್ಲಿ ಪರ್ಯವಸಾನವಾಗಬೇಕು, ಅಂದರೆ ಹಂಚಿಕೊಂಡು ಬಾಳುವುದರೊಳಗೆ ಪರ್ಯವಸಾನವಾಗಬೇಕು. ಅಂಥ ಯುಗಧರ್ಮಾನುಸಾರಿಯಾದಂತಹ ಯಜ್ಞ ಯಾವುದಿದೆ ಅದು ಬಹಳ ಪ್ರಶಸ್ತವಾದದ್ದು. ಅಕಾಮಸ್ಯ ಕ್ರಿಯಾ ಕಾಚಿತ್ ದೃಶ್ಯತೆ ನೇಹಕರ್ಹಿಚಿತ್ ಯದ್ಯದ್ದಿ ಕುರುತೆ ಕಿಂಚಿತ್ ತತ್ತತ್ ಕಾಮಸ್ಯ ಚೇಷ್ಟಿತಂ. ಅಕಾಮವಾಗಿ ಯಾವುದನ್ನು ಮನುಷ್ಯ ಮಾಡೋಲ್ಲ, ಎಲ್ಲ ಕಾಮನೆಯಿಂದಲೇ ಮಾಡ್ತಾನೆ. ಹಾಗಾಗಿ ಒಳಿತಿನ ಕಾಮದಿಂದ ಮಾಡುವುದು ಮೇಲು, ಒಳ್ಳೆಯ ಕಾಮದಿಂದ ಮಾಡುವಂಥದ್ದು ಮೇಲು ಅಂತ. ಕಾಮ್ಯಂ ಕರ್ಮೇಹ ಭವತಿ ಶ್ರೇಯಸೆ ನ ವಿಪರ್ಯಯ. ಹಾಗಾಗಿ ಕಾಮಕರ್ಮವೂ ಕೂಡ ಶ್ರೇಯಸ್ಸಿಗೆ ಮಾಡಿಕೊಳ್ಳಬಹುದು ಒಳ್ಳೆಯ ಸತ್ಕಾಮವಾಗಿದ್ದಾಗ ಅನ್ನುವಂಥ ಮಾತು ಹೇಳ್ತಾರೆ. ಇದು ಬಹಳ ದೊಡ್ಡ ಉದಾರವಾದಂಥ ಪರ್ಮಿಷನ್. ಬಯಕೆ ಇಟ್ಕೊಳ್ಳಿ, ಆದರೆ ಒಳ್ಳೆಯ ರೀತಿಯಲ್ಲಿ ಇಟ್ಕೊಳ್ಳಿ. ಅಂದರೆ ನಾಲ್ಗೆ ರುಚಿ ತಿಂಡಿ ಮಾಡ್ಕೊಂಡು ತಿನ್ನೋದು ತಪ್ಪಲ್ಲ. ಹಾಗೆ ತಿನ್ನುವಾಗ ಈ ತಿಂಡಿ ತಿನ್ನೋಕ್ಕೆ ಸಾಧ್ಯ ಇಲ್ಲದಿರೋರು ಯಾರು ಒಬ್ಬರಿದ್ರೆ ಅವ್ರಿಗೂ ಒಂದು ತುಂಡು ಕೊಟ್ಟು ತಿನ್ನಿ ಅನ್ನುವಂಥದ್ದು. ಈ ಒಂದು ದೃಷ್ಟಿಕೋನ ಇದೆಯಲ್ಲ ಅದು ಬಹಳ ಮುಖ್ಯ. ಮತ್ತೆ ಹೇಳ್ತಾರೆ ಧರ್ಮದ ಸ್ವರೂಪ ಹೇಗೆ? ವೇದೋಖಿಲೋ ಧರ್ಮ ಮೂಲಂ ಸ್ಮೃತಿಶೀಲೇ ಚ ತದ್ವಿದಾಂ ಆಚಾರಶ್ಚೈವ ಸಾಧೂನಾಂ ಆತ್ಮನಸ್ತುಷ್ಟಿರೇವಚ. ಈ ವೇದವೇ ಎಲ್ಲ ಧರ್ಮಗಳ ಮೂಲ. ವೇದ ಅಂದ್ರೆ ಮತ್ತೆ ಋಕ್ ಯಜಸ್ಸು ಸಾಮ ಅನ್ನುವ ಸೀಮಿತಾರ್ಥದಲ್ಲಿ ಅಲ್ಲ, ಸಕಲ ಜ್ಞಾನರಾಶಿ, ಅಪೌರುಷೇಯವಾದ ಆತ್ಮಸ್ವರೂಪವನ್ನು ತಿಳಿಸ್ತಕ್ಕಂಥ ಜ್ಞಾನರಾಶಿ. ಅದು ಯಾರ ಕಾಪಿರೈಟೂ ಅಲ್ಲ, ಅದರಿಂದಲೇ ಅಪೌರುಷೇಯ. ಇದು ನಾನು ಹೇಳಿದ್ದು ಅಂತಲ್ಲ, ಎಲ್ಲರಿಗೂ ತಾನಾಗಿ ರಿಯಲೈಸ್ ಆದದ್ದು. ಅಕ್ಕಿಯೊಳಗನ್ನವನ್ನು ಮೊದಲು ಕಂಡವರಾರು, ಅಕ್ಕರದ ಬರಹಗಳ ಕಲಿಸಿದವರಾರು. ಈ ರೀತಿ ಸಕ್ಕರೆ ಸಿಹಿಯಾಗಿದೆ ಅಂತ ಗೊತ್ತಿದ್ಯಾರಿಗೆ, ಬೆಂಕಿ ಬಿಸಿಯಾಗಿದೆ ಅಂತ ಗೊತ್ತಿದ್ಯಾರಿಗೆ? ಆ ತರಹದ ಒಂದು ಜ್ಞಾನ ಅದು ವೇದ. ಮತ್ತು ಸ್ಮೃತಿಶೀಲೇಚ ತದ್ವಿದಾಂ, ಈ ವೇದವನ್ನ ತಿಳಿದಂಥವರ ಜ್ಞಾಪಕ ಇದೆಯಲ್ಲ ಅದು ಒಳ್ಳೆಯದು, ಧರ್ಮಕ್ಕೆ ಮೂಲ. ವೇದವು ಧರ್ಮಕ್ಕೆ ಮೂಲ. ಎಲ್ಲರ ಹೃದಯದಲ್ಲಿ ಸ್ಫುಟವಾಗುವ ತತ್ವ ಧರ್ಮಕ್ಕೆ ಮೂಲ. ಮತ್ತು ಈ ಸ್ಫುಟವಾದ ಧರ್ಮದ ಮೂಲಕ ಎಲ್ಲ ವಿಚಾರವನ್ನು ಯಾರು ಗ್ರಹಿಸ್ತಾರೆ ಅಂಥವರ ಮನಸ್ಸು ಅದು ಪ್ರಮಾಣ. ಮತ್ತು ಅಂಥವರ ನಡವಳಿಕೆ, ಸಾಧುಗಳ ಆಚರಣೆ ಪ್ರಮಾಣ. ಮತ್ತು ಆತ್ಮನ ಸೃಷ್ಟಿ. ನಮಗೂ ನೆಮ್ಮದಿ ಸಿಗಬೇಕು. ಕಟ್ಟ ಕಡೆ ಇದು ನೋಡಿ, ನಮಗೆಲ್ಲ ಭರವಸೆ, ನಮಗೂ ನೆಮ್ಮದಿ ಆಗಬೇಕು. ಮಾಡಿದ್ರೆ ಏನೋ ನೀವೆಲ್ಲ ಹೇಳಿದ್ ಮಾಡಿದ್ವಿ, ಆದರೂ ಮನಸ್ಸಿಗೇನೋ ಸಮಾಧಾನ ಆಗ್ತಲ್ಲ, ಅದಕ್ಕೆ ಇನ್ನೊಬ್ಬರ ಹತ್ರಕ್ಕೆ ನಾವು ಹೊರಟೋಗ್ಬಿಟ್ವಿ. ನಾವು ಎಷ್ಟೋ ಸತ್ಯ ಹೇಳ್ತೀವಲ್ಲ, ನೀವು ಹೇಳಿದ ಡಾಕ್ಟರ್ ಹತ್ರ ಹೋಗಿ ಎಲ್ಲ ಟ್ರೀಟ್ಮೆಂಟ್ ತಗೊಂಡ್ವಿ, ಆದರೂ ಯಾಕೋ ಹಂಗನಿಸ್ತು, ಅದಕ್ಕೆ ಹೋಗ್ಬಿಟ್ಟು ಒಂದು ಯಂತ್ರನೂ ಕಟ್ಸಿ ಬಂದ್ಬಿಟ್ವಿ ಅಂತ. ಆತ್ಮನ ಸೃಷ್ಟಿ ಅದೂ ಧರ್ಮ ಅಂತ. ಅಂದರೆ ಎಷ್ಟು ಉದಾರವಾಗಿ ಧರ್ಮದ ವಿಭಾಗವನ್ನು ಮಾಡಿ ಧರ್ಮದ ಲಕ್ಷಣವನ್ನು ಹೇಳುತ್ತೆ ಅಂತ ನೋಡಬಹುದು. ಇನ್ನು ಇದರ ಮುಂದಿನ ವಿಷಯಗಳನ್ನು ನಾಳೆ ನೋಡೋಣ. ಓಂ ತತ್ಸತ್. ಅಲ್ಲ ಅಂತಲೂ ಹೇಳಿದ್ದೆ. ಅದನ್ನೇ ಒಂದು ಸ್ವಲ್ಪ ಇಟ್ಟುಕೊಂಡು ಪೂರ್ವ ಪೀಠಿಕೆಯಾಗಿ ಒಂದಿಷ್ಟು ಚರ್ಚೆ ನಡೆಸಿ ಮತ್ತೆ ಮುಂದಕ್ಕೆ ಹೋಗೋಣ. ಸಾಮಾನ್ಯವಾಗಿ ಮನುಸ್ಮೃತಿಯ ಬಗ್ಗೆ ಆಕ್ಷೇಪ ಮಾಡುವವರೆಲ್ಲ ತುಂಬ ತೆಗೆದುಕೊಳ್ಳೋದೇನೆಂದರೆ ಅಸಮಾನತೆಯ ದೋಷ ಅಂತ. ಡಿಸ್ಪ್ಯಾರಿಟಿ ಅದು ಬಹಳ ಪ್ರಮುಖವಾಗಿ ಎದ್ದು ಕಾಣುವಂಥದ್ದು ಅಂತ. ನಿಜ, ಅಲ್ಲಿ ವ್ಯತ್ಯಾಸಗಳು ಇವೆ. ಹಾಗಂತ ಹೇಳಿ ವ್ಯತ್ಯಾಸ ಮಾಡಬಾರದು ಅನ್ನೋದನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವ ಅನ್ನೋದನ್ನು ನೋಡೋಣ. ಆ ಕಾಲಕ್ಕೆ ಅದು ನಡೆಯಿತು ಅನ್ನೋ ಕ್ಷಮೆಯನ್ನು ಕೊಡಬೇಕಾಗಿಲ್ಲ. ಅದು ಪರಿಪೂರ್ಣ ಪ್ರಜ್ಞನ ಒಬ್ಬ ಗ್ರಂಥ ಅಂತ ಕೂಡ ಒಪ್ಪಿಕೊಳ್ಬೇಕಾಗಿಲ್ಲ. ಆದರೆ ಈ ಸಮಾನತೆಯ ಸತ್ವವಾದರೂ ಯಾವ ಮಟ್ಟದ್ದು ಅಂತ ಮೊದಲು ಹುಡುಕಬೇಕಲ್ಲ. ಸಮಾನತೆ ಅನ್ನೋದು ಯಾವ ರೀತಿಯಾಗಿರಬಹುದು? ಅಮೆರಿಕದ ಕಾನ್ಸ್ಟಿಟ್ಯೂಷನ್ನಲ್ಲಿ ಬರುತ್ತೆ, ಆಲ್ ಮೆನ್ ಆರ್ ಕ್ರಿಯೇಟೆಡ್ ಈಕ್ವಲ್ ಅಂತಲೇ ಶುರುವಾಗುತ್ತೆ. ಅದು ನಿಜವೇ? ಖಂಡಿತ ನಿಜವಲ್ಲ. ಆಲ್ಡಸ್ ಹಕ್ಸ್ಲಿಯ ತಾತ ಅವನು ಹೇಳ್ತಾನೆ, ಎಷ್ಟು ನಾನ್ಸೆನ್ಸ್ ಸಮಾನತೆ ಎನ್ನುವುದು ಅಂತಂದರೆ ಅದು ಸಾಧ್ಯವೇ ಇಲ್ಲ ವಿಶ್ವದಲ್ಲಿ ಅಂತ. ಮೊದಲಿಗೆ ನೋಡೋಣ, ಸಮಾನತೆ ಯಾವುದು? ಹುಟ್ಟಿನ ಸಮಾನತೆ ಅಂತಂದರೆ ಜೈವಿಕ ಸಮಾನತೆ ಉಂಟ? ಬಯೋಲಾಜಿಕಲ್ ಈಕ್ವಾಲಿಟಿ ಅನ್ನೋದಿದೆಯಾ? ಖಂಡಿತ ಇಲ್ಲ. ಒಬ್ಬರೊಬ್ಬರ ಬ್ಲಡ್ ಗ್ರೂಪ್ ಬೇರೆ, ಒಬ್ಬರೊಬ್ಬರ ಜೆನೆಟಿಕ್ ಕೋಡ್ ಬೇರೆ, ಒಬ್ಬರೊಬ್ಬರ ರೋಗಗಳ ರೀತಿ ಬೇರೆ, ಅಲರ್ಜಿಗಳು ಬೇರೆ, ಎಲ್ಲ ಬೇರೆಯಾಗಿವೆ ಶಾರೀರಿಕವಾಗಿ. ಹಾಗೆ ಮಾನಸಿಕವಾಗಿ ಕೂಡ ಬೇರೆ 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 ಆಗಿರುವಂಥವು. ಮನೆಯಲ್ಲಿ ಒಟ್ಟಿಗೆ ಒಂದೇ ವಾತಾವರಣದಲ್ಲಿ ಹುಟ್ಟಿ ಬೆಳೆದ ಅಣ್ಣ ತಮ್ಮಂದರು, ಐಡೆಂಟಿಕಲ್ ಟ್ವಿನ್ಸ್ ಅಂತ ಹೇಳುವಂಥವರು ಸಯಾಮೀಸ್ ಟ್ವಿನ್ಸೇ ಆಗಿರಬಹುದು. ಆದರೆ ಅವರಲ್ಲಿ ಯಾವ ಮಟ್ಟದ ಸಮಾನತೆ ಇದೆ
ಅನ್ನುವುದು ನಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಅದರ ಬಗ್ಗೆ ಮತ್ತೆ ವಿಸ್ತರಿಸಿ ವ್ಯಾಖ್ಯಾನಿಸಬೇಕಾಗಿಲ್ಲ. ಹೀಗಾಗಿ ಬಯೋಲಾಜಿಕಲ್ ಈಕ್ವಾಲಿಟಿ ಅಂತ ಏನು ಹೇಳ್ತೀವಿ ಅದು ಇಲ್ಲ ಅಂತ ನೆಗೆದು ಬಿದ್ದು ಹೋಯಿತು ಮಾನವ ಕುಲದಲ್ಲಿ. ಮತ್ತೆ ಇನ್ನೊಂದು ಈಕ್ವಾಲಿಟಿ ಯಾವುದು? ಸೋಷಿಯಲ್ ಈಕ್ವಾಲಿಟಿ. ಎಂದಾದರೂ ಅದನ್ನು ಸಾಧಿಸೋದಕ್ಕೆ ಆಗಿದೆಯಾ? ಕಮ್ಯುನಿಸಂ ಸಾಧಿಸಿ ತೋರಿಸುತ್ತೆ ಅಂತ ಹೇಳಿದ್ದು. ಆದರೆ ಒಂದು ಘಟನೆ ಹೇಳ್ತೀನಿ. ಒಮ್ಮೆ ಸ್ಟಾಲಿನ್ ಯಾವುದೋ ಒಂದು ಜ್ಞಾನದಲ್ಲಿ ತನ್ನ ಚೆಸ್ಟ್ ಡ್ರಾ ತೆಗೆದುಬಿಟ್ಟು ನೋಡಿದ, ತನ್ನ ಸಿಗಾರ್ ಪೈಪ್ ಕಾಣಿಸಲಿಲ್ಲ, ಸೇದುವಂತಹ ಸ್ಮೋಕಿಂಗ್ ಪೈಪ್. ತಕ್ಷಣವೇನೆ ಫೋನ್ ಮಾಡಿ ಪೈಪ್ ಕಾಣೆಯಾಗಿದೆ ಅಂತ ಹೇಳಿದ. ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಜೇಬಿಗೆ ಕೈ ಹಾಕಿದ್ರೆ ಅಲ್ಲಿ ಪೈಪ್ ಸಿಕ್ತು. ತಕ್ಷಣವೇ ಫೋನ್ ಮಾಡಿ ಅಸಿಸ್ಟೆಂಟ್ಗೆ ವಾಪಸ್ಸು ಸಿಕ್ಕಿತು, ಅದು ಜೇಬಿನಲ್ಲೇ ಇತ್ತು ಅಂತಂದ. ಹೌದಾ ಅಂತ. ಏನ್ ಆಕ್ಷನ್ ತಗೊಂಡ್ರಾ ನೀವು ಅಂತ. ಹೌದು, 6 ಜನರನ್ನ ಬಂಧಿಸಿದ್ದೀವಿ, 4 ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದೀವಿ ಈ ಬಗ್ಗೆ ಎನ್ಕ್ವೈರಿಗೆ ಅಂತ. ಇದು ಸಮಾನತೆಯ ಹರಿಕಾರ ಅಂತ ಹೇಳಿಕೊಳ್ತಕ್ಕಂತಹ ಕಮ್ಯುನಿಸಂನ ಸ್ವರ್ಗ ಅಂತ ಅನಿಸಿಕೊಂಡಿದ್ದ ರಷ್ಯಾದ ಉಕ್ಕಿನ ಮನುಷ್ಯನೋ, ತುಕ್ಕಿನ ಮನುಷ್ಯನೋ, ಬೆಕ್ಕಿನ ಮನುಷ್ಯನೋ ಯಾವನೋ ಸ್ಟಾಲಿನಿನ ಜೀವನದ ಒಂದು ಸಣ್ಣ ಘಟನೆ. ಅಂದ್ರೆ ಸಮಾನತೆ ಅಂತಂದ್ರೆ ಕಳ್ಕೊಂಡಿದ್ರು ಕೂಡ ಒಬ್ಬರೊಬ್ಬರಿಗೂ ಅವರದಾದಂಥ ವ್ಯಕ್ತಿತ್ವ ಇರುತ್ತೆ, ಅವ್ರನ್ನ ಹೀಗೆಲ್ಲ ಮಾಡಬಹುದು ಅನ್ನುವಂಥ ಒಂದು ಫಿಲಾಸಫಿ ಯಾವುದೂ ಇರಲಿಲ್ವೇ. ಅಂತಹ ಸ್ಟಾಲಿನ್ನು ರಾಯಭಾರಿಯಾಗಿ ನಮ್ಮ ಭಾರತದಿಂದ ರಾಧಾಕೃಷ್ಣನ್ ಅವರು ಹೋಗಿದ್ದಾಗ ಅವ್ರನ್ನ ವಾಪಸ್ಸು ಅವರ ಟರ್ಮ್ ಮುಗಿದ ಮೇಲೆ ಕಳಿಸ್ಕೊಡುವಾಗ ಹತ್ತು ಬಿಟ್ಟಂತೆ, ನೀವೊಬ್ಬರೇ ನನ್ನನ್ನೊಬ್ಬ ಮನುಷ್ಯನಂತೆ ನೋಡಿದ್ದು ಅಂತ. ಅಂದ್ರೆ ಸ್ಟಾಲಿನ್ ಕಂಡ್ರೆ ಹೆದರಿ ಗಡಗಡ ಅಂತ ನಡುಗುವಂತಹ ಜನ ಯಾರಿದ್ದಾರೆ, ಆ ಜನ ಅವನನ್ನ ನರರೂಪ ರಾಕ್ಷಸನಂತೆ ನೋಡಿದ್ದಾರೆ. ಅಂದ್ರೆ ಸಮಾನತೆಯ ಸ್ವರ್ಗದಲ್ಲಿ ಅವನನ್ನು ಒಳಗೊಳಗೆ ಹೀಗೆ ನೋಡಿದ್ದಾರೆ ಅಂತ ಅವನಿಗೆ ಗೊತ್ತಾಗಿದೆ. ಅಂದ್ರೆ ಏನು ಸಮಾನತೆ ಉಳಿಯಿತು? ಹಾಗಾಗಿ ಸೋಷಿಯಲ್ ಈಕ್ವಾಲಿಟಿ ಎನ್ನುವಂತಹದ್ದು ಉಟೋಪಿಯನ್ ಕಾನ್ಸೆಪ್ಟ್, ಅದು ಅಲ್ಲ. ಇವತ್ತು ಒಂದೇ ಕ್ವಾಲಿಫಿಕೇಶನ್ ಓದಿದಂಥವನು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆದರೆ, ಅಥವಾ ಒಂದು BE ಓದಿರ್ತಾನೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನೆ. ಅದೇ BE ಓದ್ಬಿಟ್ಟು ಒಂದು ಡಿಪ್ಲೊಮೊ ಪಾಲಿಟೆಕ್ನಿಕ್ನಲ್ಲಿ ಲೆಕ್ಚರರ್ ಆಗಿ ಸೇರ್ತಾನೆ. ಸಮಾಜದಲ್ಲಿ ಅವನಿಗೆ ಅದೇ ರೀತಿಯಾದ ಮನ್ನಣೆ ಕೊಡ್ತಾರಾ? ಖಂಡಿತ ಇಲ್ಲ. ಅಂದರೆ ಇದೇ ಸಮಾನತೆಯ ಹರಿಕಾರರು 21ನೇ ಶತಮಾನದಲ್ಲಿ ಆರ್ಭಟ ಮಾಡುವವರು ಏನಂತಾರೆ, ಇನ್ನು ಆರ್ಥಿಕವಾದ ಸಮಾನತೆ ಎಲ್ಲಿಯಾದರೂ ಉಂಟೆ? ಖಂಡಿತವಾಗಿ ಇರುವಂಥದ್ದಲ್ಲ. ಆರ್ಥಿಕ ಸಮಾನತೆ ಅನ್ನೋದು ನಾಮಾಪಿ ನ ಶ್ರೂಯತೆ. ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಅನ್ನೋದು ಸರ್ವದಾ ಇದ್ದೇ ಇರುವಂಥದ್ದು. ಇವತ್ತು ಕಮ್ಯುನಿಸಂನ ಮೇಲೆ ಹೆಬ್ಬೊತ್ತಿಗೆಗಳನ್ನು ಬರೆದು ಕಮ್ಯುನಿಸಂನ ಶಂಖ ಜಾಗಟೆ ತೆಗೆದುಕೊಂಡು ಜಗಜ್ಜಾಹೀರಾತು ಮಾಡೋಕ್ಕೆ ಹೊರಟವರೆಲ್ಲ ಕ್ಯಾಪಿಟಲಿಸ್ಟ್ಗಳೇ ಆಗಿರ್ತಕ್ಕಂಥವ್ರು. ನಮ್ಮ ರಾಜ್ಯದ ಪ್ರಸಿದ್ಧ ಪತ್ರಿಕೆ ಅಂತ